ಶಿವಕುಮಾರ ಸ್ವಾಮಿಗಳವರ ಪಾದಕ್ಕೆ, ದೊಡ್ಡವರ ಪಾದಕ್ಕೆ, ಸಿದ್ದಪ್ಪಾಜಿ ಮಂಟೆ ಸ್ವಾಮಿಯವರ ಪಾದಕ್ಕೆ, ಮಲೈಮಾದೇಶ್ವರನ ಪಾದಕ್ಕೆ, ನಂಜುಂಡೇಶ್ವರನ ಪಾದಕ್ಕೆ, ಕೊಂಗಳ್ಳಿ ಮಲ್ಲೇಶ್ವರನ ಪಾದಕ್ಕೆ, ಉಗೇ ಮಾತಮಲ್ಲಯ್ಯ ಕೂಗದೆ ಇದ್ದವ್ರ ಪಾದಕ್ಕೆ. ಯಾವ ದೇವ್ರಿಗಾದ್ರೂ ಕೂಗ್ರಪ್ಪ, ಕೂಗಿ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಚಿಕ್ಕ ಮಕ್ಕಳು ಗೊತ್ತಿಲ್ಲ ಕೂಗ್ತಾವ. ಈಗ ನಮ್ಮಂತ ಯುವಕರು ಪುಣ್ಯಾತ್ಮರು ಗೊತ್ತಿದ್ರೂ ಕೂಗಲ್ಲ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಗವಂತನಾಗಿರ್ತಕ್ಕಂಥ ಶನೇಶ್ವರನ ಭಕ್ತಿಯಿಂದ ನಾವೆಲ್ಲರೂ ಕೂಡ ಪೂಜೆ ಮಾಡಿ, ಇವತ್ತು ನಮ್ಮ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಅನೇಕ ಕಥೆಗಾರರಿಗೆ ಕಲ್ಪಿಸಿಕೊಡುವಂತ ನಮ್ಮ ಮಹಾದೇವ ನಾಯಕರವರು ಸ್ನೇಹಿತರು. ಇವತ್ತು ಎಲ್ಲಾ ಕಥೆಗಾರರು ಕೂಡ ಅವರದೇ ಆದ ಒಂದು ಛಾಪನ್ನು ಮೂಡಿಸಿ ಇಡೀ ಕರ್ನಾಟಕಾದ್ಯಂತ ಎಲ್ಲಾ ಕಡೆ ಧ್ವನಿ ಬೆಳಕಿನ ವ್ಯವಸ್ಥೆಯನ್ನು ಮಾಡಿ ಅವರ ಒಂದು ಕೀರ್ತಿ, ಅವರ ಒಂದು ಹಾಡು, ಅವರ ಒಂದು ಕತೆ ಜನಪ್ರಿಯವಾಗುವುದಕ್ಕೆ ಕಾರಣ ನಮ್ಮ ಮಹಾದೇವ ನಾಯಕರು. ಒಂದು ಚಪ್ಪಾಳೆ ಹೊಡೀರಿ. ಇಂಥ ಒಂದು ಪುಣ್ಯ ಕಾರ್ಯಕ್ರಮವನ್ನು ಇವತ್ತು ಅವರ ಮನೆಯಲ್ಲಿ, ಅವರ ಸ್ವಗೃಹದಲ್ಲಿ ಇಟ್ಟುಕೊಂಡಿದ್ದಾರೆ. ಎಲ್ಲಾ ಅವರ ಸ್ನೇಹಿತರುಗಳು ಮತ್ತು ಕಲಾ ಬಳಗವೆಲ್ಲ ಇವತ್ತಿಲ್ಲಿ ಬಂದಿದ್ದಾರೆ. ನಮ್ಮ ನಂಜನಗೂಡು ಮತ್ತು ಗುಂಡ್ಲುಪೇಟೆ ಸುತ್ತಮುತ್ತಲ ನಮ್ಮ ಜಿಲ್ಲೆಯ ಎಲ್ಲಾ ಕಲಾವಿದರುಗಳನ್ನು ಕೂಡ ಇವತ್ತಿಲ್ಲಿ ಬರಮಾಡಿಕೊಂಡಿದ್ದಾರೆ. ಇದರ ಮಧ್ಯದಲ್ಲಿ ನಾನೊಬ್ಬ ಕಲಾವಿದನಾಗಿ ಇವತ್ತು ಶನೇಶ್ವರನ ಒಂದು ಕಥಾಭಾಗವನ್ನು ಇವತ್ತು ನಮ್ಮ ಸೂರಳ್ಳಿ ಗ್ರಾಮದಲ್ಲಿ, ನಂಜನಗೂಡು ತಾಲೂಕು ಸೂರಳ್ಳಿ ಗ್ರಾಮದಲ್ಲಿ ಇವತ್ತು ಭಕ್ತಿಯಿಂದ ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತು ನಮ್ಮ ಮಹಾದೇವ ನಾಯಕರವರು, ಚನ್ನನಾಯಕರವರು ಕುಟುಂಬ ವರ್ಗದವರು ಯಾವ 7ನೇ ವರ್ಷದ ಪುಣ್ಯ ಕಾರ್ಯಕ್ರಮವನ್ನು ಇವತ್ತಿಲ್ಲಿ ಭಕ್ತಿಯಿಂದ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಮತ್ತು ಅವರ ಕುಟುಂಬ ವರ್ಗದವರಿಗೂ ಸಕಲಿಷ್ಟಾರ್ಥ ಭಾಗ್ಯವನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರೂ ಒಂದ್ಸಾರಿ ಜೋರಾಗಿ ಕೂಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲಾ ಕಲಾವಿದರು ನುಡಿಸ್ತಾರೆ, ಎಲ್ಲಾ ಕಲಾವಿದರು ಇವತ್ತು ಹಾಡ್ತಾರೆ. ಎಲ್ಲರ ಒಂದು ಸಮ್ಮಿಲನದಲ್ಲಿ ಇವತ್ತು ಶನೇಶ್ವರನ ಪುಣ್ಯಕಥೆ 7ನೇ ವರ್ಷ ಅಂದ್ರೆ ಈ ಭಗವಂತನಿಗೆ ಪ್ರಿಯವಾದಂತಹ ಕಥೆ. ಇವತ್ತು 7ನೇ ಒಂದು ವರ್ಷವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲಾ ಕಲಾವಿದರು ಕೂಡ ಇಷ್ಟು ವರ್ಷಗಳ ಕಾಲ ಹಾಡಿದ್ದಾರೆ. ಈ 7ನೇ ವರ್ಷದ ಪುಣ್ಯ ಕಾರ್ಯಕ್ರಮಕ್ಕಾಗಿ ನಾವು ಬಂದಿದ್ದೀವಿ. ದಯಮಾಡಿ ಎಲ್ಲರೂ ಹರಿಸಿ ಹಾರೈಸಿ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಮ್ಮ ವೀರಶೈವ ಕುಲಬಾಂಧವರು ಮತ್ತು ಎಲ್ಲಾ ಜನಾಂಗದವರು ಇವತ್ತಿಲ್ಲಿ ಸೇರಿ ಈ ಪುಣ್ಯ ಕಾರ್ಯಕ್ರಮಕ್ಕೆ ಸಾಕಾರ ಕೊಟ್ಟು ಭಗವಂತನ ನವಗ್ರಹಗಳ ಭರಿತವಾದ ಪೂಜಾ ಕಾರ್ಯಕ್ರಮ ಗ್ರಾಮದಲ್ಲಿ ನಡೀತು ಅಂದ್ರೆ ಇವ್ರ ಮನೆಗೆ ಮಾತ್ರವಲ್ಲ, ಗ್ರಾಮಕ್ಕೆ ಒಳಿತಾಗ್ತಕ್ಕಂಥದ್ದು. ಆ ಗ್ರಾಮಕ್ಕೆ ಒಳ್ಳೆಯದಾಗುವಂತ ಒಂದು ಪುಣ್ಯ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಚನ್ನನಾಯಕರವರ ಕುಟುಂಬ ವರ್ಗದವರು ಸೂರಳ್ಳಿ ಗ್ರಾಮದಲ್ಲಿ ಇವತ್ತು ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಎಲ್ಲರೂ ಒಂದು ಜೋರಾಗಿ ಹೋಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಭಕ್ತಾದಿಗಳು ಯಾರು ರಾಘವೇಂದ್ರ ಸ್ವಾಮಿ ಗೀತೆ ಒಂದನ್ನು ಕೇಳ್ಕೊಂಡಿದ್ದಾರೆ, ಖಂಡಿತ ಹಾಡೋಣ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ಕೂಗ್ಬಿಡ್ತಿರ್ತಾನೆ. ಉಘೇ ಮಾತ್ಮಲ್ಲಯ್ಯ, ಶನೇಶ್ವರ ಸ್ವಾಮಿ ಪಾದಕ್ಕೆ, ಗ್ರಾಮದೇವನಾದ ಬಸವೇಶ್ವರನ ಪಾದಕ್ಕೆ, ಮಾರಮ್ಮ ತಾಯಿ ಪಾದಕ್ಕೆ, ದೊಡ್ಡವರ ಪಾದಕ್ಕೆ, ಸಿದ್ದಪ್ಪಾಜಿ ಮಂಟೆ ಸ್ವಾಮಿಯವರ ಪಾದಕ್ಕೆ, ಮಲೈಮಾದೇಶ್ವರನ ಪಾದಕ್ಕೆ. ಶಿವ ಕೂಗ್ರವ ನೀವಂಚೂರು ಬೇರೆಯವ್ರ ಮನ ಸುದ್ದಿ ಆಡಕ್ ಬಿಟ್ಬಿಡಿ, 15 ದಿವಸ ಆದ್ರೂ ಮುಗಿಯಲ್ಲ. ಕೂಗ್ರ ಉಘೇ ಮಾತಮಲ್ಲಯ್ಯ, ಪ್ರಭುಜಿ ಬಾಲಾಜಿ ತಿರುಪತಿ ವಾಸ ಗೋವಿಂದ ಗೋವಿಂದ, ಪ್ರಭು ಶ್ರೀನಿವಾಸ ಗೋವಿಂದ ಗೋವಿಂದ, ಪೊರೆಯೋ ಪಾಪ ವಿನಾಶ ಶ್ರೀಶ ಗೋವಿಂದ 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 ಗೋವಿಂದ, ದೇವರ ಪಾದಕ್ಕೆ ಗೋವಿಂದ, ಗೋವಿಂದ ಬಸವೇಶ್ವರ ಪಾದಕ್ಕೆ, ಮಲೈಮಾದೇಶ್ವರ ಪಾದಕ್ಕೆ. ಜಯ ಜಯ ಜಗದೀಶ ಜಯ ಗೋವಿಂದ, ಜಪಿಸಲು ನಿನ್ನ ನಾಮ ಪರಮಾನಂದ. ಜಯ ಜಯ ಜಗದೀಶ ಜಯ ಗೋವಿಂದ, ಜಪಿಸಲು ನಿನ್ನ ನಾಮ ಪರಮಾನಂದ. ಶ್ವೇತಾದ್ರಿವಾಸ ಗೋವಿಂದ ಗೋವಿಂದ, ಅಂಜನಾದ್ರಿವಾಸ ಗೋವಿಂದ, ಗೋವಿಂದ ಬಾಲಾಜಿ ಬಾಲಾಜಿ.
ತಂದೆಯು ನೀನೇ ತಾಯಿಯು ನೀನೇ ನಂಬಿದ ಪುತರ ಬಂಧುವು ನೀನೇ ತಂದೆಯು ನೀನೇ ತಾಯಿಯು ನೀನೇ ನಂಬಿದ ಪುತರ ಬಂಧುವು ನೀನೇ ಸುಂದರ ನಯನ ಚಂದಿರ ವದನ ಫಲದೋ ವೆಂಕಟರಮಣ ಸುಂದರ ನಯನ ಚಂದಿರ ವದನ ಫಲದೋ ವೆಂಕಟರಮಣ ತೋರೋ ನಿನ್ನೆಯ ಚರಣ ಸ್ವಾಮಿ ಗೋವಿಂದ 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 ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಶ್ವೇತಾದ್ರಿವಾಸ ಗೋವಿಂದ ಗೋವಿಂದ ಅಂಜನಾದ್ರಿವಾಸ ಗೋವಿಂದ ಗೋವಿಂದ ಬಾಲಾಜಿ ಬಾಲಾಜಿ ದಾಸನ ಮೇಲೆ ಕೋಪ ಕರಗದೆಯು ನಾ ಮಾಡಿದ ಪಾಪ ದಾಸನ ಮೇಲೆ ಕೋಪ ಕರಗದೆಯು ನಾ ಮಾಡಿದ ಪಾಪ ನಿನ್ನನ್ನು ನೋಡದ ಕಣ್ಣುಗಳೇವೋ ಪೂಜಿಸದ ಕೈಗಳೇವೋ ಶೋಕದ ಬಾಳಿನೇಕೋ ವ್ಯರ್ಥದ ಜನುಮವಿದೇಕೋ ಸ್ವಾಮಿ ಗೋವಿಂದ ಗೋವಿಂದ ಶನಿದೇವರ ಬಾರಕ್ಕೆ ಗೋವಿಂದ ಗೋವಿಂದ ಸೇರುವೆ ನಿನ್ನ ಪಾದದಿಂದ ಕರೆದು ಕದು ನಾಡು ಜಯ ಗೋವಿಂದ ತಿರುಪತಿ ವಾಸ ಗೋವಿಂದ ಗೋವಿಂದ ಅಂಜನಾದ್ರಿ ವಾಸ ಗೋವಿಂದ ಗೋವಿಂದ ಪ್ರಭು ಶ್ರೀನಿವಾಸ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ 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 ಶನಿದೇವರ ಬಾರಕ್ಕೆ ಗೋವಿಂದ ಗೋವಿಂದ ಇವತ್ತು ಭಕ್ತಿಯಿಂದ ಭಗವಂತನ ಕಥೆಯನ್ನು ಪ್ರಾರಂಭಿಸ್ತಕ್ಕಂತಹ ಸಂದರ್ಭದಲ್ಲಿ ಮನೆದೇವನಾಗಿರ್ತಕ್ಕಂಥ ಶ್ರೀ ಅಂಕನಾಥೇಶ್ವರ ಓಂಕಾರ ಸಿದ್ದೇಶ್ವರ ಇವರಿಗೆ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ, ಇವರ ಜನ್ಮ ಸಾರ್ಥಕವಾಗಲಿ, ಮನೆಯವರಿಗೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಇವತ್ತಿನ ಸಂದರ್ಭದಲ್ಲಿ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಧ್ಯಾನ ಮಾಡ್ತಾ ಇವತ್ತು ರಾಘವೇಂದ್ರ ಸ್ವಾಮಿಯ ಒಂದು ಗೀತೆಯನ್ನು ಕೇಳ್ಕೊಂಡಿರ್ತಕ್ಕಂಥ ಅವರಿಗೆ 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಆ ರಾಘವೇಂದ್ರ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಭಕ್ತಿಯಿಂದ ಈ ಪುಣ್ಯ ಕಾರ್ಯಕ್ರಮವನ್ನು ಈಗ ಪ್ರಾರಂಭಿಸೋಣ. पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे. ಏನೋ ದಾಹ
ತಿಳಿಯದಾಗಿದೆ ಸ್ವಾಮಿ ಇನ್ನೂ ನಿಮ್ಮ ಹೆಸರ ಕೇಳು ಆಸೆಯಾಗಿದೆ ಏನೋ ದಾಹ ಯಾವ ಮೋಹ ಏನೋ ದಾಹ ಯಾವ ಮೋಹ ತಿಳಿಯದಾಗಿದೆ ಸ್ವಾಮಿ ಇನ್ನೂ ನಿಮ್ಮ ಹೆಸರ ಕೇಳು ಆಸೆಯಾಗಿದೆ ಏನೋ ದಾಹ ಯಾವ ಮೋಹ ಏನೋ ದಾಹ ಯಾವ ಮೋಹ ತಿಳಿಯದಾಗಿದೆ ಸ್ವಾಮಿ ಇನ್ನೂ ನಿನ್ನ ಹೆಸರ ಹೇಳು ಆಸೆಯಾಗಿದೆ ಇನ್ನೂ ನಿನ್ನ ಹೆಸರ ಕೇಳು ಆಸೆಯಾಗಿದೆ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ. ಇವತ್ತು ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಪುಣ್ಯ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳಿ ಆನಂದಿಸಿ ದೈವಾನುಗ್ರಹಕ್ಕೆ ಪಾತ್ರರಾಗುವಂತ ಈ ಸಂದರ್ಭದಲ್ಲಿ ಭಕ್ತ ಮಹಂದಾತ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಈ ಪುಣ್ಯಕಥೆಯನ್ನು ಇವತ್ತಿಲ್ಲಿ ನಿರೂಪಣೆ ಮಾಡಿರುವಂತ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋದ್ರ ಜೊತೆಗೆ ಜಗದೋದ್ಧಾರಕನಾಗಿರ್ತಕ್ಕಂಥ ಶನೀಶ್ವರನ ಈ ಒಂದು ಪುಣ್ಯಕಥೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡು ಅವನ ಕೃಪೆಗೆ ಪಾತ್ರರಾಗುವುದರ ಜೊತೆಗೆ ಜಗದೊಳಗೆ ಲಕ್ಷ್ಮೀ ಶನೇಶ್ವರರ ಶಪಥ ಅಥವಾ ಭಕ್ತ ಮಹಂದಾತ ಎಂಬ ವಿಶೇಷವಾದ ಕತೆ ನಾಳಿದ್ದು ವರಮಹಾಲಕ್ಷ್ಮಿ ಹಬ್ಬವಿರತಕ್ಕಂಥ ಸಂದರ್ಭದಲ್ಲಿ ಈ ಶ್ರಾವಣ ಮಾಸದಲ್ಲಿ ಶನೀಶ್ವರನ ಯಾಕೆ 4 ವಾರ ಪೂಜೆ ಮಾಡ್ತಾರೆ, 2ನೇ ವಾರದ ಹಿಂದಿನ ಶುಕ್ರವಾರ ಅಂದ್ರೆ ಹುಣ್ಣಿಮೆ ಹಿಂದೆ ಬರ್ತಕ್ಕಂಥ ಶುಕ್ರವಾರ ಯಾಕೆ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ ಎಂಬ ಎಲ್ಲ ವಿಚಾರ ತುಂಬಿರ್ತಕ್ಕಂಥ ಈ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳಿ ಆನಂದಿಸಿ ದೈವಾನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಇವತ್ತು ಈ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಈ ಕಾರ್ಯಕ್ರಮದಲ್ಲಿ ಭಗವಂತನಿಗೆ ಪೂಜೆಯನ್ನು ಸಲ್ಲಿಸೋದರ ಜೊತೆಗೆ ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ ಶನೇಶ್ವರಂ. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ. ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ. ತುಳಸಿ ಪೂಜಪನ ಪಾದಕ್ಕೆ ಗೋವಿಂದ ಗೋವಿಂದ. ರವಿತೇಜನ ಪಾದಕ್ಕೆ ಗೋವಿಂದ ಗೋವಿಂದ.
ನಂದನ ಛಾಯಾ ಕುಮಾರ ರವಿ ನಂದನ ಛಾಯಾ ಕುಮಾರ ರವಿ ನಂದನ ಛಾಯಾ ಕುಮಾರ ರವಿ ನಂದನ ಶನಿದೇವಾ ಶನಿದೇವಾ ಶನಿದೇವ ಶನಿದೇವಾ ಶನಿದೇವ ಶನಿದೇವಾ ಶನಿದೇವ ಶನಿದೇವಾ ಶನಿದೇವ ಶನಿದೇವಾ ಶನಿದೇವ कर्पूरा प्रिया तुलसी पूजिपा कर्पूरा प्रिया तुलसी पूजिपा भगवतारका मुक्ति नीडो देवा कर्पूरा प्रिया तुलसी पूजिपा भगवतारका मुक्ति नीडो देवा रवि नंदन ಛಾಯಾ ಕುಮಾರ ರವಿ ನಂದನ ಛಾಯಾ ಕುಮಾರ ರವಿ ನಂದನ ಶನಿದೇವಾ 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 ಕರುಣಾಭರಣನೆ ದುರಿತಾನಿ ವಾರಣನೆ ಕರುಣಾಭರಣನೆ ದುರಿತಾನಿ ವಾರಣನೆ ಜಗದೋದ್ಧಾರಕನೆ ತಾರಾಮರ ನಿಜ ರೂಪಾಲಿ ಕರುಣಾಭರಣನೆ ದುರಿತಾನಿ ವಾರಣನೆ ಜಗದೋದ್ಧಾರಕನೆ ತಾರಾಮರ ನಿಜ ರೂಪಾಲಿ ರವಿ ನಂದನ ಸೂರಳ್ಳಿಯ ಒಡೆಯ ರವಿ ನಂದನ ಛಾಯಾ ಕುಮಾರ ರವಿ ನಂದನ ಶನಿದೇವಾ 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 ದೇವಾ ಶನಿದೇವಾ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ಸೂರಳ್ಳಿ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ ಗೋವಿಂದ. ಇವತ್ತು ಭಕ್ತ ಮಹಂದಾತ ಅಥವಾ ಲಕ್ಷ್ಮೀ ಶನೇಶ್ವರ ಶಪಥ ಎಂಬ ಕಥೆಯನ್ನ ಪ್ರಾರಂಭ ಮಾಡ್ತಾ ಸೂರಳ್ಳಿ ಗ್ರಾಮದಲ್ಲಿ ಹಿಂದೆ ದ್ವಾಪರದಲ್ಲಿ ಪಾಂಡವರು ಕೌರವರು ಅಂತ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಪಾಂಡವರು ಅಂದ್ರೆ ಸಣ್ಣ ಪುಟ್ಟ ಮಕ್ಕಳಿಗೆಲ್ಲ ಗೊತ್ತು. ಧರ್ಮರಾಯ ಭೀಮಾರ್ಜುನನ ಕುಲ ಸಾದೇವಾದ ಪಟಪಟ ಅಂತ ಹೇಳ್ತವೆ. ಕೌರವರು ಅಂದ್ರೆ ನಮ್ಮಂತ ಕಲಾವಿದರ ಪುಸ್ತಕ ನೋಡ್ಕೊಂಡು ಹೇಳ್ಬೇಕು, 100 ಜನ ಅಣ್ಣ ತಮ್ಮಂದ್ರು. ದುರ್ಯೋಧನ ದುಶ್ಯಾಸನ ದುರ್ ಅಂತಾನೆ ಬರುತ್ತೆ ಇವರ ಹೆಸರು. ಈ ಪಾಂಡವರು ಕೌರವರು ಹಸ್ತಿನಾವತಿ ಇಂದ್ರಪ್ರಸ್ಥಪುರಗಳೆಂಬತಕ್ಕಂಥ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಿರ್ಬೇಕಾದ್ರೆ ಪಾಂಡವರ ಕಡೆ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮ ಧರ್ಮ ಸಂಸ್ಥಾಪನೆಯ ಪುಣ್ಯ ಕಾರ್ಯಗಳನ್ನು ಮಾಡ್ತಿರ್ಬೇಕಾದ್ರೆ
ಕೌರವರ ಕಡೆ ಕುತಂತ್ರಿಯಾಗಿರ್ತಕ್ಕಂಥ ಶಾಕುನಿ ಎಂಬತಕ್ಕಂಥ ವ್ಯಕ್ತಿ ಸೇರ್ತಾರೆ. ಶಾಕುನಿ ಅನ್ನೋ 3 ಅಕ್ಷರಗಳಲ್ಲಿ ಕು ಅನ್ನೋ ಅಕ್ಷರ ತೆಗೆದುಬಿಟ್ರೆ ಶನಿ ಅಂತ ಆಗುತ್ತೆ. ಈ ಭಗವಂತನ ಪ್ರೇರಣೆ ಬೇಕಾದ್ರೂ ತಪ್ಪಿಸ್ಕೋಬಹುದಾಗಿತ್ತು. ಶಕುನಿ ಕುತಂತ್ರ ತಪ್ಪಿಸ್ಕೊಳಕ್ ಆಗ್ತಿರ್ಲಿಲ್ಲ. ದುಷ್ಟರ ಜೊತೆಯಲ್ಲಿ ಸೇರ್ಕೊಂಡು ಶಕುನಿ ಕುತಂತ್ರಗಳನ್ನು ಮಾಡ್ತಿರ್ಬೇಕಾದ್ರೆ ಭಗವಂತನ ಜೊತೆಯಲ್ಲಿರ್ತಕ್ಕಂಥ ಪಾಂಡವರು ದೈವ ಭಕ್ತರಾಗಿ ಕಾಲವನ್ನು ಇರಬೇಕಾದ್ರೆ ಪಗಡೆಯಾಟಕ್ಕೆ ಏರ್ಪಾಡು ಮಾಡ್ತಾನೆ ದುರ್ಯೋಧನ. ಶಕುನಿಯ ಕುತಂತ್ರದಿಂದ ಅವರನ್ನ ಕಾಡುಗಟ್ಟು ಬಿಡಬೇಕು ಅಂತ. ನೋಡಿ, ಪಾಂಡವರಿಂದ ಪ್ರಾರಂಭವಾಗ್ತಕ್ಕಂಥ ಈ ಕಥೆಯನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋದಕ್ಕೆ ಅಂತ ಬರ್ತಾ ಇದ್ದಾರೆ. ನಮ್ಮ ಮಹಾದೇವ ನಾಯಕರವರ ಕುಟುಂಬ ವರ್ಗದವರ ಪರವಾಗಿ, ಇವತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲಾ ಕಲಾ ಬಳಗದವರ ಪರವಾಗಿ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮವನ್ನ ನಮ್ಮ ಶಿವರಾಜ್ ಅವರು ನಡೆಸಿಕೊಡ್ಲಿದ್ದಾರೆ. ಈ ಸಂದರ್ಭದಲ್ಲಿ ಈ ವೇದಿಕೆ ಮೇಲೆ ಅವರನ್ನ ಬರಮಾಡ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಂದೂಡೋಣ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಮಹಾದೇವ ನಾಯಕರು, ಹರಿಕಥಾ ವಿದ್ವಾನರಾದಂತಹ, ನಾಡು ಕಂಡಂತಹ ಕಲಾವಿದರು, ಬದಲಮಾಳು ಗ್ರಾಮದ ಶಿವಕುಮಾರ ಶಾಸ್ತ್ರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಗ್ರಾಮದ ಪರವಾಗಿ ಮತ್ತು ಮಹಾದೇವ ನಾಯಕರ ಕುಟುಂಬದ ಪರವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರೋಣ. ದಯಮಾಡಿ ಜೋರಾದ ಚಪ್ಪಾಳೆ. ಹಾಗೆ ಈ ಒಂದು ಗ್ರಾಮಕ್ಕೆ ರಿದಮ್ ಪ್ಯಾಡ್ ವಾದಕರಾಗಿ ನಮ್ಮ ಜಗ್ಗಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ದಯಮಾಡಿ ಜೋರಾದ ಚಪ್ಪಾಳೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಕೀಬೋರ್ಡ್ ವಾದಕರಾಗಿ ಗುರುಮೂರ್ತಿ ಅಣ್ಣನವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಜೋರಾದ ಚಪ್ಪಾಳಿ ಮೂಲಕ ಸ್ವಾಗತವನ್ನು ಕೋರೋಣ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ತಬಲ ವಾದಕರಾಗಿ ನಮ್ಮ ಗುಂಡಲಪೇಟೆ ತಾಲೂಕು ಅರೇಪುರ ಗ್ರಾಮದ ನಾಗೂರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಹಾಗೆ ತಾಳವಾದ್ಯ ಕಲಾವಿದರಾಗಿ ಸ್ನೇಹಿತರಾದಂತಹ ಲೋಕೇಶ್ವರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಜೊತೆಯಾಗಿ ಈ ಗ್ರಾಮಕ್ಕೆ ಬಂದಿರತಕ್ಕಂತ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಿರತಕ್ಕಂತ ಎಲ್ಲ ಕಲಾವಿದರಿಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರೋಣ. ಕಾರ್ಯಕ್ರಮದ ಮುಂದಿನ ಭಾಗ ಬರೋಣ. ಬಹಳ ಚೆನ್ನಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನಡೆಸಿಕೊಟ್ಟಂತ ನಮ್ಮ ಮಹಾದೇವ ನಾಯಕರವರು ಮತ್ತು ಶಿವರಾಜರವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಜೊತೆಗೆ ಮುಂದೆ ಇನ್ನೂ ಕಲಾವಿದರು ಬರ್ತಾ ಇದ್ದಾರೆ. ಅವರಿಗೆ ಒಟ್ಟಿಗೆ ಒಂದು ಸನ್ಮಾನವನ್ನು ಕೆಲವು ನಿಮಿಷಗಳಲ್ಲಿ ಮುಂದುವರಿಸ್ತೀವಿ ಅಂತ ಮಹಾದೇವ ನಾಯಕರು ಒಪ್ಪಿಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಭಗವಂತನ ಈ ಒಂದು ಪೂಜೆಯನ್ನು ಮಾಡೋದ್ರ ಜೊತೆಗೆ ಇವತ್ತು ಸ್ವಾಮಿಗೆ ಪೂಜಾ ವಿಧಿವಿಧಾನಗಳ ಜೊತೆಯಲ್ಲಿ ಮಹಾದೇವ ನಾಯಕರು ಮತ್ತು ದಂಪತಿಗಳು ಕುಟುಂಬ ವರ್ಗದವರೆಲ್ಲರೂ ಕೂಡ ಇವತ್ತು ಮಕ್ಕಳು ಮೊಮ್ಮಕ್ಕಳು ಬಂಧು ಬಳಗದವರೆಲ್ಲರಿಗೂ ಕೂಡ ಚೆನ್ನಾಯಕರವರು ಕುಟುಂಬ ವರ್ಗದವ್ರಿಗೆ ಒಳ್ಳೇದು ಮಾಡಲಿ ಮತ್ತು ಇಲ್ಲಿಗೆ ಆಗಮಿಸಿ ಬಂದಿರತಕ್ಕಂಥ ನಮ್ಮ ಎಲ್ಲ ವೀರಶೈವ ಬಂಧುಗಳು ನಮ್ಮ ಎಲ್ಲ ಸ್ನೇಹಿತರುಗಳಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸೋದ್ರ ಜೊತೆಗೆ ಈ ಪಾಂಡವರು ಕೌರವರು ಜೂಜಿನ ಪ್ರಕರಣದಲ್ಲಿ ದುರ್ಯೋಧನ ಧರ್ಮರಾಯನ ಉಪಾಯ ಮಾಡಿ ಕರೆಸ್ತಾನೆ. ಆ ಜೂಜಿನ ಪ್ರಕರಣಕ್ಕೆ ಏರ್ಪಾಡು ಮಾಡಬೇಕಾದ್ರೆ ಧರ್ಮರಾಯರು ಪಗಡೆ ಆಟ ಕೂತ್ಕೋಬೇಕಾದ್ರೆ ಶಕುನಿ ಕೇಳ್ತಾನೆ, ಧರ್ಮರಾಯ 1ನೇ ಆಟಕ್ಕೆ ಏನು ಪಣ ಕಟ್ಟಿದೀಯ? ಪಣ ಕಟ್ಟೋದು ಬೇಡ ಮಾವ,
ಸೋತವರು ಯಾರೇ ಆದ್ರೂ ದುಃಖ ಪಡಬೇಕಾಗುತ್ತೆ. ಹಾಗೆ ಆಟ ಆಡೋಣ. ಯಾವ ಆಟಕ್ಕಾದ್ರೂ ಪಣ ಕಟ್ಟದಾಗಲೇ ಆಟಕ್ಕೊಂದು ರುಚಿ. ನೋಡು, ನನ್ನ ಪರವಾಗಿ ಏನ್ ಕಟ್ಟೋದಕ್ಕೂ ಸಿದ್ಧವಾಗಿದ್ದಾನೆ ದುರ್ಯೋಧನ. ಏನ್ ಕಟ್ತೀಯ ಕಟ್ಟು ಅಂದಾಗ 1ನೇ ಆಟಕ್ಕೆ ಸಿರಿ ಸಂಪದಗಳನ್ನು ಕಟ್ಟಿ ದಾಳವನ್ನು ಬಿಡ್ತಿರ್ಬೇಕಾದ್ರೆ ಧರ್ಮರಾಯರು ಅಲ್ಲೊಂದು ಕುತಂತ್ರ ನಡೀತಾ ಇದೆ. ಶಕುನಿ ತಾನು ಏನ್ ಕೇಳ್ತಾನೋ ಅದೇ ಬೀಳ್ತಾ ಇದೆ ದಯದಲ್ಲಿ ನೋಡಿ. 6 3 9 9, 5 3 8 8, 4 3 7. ಅವ್ನು ಕೇಳ್ದ ಏನೇ ಬೀಳ್ತಿತ್ತ, ಅವನು ಬಾಯಿಲಿ ಏನ್ ಹೇಳ್ಕೊಂಡು ದಾಳ ಬಿಡ್ತಿದ್ದ ಅದೇ ಬೀಳ್ತಿತ್ತು. ಈಗ ಬೀಳಂಗಿದ್ದು ಬಿಟ್ಟಿದ್ರೆ ಏನು ನಿದ್ಗಡಂಗೆ ಇರಲಿಲ್ಲ ನಾವು ಕಣ. ಈಗಲೂ ಕೆಲವರು ಅವತ್ತನ ಕಾಲದಲ್ಲಿ ಪಗಡೆ ಆಟ, ಈಗ ಇಸ್ಬಿಟ್ಟು ಕೆಲವರು ಇದೆಲ್ಲ ಇದೆ ಅದು ಅಲ್ಲ ಇದುವೆಲ್ಲ ಮುಂದ್ಕೋ ಕಳ್ಕಳತ್ತೆ. ನಮ್ ಇವತ್ತಿನ ಕಾಲದಲ್ಲಿ ಹಂಗೆ ಬೆಳಂಗಿದ್ದು ಬಿಡಿದ್ರೆ ನಿಂಚೋರ್ ಮೆದ ಹಾಕ್ಬಿಡ್ಬೋದಾಗಿತ್ತು. ಏನಣ್ಣ ದುಡ್ಡ ಕಣ. ಇಲ್ಲೇನಾಗಿದೆ, 1ನೇ ಆಟದಲ್ಲಿ ಕೇಳದ ದೈವ ಬೀಳ್ತಾ ಇರ್ಬೇಕಾದ್ರೆ ಶಕುನಿಗೆ ಜಯ. ಧರ್ಮರಾಯರು ಹೇಳ್ತಾರೆ 1ನೇ ಆಟ ಸೋತಾಯ್ತು. ದುರ್ಯೋಧನ ಹೇಳ್ತಾನೆ, ಅಣ್ಣಯ್ಯ ಇನ್ನೊಂದು ಆಟ ಹಾಕು. 2ನೇ ಆಟಕ್ಕೆ ಏನ್ ಕಟ್ಲಪ್ಪ, ನಿನ್ನ ಸಮೇತವಾಗಿ ನಿನ್ನ ತಮ್ಮಂದ್ರನ್ನು ಸೇರಿಸಿ ಕಟ್ಟು. ಜೂಜು ಅಂದ್ಮೇಲೆ ಒಂದ್ಸಾರಿ ಸೋಲು ಇನ್ನೊಂದ್ಸಾರಿ ಗೆಲು ಇದ್ದದ್ದೇ. ಕಟ್ಟು ಅಂದಾಗ 2ನೇ ಆಟಕ್ಕೆ ತಮ್ಮಂದರನ್ನು ಸೇರಿಸಿ ಕಟ್ಟಿ ಆಟ ಆಡ್ತಿರ್ಬೇಕಾದ್ರೆ ಕೇಳದ ದಯ ಬೀಳ್ತಾ ಇರೋನ ಗೆಲ್ಲಕ್ಕಾಯ್ತದ? 2ನೇ ಆಟದಲ್ಲೂ ಶಕುನಿಗೆ ಜಯ. ದುರ್ಯೋಧನ ಹೇಳ್ತಾನೆ, ಮಾವ ಇನ್ನೊಂದು ಆಟ ಹಾಕ್ಬಿಡು. ಈ ಆಟದಲ್ಲಿ ಗೆದ್ದು ಬಿಟ್ರೆ ಅದ್ರ ಸಂತೋಷನೇ ಬೇರೆ ಮಾವ. ಸಿರಿ ಸಂಪದಗಳನ್ನು ಕಟ್ಟಿ ಸೋತಾಯಿತು, ನನ್ನ ತಮ್ಮಂತನ್ನು ಸೇರಿಸಿ ಕಟ್ಟಿ ಸೋತಾಯಿತು. 3ನೇ ಆಟಕ್ಕೆ ನಾನೇನಪ್ಪ ಕಟ್ಲಿ? ಅಣ್ಣಯ್ಯ ನಿನ್ನಲ್ಲಿ ಇನ್ನೊಂದು ಅಮೂಲ್ಯವಾದ ರತ್ನವಿದೆ, ಅದನ್ನು ಕಟ್ಟಿ ಆಟ ಆಡ್ಬಿಟ್ರೆ 2 ಸಾರಿ ಸೋತಿರೋದನ್ನು 1ದೇ ಆಟ ಕೊಟ್ಬಿಡ್ತೀನಿ ನೋಡು. ಅಮೂಲ್ಯವಾದ ರತ್ನವೇ ಯಾವುದಪ್ಪ? ನಿಮ್ಮ 5 ಕೈ ಹಿಡಿದ ದ್ರುಪದನಂದಿನಿ ದ್ರೌಪದಿ. ಕಟ್ಟವಳನ್ನೇ ಬೇಡಪ್ಪ. ಒಂದು ಹೆಣ್ಣನ್ನ ಜೂಜು ಕಟ್ಟಿ ಆಟ ಆಡೋದು ಹೆಣ್ಣು ಕುಲಕ್ಕೆ ಅಪಮಾನ. ನನ್ನ ಮನೆ ಹೆಣ್ಮಕ್ಳು ಬೇರೆಲ್ಲ, ನಿನ್ನ ಮನೆ ಹೆಣ್ಮಕ್ಳು ಬೇರೆಲ್ಲ. ಆಟ ನಿಲ್ಸ್ಬಿಡೋಣ. ಅಣ್ಣಯ್ಯ ಕಟ್ಟು ಅಂದ್ರೆ ಅವಳನ್ನ ಕರ್ಕೊಂಬಂದ್ ಕಟ್ಟು ಅಂತಲ್ಲ, ಬಾಯಿ ಮಾತಲ್ಲಿ ಕಟ್ಟಿದ್ದೀನಿ ಅಂತ ದಾಳ ಬಿಡು ಸಾಕು. ಯಾಕಂದ್ರೆ ಧರ್ಮರಾಯರು ಕೊಟ್ಟು ಮಾತಕ್ಕೆ ತಪ್ಪಿಸ್ಕೊಳ್ಳಲ್ಲ. ಅವರು ಕರ್ಕೊಂಬಂದ್ ಕಟ್ಟೋದು ಒಂದೇ, ಬಾಯಿಲಿ ಹೇಳೋದು ಒಂದೇ. ಬಾಯಿಲಿ ಹೇಳಿದ ಮೇಲೆ ತಪ್ಪಿಸ್ಕೊಳ್ಳಲ್ಲ ಅಂತ ಗೊತ್ತಲ್ಲ. ಜೂಜ್ದವ್ರು ನೋಡಿ ಹೆಂಗ್ ಕಲಿಸ್ತಾರೆ. ಈ ಮೊಟ್ಟ ಮೊದಲು ಕಲ್ಸಾಗ ಹಂಗೆ ಕೈಯಿಲ್ಲ 2 ರೂಪಾಯಿಗೆ ಎತ್ತ ಆಡಕ್ ಬರ್ಲ ಕಣ. ನಾ ಹೇಳ್ಕೊಟ್ರೆ ನಂಗೆ ಗುದ್ಲಿ ತಕ್ಕ ಆಗ್ದಾಗ ಅದೇ ಎತ್ಕೊಂಡ್ ಕಲ್ಸ ಆಯ್ತು. ಚಿರ್ಕಿ ಬಿಡು. ಅರ್ಧ ಕಲ್ತಗಂಡ. ಈಗ ಇಂದ್ಕೊಂಡ್ ಮುಂದ್ಕೊಂಡ್ ಒಂದೊಂದಿಡು. ಗುಲಾಮೆ ಎತ್ತ ಬಿದ್ದದ್ ನೋಡ್ಕೊ. ನಂದಿಕೆ ಬೆಳ್ತು ಕಣ. ಹೆಂಗೆ? ಈಗ ಎಷ್ಟು ಕಟ್ತೆ? 50 ಕಟ್ತೀನಿ. ಕಟ್ಟು ಮತ್ತಾಗಲ್ಲ. ಈಗ ಎಲ್ಲಿ ಬಿದ್ದು ನೋಡು ರಾಣಿ ಒಳಕ ನಂದಿಕೆ ಬೆಳ್ತು ಕಣ. ಈಗ ಎಷ್ಟು ಕಟ್ತೆ? 500 ಕಟ್ತೀನಿ. ಮತ್ ಕಟ್ಟು ಮತ್ತ. ಈಗ 2 ಲಕ್ಷಕ್ಕೆ 1 ಐಕ್ ಹೊಡಿತಾನ. ಕಲಿಸ್ತಾವ ಬಡ್ಡೆ ಊರ್ಲಿ ಅವನ. ಇವ ಸುಮ್ ಜಾತ್ರೆ ಉಂಟು ಹೋಯ್ತ್ಕೋತಾನ. ಈ ಕಲಿಸುವಾಗ ಹಂಗೆ ನೋಡಿ ಜೂಜು ಅನ್ನೋದು ಎಷ್ಟು ಕೆಟ್ಟದ್ದು ಅನ್ನೋದಕ್ಕೆ ಧರ್ಮರಾಯರೇ ಸಾಕ್ಷಿ. ಹೆಂಡತಿನೇ ಕಟ್ಟಿ ದಾಳ ಬಿಡ್ತಾವ್ರೆ. ಅದಕ್ಕೆ ನಮ್ಮ ಈಗಿನ ಕಾಲದವ್ರು ಕೆಲವರು ಡೈಲಾಗ್ ಹೊಡಿತಾರೆ, ಮೇ ತತ್ತ ತಾಳ್ಯ. ಆ ಧರ್ಮರಾಯ ಹೆಡ್ತಿನೇ ತಕೊಂಡೋಗಿ ಕಟ್ಟಿದ್ದಂತ ನಾನು ಕೆಳಮಟ್ಟದ ಮನುಷ್ಯನ ಹೆಡ್ತಿ ತಾಲಿ ತಕೊಂಡೋಗಿ ಕಟ್ತಾವನೆಪ್ಪ. ಬಟ್ ಏನ್ ಗುಲಾಮ ಒಳಕ್ ಬಿದ್ರೆ ನಿನ್ ಕತ್ತು ತಮಟನೆ ನೇತಾಕ್ ನಂಗೆ ಹಾಕ್ಬೇಕು ಹಂಗೆ ನೇತಾಕ್ಬಿಡ್ತೀನಿ. ಗುಲಾಮ ಒಳಕ್ ಬಿದ್ರ ಬೆಳ್ದಾರ ನಾನೇ ತಕತೀನಿ, ಅದ್ ಗ್ಯಾರಂಟಿ ಬಿಡು. ಇಲ್ಲೇನಾಗಿದೆ ನೋಡಿ, ಜೂಜು ಅನ್ನೋದಕ್ಕೆ 3ನೇ ಆಟದಲ್ಲಿ ಶಕುನಿ ದ್ರೌಪದಿಯನ್ನೇ ಗೆಲ್ಲುವುದಕ್ಕೋಸ್ಕರವಾಗಿ ದಾಳ ಬಿಡ್ತಿರ್ಬೇಕಾದ್ರೆ ಧರ್ಮರಾಯರಿಗೆ 3ನೇ ಆಟದಲ್ಲೂ ಸೋಲು. ದುರ್ಯೋಧನ ಎದ್ದು ನಿಂತು ಚಪ್ಪಾಳೆ ಹೊಡಿತಾನೆ, ಬಲೇ ಮಾವ ಬಲೇ ಮಾವ. ಸೋದರ ದುಶ್ಯಾಸನ ಅಣ್ಣ ಎಷ್ಟೋ ಸಾರಿ ಅಪಮಾನ ಮಾಡಿದ ಪಾಂಚಾಲಿ ಇವತ್ತು ನಮ್ಮವಳು. ತುಂಬಿದ ಸಭಾ ಮಧ್ಯಕ್ಕೆ ಎಳತಾವಳನ್ನ ಸಭೆಯ ಮಧ್ಯೆ ಕೆಳ್ಕೊಂಡ್ಬಂದಿದ್ದಾನೆ. ಅಣ್ಣ ಏನು ಮಾಡಲಿ ಪಾಂಚಾಲಿಯನ್ನು? ಮುಖವನ್ನೇನು ನೋಡುವೆ ಸಹೋದರ, ಎಳೆದ ಬಿಸಾಡವಳ ಸೀರೆಯನ್ನ. ಇದನ್ನು ನೋಡಿದ ಕುಂತಮ್ಮನ ಮಕ್ಕಳು ಕೂತಲ್ಲೇ ಸತ್ತೋಬೇಕು. ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆ ಎಳೆದಕ್ಕೆ ಬರ್ತಾನೆ ಬೇಡ. 3 ಲೋಕದ ಗಂಡ ಮಧ್ಯಮ ಪಾಂಡವ ಅರ್ಜುನನಿದ್ದಾನೆ. ಅವನೊಬ್ಬನ ಪುಂಸಕ, ಅವನಿಂದ ಏನಾಗುವುದು? ಜಗಜ್ಜಟ್ಟಿ ಮಲ್ಲ ಭೀಮಸೇನಿದ್ದಾನೆ, ಅವನೊಬ್ಬ ಹೊಟ್ಟೆ ಭಾಗ. ಧರ್ಮರಾಯರಿದ್ದಾರೆ, ಸೋತು ಕಂಗಾಲಾಗಿ ಕೂತಿದ್ದಾನೆ. ನಕುಲ ಸಹದೇವರಿದ್ದಾರೆ, ಅವರಿನ್ನೂ ಚಿಕ್ಕ ಬಾಲಕರು. ಪಾಂಚಾಲಿ, ನಿನ್ನ ಸಹಾಯಕ್ಕೆ ಬರೋರು ಯಾರು ಇಲ್ಲ. ಇದಾರೆ ಯಾರು? ಜಗದೋದ್ಧಾರಕನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ. ಏನು ಗೊಲ್ಲ ಕೃಷ್ಣನೇ. ನಿನ್ನ ಗಂಡಂದರೆ ತಲೆ ತಗ್ಗಿಸ್ಕೊಂಡು ಏನು ಆಗದೆ ಕುಳಿತಿರುವಾಗ ಅದೆಲ್ಲಿ ದನ ಕಾಯುತ್ತ ನಿಂತಿರುವನ ಆ ಕೃಷ್ಣ ಬಂದು ಕಾಪಾಡುವನಂತಾನೆ. ಕರೆ ಆ ಕೃಷ್ಣನ ನೋಡೋಣ. ಸೀರೆ ಹಿಡಿದು ಎಳೆದಾಡುತ್ತಿರಬೇಕಾದ್ರೆ ನನ್ನ ಮಾನ ಪ್ರಾಣವನ್ನು ಕಾಪಾಡುವ ಹೇ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ
ರುಕ್ಮಿಣಿ ಲೋಲ ಕೃಷ್ಣ 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 ಬಿಡೋ ಪಾಂಚಾಲೆ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ಹೇ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ ಆಕಾಶ ಭೂಮಿಗಳ ನಡೆದಂತ ಪಾದ ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ ಆಕಾಶ ಭೂಮಿಗಳ ನಡೆದಂತ ಪಾದ ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ ಪಾಪವನ್ನು ಬೆಳೆವಂತ ಸುರನಿಗೆ ಜನಿಸಿದಂತ ಪಾಪವನ್ನು ಕಳೆವಂತ ಸುರನಿಗೆ ಜನಿಸಿದಂತ ಕೃಷ್ಣನ ಪಾದವ ನಂಬಿಕೆ ನೈಯ ಹೇ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ಹೇ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕ್ತಗೆ ಮುಕುತಿಯನ್ನು ಕೊಡುವಂತ ಪಾದ ಕೃಷ್ಣ ವಾಸುದೇವ ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕ್ತಗೆ ಮುಕುತಿಯನ್ನು ಕೊಡುವಂತ ಪಾದ ನದಿ ಕಲ್ಯಾಣ ಮುನಿಸತಿಗೆ ಜೀವವ ತಂದ ಕಲ್ಯಾಣ ಸತಿಗೆ ಜೀವವಾದ ಕೃಷ್ಣನ ಪಾದವ ನಂಬಿಕೆ ನೈಯ ಹೇ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ಹೇ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ ಕೃಷ್ಣ ಗೋವಿಂದ ನಾರಾಯಣ ಇಂದಿರಾರಮಣ ಗೋವಿಂದ ಗೋವಿಂದ ಅಲ್ಲಿ ಬಾಲ್ಕಾಲಿನ ಕೂತಿರೋರು ಹುಷಾರು ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ ಇಲ್ಲೇನಾಗಿದೆ ಬೆಟ್ಟದ ಗಾತ್ರ ಸೀರೆ ಬಂದವಳ ಮಾನ ಪ್ರಾಣ ಉಳ್ಕೊಂಡ್ಬಿಡ್ತು ನೋಡಿ ಕೃಷ್ಣ ಕಾಪಾಡ್ಬಿಟ್ಟ ನಾವು ಒಳ್ಳೇದು ಮಾಡಿದಾಗ ಆ ಒಳ್ಳೆತನ ನಮಗೆಲ್ಲೋದ್ರೂ ಕಾಪಾಡುತ್ತೆ ಅನ್ನೋದಕ್ಕೆ ಪತಿವ್ರತೆಯಾದ ದ್ರೌಪದಿಯ ಸೀರೆ ಎಳೆಯುವ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಂದು ಅವಳಿಗೆ ಮಾನ ಪ್ರಾಣಗಳನ್ನು ಉಳಿಸ್ಬಿಟ್ಟ ದುರ್ಯೋಧನ ಹಲ್ಲು ಕಡಿತಾನೆ ಮಾವ ಇನ್ನೊಂದು ಆಟ ಹಾಕು ಈ ಆಟದಲ್ಲಿ ಧರ್ಮರಾಯರು ಗೆದ್ರೆ ಸೋತ್ರದನ್ನೆಲ್ಲ ಕೊಟ್ಟು ಕಳಿಸು ಒಂದು ವೇಳೆ ಮತ್ತೆ ಏನಾದ್ರೂ ಸೋತ್ರೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ 12 ವರ್ಷ ವನವಾಸ ಅಂದ್ರೆ ಗೆಡ್ಡೆಗಣಿಸ್ಕೊಂಡು ತಿನ್ಕೊಂಡು ಕಾಡಲ್ಲಿ ಬಿದ್ದಿರ್ಬೇಕು 1 ವರ್ಷ ಅಜ್ಞಾತವಾಸ ಅಂದ್ರೆ ಯಾರ ಕಣ್ಣಿಗೂ ಅವ್ರು ಬೀಳುವಂತಿಲ್ಲ ಮತ್ತೆ ಯಾರ ಕಣ್ಗಾದ್ರೂ ಬಿದ್ರೆ 12 ವರ್ಷ ವನವಾಸ ಅನುಭವಿಸ್ಬೇಕು ಈ ರೀತಿ ಮಾತುಕತೆ ಆಯ್ತು
ಧರ್ಮರಾಯರು ಒಂದು ಹೆಣ್ಣನ್ನು ತಂದು ಸಭೆಯಲ್ಲಿ ಸೀರೆ ಎಳೆದು ಅಪಹಾಸ್ಯ ಮಾಡಿ ನಗುತ್ತಿರುವ ಇಂಥ ಜನಗಳೆದುರು ಬದುಕಿರೋದಕ್ಕಿಂತ ಕಾಡಿನಲ್ಲಿ ಪ್ರಾಣಿಗಳ ಜೊತೆಲಿರುವುದು ಎಷ್ಟೋ ಮೇಲು. ಈ ಆಟವನ್ನು ಹಾಕುವಂತ 4ನೇ ಆಟವನ್ನು ಹಾಡಿ ಸೋತು, ಧರ್ಮರಾಯರು ಕೊಟ್ಟ ಮಾತಿನಂತೆ 4ನೇ ಆಟದಲ್ಲೂ ಸೋತು ರಾಜೋಚಿತವಾದ ವಸ್ತ್ರ ಉಡುಪುಗಳನ್ನು ತೆಗೆದಿಟ್ಟು ನಾರಮಡಿಯನ್ನುಟ್ಟು ವನವಾಸಕ್ಕೆ ಹೋಗ್ತಾ ಇದ್ದಾರೆ. ಜೊತೆಯಲ್ಲಿ ತಮ್ಮಂದ್ರು ಒಂದು ಮಾತು ಆಡದೆ ಹಿಂದ್ಗಡೆ ಹೋಗ್ತಾವ್ರೆ ನಾರುಮಡಿಯನ್ನುಟ್ಟು. ಇವರ ಗಂಡಂದಿರ ಹಿಂಭಾಗದಲ್ಲಿ ದೃಪದ ನಂದಿನಿ ದ್ರೌಪದಿ ಹೋಗ್ತಾ ಇದ್ದಾಳೆ. ಯಾಕಣ್ಣ ನೀನು ಸೋತೆ, ನೀನು ಸೋತದ್ದಕ್ಕೆ ನಾವ್ಯಾಕಣ್ಣ ಕಷ್ಟಪಡಬೇಕು ಅಂತ ಒಂದು ಮಾತಾಡ್ಲಿಲ್ವಂತೆ. ಅದಕ್ಕೆ ಅವ್ರನ್ನ ಪಾಂಡವರು, ಅಣ್ಣ ತಮ್ಮಂದರು ಅಂದ್ರೆ ಪಾಂಡವರಂತಿರ್ಬೇಕು ಅಂತ ಹೇಳ್ತಾರೆ. ನಮ್ಮ ಇವತ್ತಿನ ಕಾಲದಲ್ಲಿ ಯಾವ ಕೋರ್ಟ್ನಲ್ಲಿ ನೋಡಿ ಅಣ್ಣ ತಮ್ಮದಿರ ಕೇಸ್ಗಳೇ ಜಾಸ್ತಿ. ಇಲ್ಲ ಅಣ್ಣ ತಮ್ಮನ ಬುಂಡ ಹೊಡೆದಾಕಿರ್ತಾನೆ, ಇಲ್ಲ ತಮ್ಮನೇ ಅಣ್ಣನ ಬುಂಡ ಹೊಡೆದಾಕಿರ್ತಾನೆ. ಅದು ಇಲ್ಲ ಅಂದ್ರೆ ವಾರರ್ಗಿತ್ತೀರಿ ಬೋಸ್ ಇಲ್ಲೇ ಮಿತ್ತಾಡ್ಕೊಂಡು ಈ ಸ್ಟೇಷನ್ಗೆ ಹೋಗಿ ಕೋರ್ಟ್ಗೆ ಹೋಗಿರುತ್ತೆ. ಯಾಕೆಂದ್ರೆ ಅಣ್ಣ ತಮ್ಮದಿರ ಜಗಳ ಹುಟ್ತಾ ಅಣ್ಣ ತಮ್ಮಂದ್ರು ಬೆಳೀತಾ ದಾಯಾದಿಗಳು ಅಂತಾರೆ ನೋಡಿ. ಆದ್ರೆ ಪಾಂಡವರಂತಿರಬೇಕು. ಅಣ್ಣ ಹಾಕದ ಗೆರೆನ ತಮ್ಮ ಯಾವತ್ತೂ ದಾಟ್ಲಿಲ್ಲ. ಇಲ್ಲಿ ವನವಾಸವನ್ನು ಅನುಭವಿಸ್ತಿರ್ಬೇಕಾದ್ರೆ ಕಾಡಿನಲ್ಲಿ ಪಾಂಡವರು. ಧರ್ಮರಾಯರ ಮನಸ್ಸಿನಲ್ಲಿ ಒಂದು ದುಃಖ, ಎಲ್ರಿಗೂ ಧರ್ಮ ಹೇಳುವ ನಾನೇ ಇಂಥ ಧರ್ಮದ ಕೆಲಸವನ್ನು ಮಾಡಿದ್ನಲ್ಲ, ಇದು ಸರಿಯೇ? ಒಂದು ವೇಳೆ ಇಂತರಿಗೆ ಮಾತನಾಡುವ ತಮ್ಮಂದರಾಗ್ಬಿಟ್ಟಿದ್ರೆ ನನ್ನ ಸ್ಥಿತಿ ಏನಾಗ್ತಿತ್ತು? ಇದಕ್ಕೆಲ್ಲ ಕಾರಣ ನಾನು ಯಾಕೆ ಇದು ಮಾಡಿದೆ ಅಂತ ದುಃಖ ಪಡುವಾಗ ನೋಡಿ, 4 ಕಥೆಗಳಲ್ಲಿ ಈ ದೌಮ್ಯ ಮಹರ್ಷಿಗಳು ಬರ್ತಾ ಇದ್ದಾರೆ ಈ ಭಕ್ತ ಮಹಂದಾತನ ಕಥೆಯನ್ನು ಹೇಳೋದಕ್ಕೆ. ವನವಾಸದಲ್ಲಿರುವ ಪಾಂಡವರಲ್ಲಿಗೆ ಬರ್ತಿರ್ಬೇಕಾದ್ರೆ, ಓಹೋ ಧರ್ಮರಾಯ, ಇದೇನಪ್ಪ ಪಾಂಡವರ ಪ್ರಾಣವೇ ಮಮ ಪ್ರಾಣವೆಂಬುದಾಗಿ ಶ್ರೀಕೃಷ್ಣ ಪರಮಾತ್ಮನ ನಿನ್ ಜೊತೆಲಿರುವಾಗ ನೀನ್ ಕಣ್ಣೀರು ಹಾಕೋದೆ? ಬನ್ನಿ ಪೂಜ್ಯರೇ, ಎಲ್ರಿಗೂ ಧರ್ಮ ಹೇಳುವ ನಾನೆಂತ ಧರ್ಮದ ಕೆಲಸ ಮಾಡಿದ್ದೀನಿ ನೋಡಿ. ಸೋತು ಕಂಗಾಲಾಗಿ ಹೆಂಡತಿನ ಅಪಮಾನ ಮಾಡಿ ವನವಾಸಕ್ಕೆ ತಂದಿಟ್ಟಿದ್ದೀನಿ ತಮ್ಮಂದರ್ನೆಲ್ಲ. ಇದಕ್ಕೆಲ್ಲ ಕಾರಣ ನನ್ನ ಜೂಜಾಟ. ಓಹೋ, ಈ ವಿಚಾರ ಕಣ್ಣೀರಾಗ್ತಾ ಇದೆಯೇ? ಇದು ನೀನು ಮಾಡಿಕೊಂಡ ಕೃತ್ಯವಲ್ಲ ಪೂಜ್ಯರೇ. ಜೂಜಾಡ್ದವನು ನಾನೇ ತಾನೇ, ಜೂಜಾಡ್ದವನು ನೀನೇ, ಜೂಜಾಡಿಸಿದವನೇ ಬೇರೆ. ಪೂಜ್ಯರೇ, ಹೌದಪ್ಪ, ನಿನ್ನ ಭುಜದ ಮೇಲೆ ಗ್ರಹಶ್ರೇಷ್ಠನಾದ ಶನೇಶ್ವರ ಅಷ್ಟಮ ಶನಿಯಾಗಿ ಕೂತಿದ್ದಾನೆ. ಅವನು ಯಾರ ಭುಜವನ್ನೇರುವನವರೆಗೆ ಕಷ್ಟ ಕಾರ್ಪಣ್ಯಗಳು ತಪ್ಪದ್ದಲ್ಲ. ಪೂಜ್ಯರೇ, ಈ ಮಾತನ್ನು ಹೇಗೆ ನಂಬಲೇಬೇಕು ಧರ್ಮರಾಯ? ಯಾವುದೇ ಕೆಲಸಕ್ಕೆ ಕೈ ಹಾಕಬೇಕಾದ್ರೂ ಕೃಷ್ಣ ಅಂತ ಹೇಳಿ ಕೈ ಹಾಕ್ತಿದ್ದವನು ಒಂದು ಸಾರಿ ಆದ್ರೂ ಅವತ್ತು ದೇವರ ಹೆಸರು ಹೇಳಿದೆ ನೀನು ಜೂಜಾಡುವಾಗ? ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಹೇಳೋದಕ್ಕೆ ಅವನು ಬಿಡ್ಲಿಲ್ಲ. ಅದೇ ದ್ರೌಪದಿ ಕೃಷ್ಣ ಅಂತ ಅವಳು ಕೂಗಿದುಕೊಂಡಲೇ ಬೆಟ್ಟದ ಗಾತ್ರ ಸೀರೆ ಬಂದವಳ ಮಾನ ಪ್ರಾಣ ಉಳಿತು. ನೀನಾಗ್ಲಾದ್ರೂ ಕೃಷ್ಣ ಅಂತ ಹೇಳಿದ್ರೆ ನಿನ್ನ ಕೊನೆ ಆಟನಾದ್ರೂ ಗೆಲ್ಬೋದಾಗಿತ್ತಲ್ಲ, ನೀನು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಹೇಳೋದಿಕ್ಕೆ ಅವನು ಬಿಡ್ಲಿಲ್ಲ. ಪೂಜ್ಯರೇ, ನಿಮ್ಮ ಮಾತು ನಿಜ. ಈಗ ಅವನ ಕಷ್ಟದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅನ್ಯತ ಮಾರ್ಗವಿಲ್ಲವೇ? ಯಾಕಪ್ಪ ಇಲ್ಲ, ಸುಲಭವಾದ ಮಾರ್ಗವಿದೆಯಲ್ಲ. ಯಾರು ಭಕ್ತಿ ಭಾವದಿಂದ ಅವನ ಚರಿತಾಮೃತವನ್ನು ಸಂಪೂರ್ಣವಾಗಿ ಕೇಳುವರೋ ಅಲ್ಲಿ ಅವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾನೆ. ಪೂಜ್ಯರೇ, ಅವನ ಕಥೆಯನ್ನು ಕೇಳಿದ್ರೆ ಕಷ್ಟವೆಲ್ಲ ಪರಿಹಾರವಾಗುತ್ತೆ ಅನ್ನೋದಾದ್ರೆ ನಾವು ಭಕ್ತಿಯಿಂದ ಕೇಳುವುದಕ್ಕೆ ಸಿದ್ಧರಾಗಿದ್ದೇವೆ ಅಂತ ದ್ರೌಪದಿ ಸಮೇತವಾಗಿ ಭೀಮಾರ್ಜುನರೆಲ್ಲರೂ ಕೂಡ ಕುಳಿತಿದ್ದಾರೆ ಧರ್ಮರಾಯರ ಮುಂದೆ ಕುಳಿತು. ಯಾವ ದೌಮ್ಯ ಮಹರ್ಷಿಗಳು ಹಿಂದೆ ಕೃತಯುಗದಲ್ಲಿ ನಡೆದಂತ ಭಕ್ತ ಮಹಂದಾತ ಅಥವಾ ಲಕ್ಷ್ಮೀ ಶನೇಶ್ವರ ಶಪಥ ಎಂಬ ಕಥೆಯನ್ನ ಈಗ ಹೇಳ್ತಾ ಇದ್ದಾರೆ. ಈ ಕಥೆಯನ್ನು ಕೂತು ಬಿಟ್ಟಿದರೆ ನೀವೆಲ್ಲ ಕೊನೆ ಏರಿಸಲೇಬೇಕು. ಈಗ ಇದರಲ್ಲಿ ಲಕ್ಷ್ಮೀ ಶನೇಶ್ವರ ಇಬ್ಬರು ಬರ್ತಾರೆ. ಶನೇಶ್ವರನ ಎದುರ ಕಂಡ್ರೆ ಗೊತ್ತಲ್ಲ ನಿಮಗೆ, ಪಡಬಾರದು ಪಾಡು ಪಡಿಸ್ಬಿಡ್ತಾನೆ ಪರಮಾತ್ಮ. ಬೆಳಗ್ಗೆ ಪ್ರೋಗ್ರಾಮ್ ಇದ್ರು ಪರವಾಗಿಲ್ಲ, ಇರಲೇಬೇಕು. ಹೋಯ್ತು ಹೋಗಂಗಿದ್ರೆ ಈಗ 10 ನಿಮಿಷ ಹಿಂದೆನೆ ಹೋಗ್ಬೇಕಾಯ್ತು ನೀವು. ಈಗ ಸಿಕ್ಕಾಕೊಂಡು ಆಗ್ಬಿಟ್ಟದ. ಈಗ ಇನ್ನು ಲಕ್ಷ್ಮಿ ಏನಾದ್ರೂ ಕೈ ಕೊಟ್ರೆ ಹುಟ್ಟು ದರಿದ್ರ ಆಗಿ ಕರೆನ್ಸಿಗೂ ಕಾಸಿಲ್ದಾಗ ಆಗೋಯ್ತದ. ಅಲೋನಕ್ಕುವೆ ಹೋಗಿದ್ರು ಹೋಗಿ ಈಗ ಬೇಕಾರ. ಅದರಿಂದ ಶನೇಶ್ವರನೂ ನಾವು ಬಿಡಕ್ಕಾಗಲ್ಲ, ಲಕ್ಷ್ಮಿನೂ ಬಿಡಕ್ಕಾಗಲ್ಲ. ಈ ವರಮಹಾಲಕ್ಷ್ಮಿ ಹಬ್ಬ ನಾಳಿದ್ದು ಮತ್ತೆ ಶ್ರಾವಣ ಶನಿವಾರ 2 ಹಬ್ಬಗಳು ಯಾಕೆ ಬರುತ್ತೆ ಅಂದ್ರೆ ಈ ಕಥೆಯಿಂದ ಬರೋದು. ಒಂದು ನಿಲ್ಲಿಸ್ತೀವಿ ಮನೆ ಕಟ್ಟುವಾಗ, ಯಾಕೆ ನಿಲ್ಲಿಸ್ತಾರೆ ಅನ್ನೋದು ಈ ಕಥೆಯಲ್ಲಿ ಬರುತ್ತೆ. ಮತ್ತೆ ಭೂಲೋಕದಲ್ಲಿ ಇವರಿಬ್ಬರನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಮಹಂದಾತ ಚಕ್ರವರ್ತಿ ಕಥೆಯಿಂದ ನಮಗೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾವ ದೌಮ್ಯ ಮಹರ್ಷಿಗಳು ಪಾಂಡವರಿಗೆ ಹೇಳ್ತಾರೆ, ಹಿಂದೆ ಕೃತಯುಗದಲ್ಲಿ ಪ್ರತಿಷ್ಠಾನಪುರ ಮತ್ತು ಉಜ್ಜಯಿನಿ ಪಟ್ಟಣ ಹಾಗೂ ಕಾಳಿಂಗಪುರ ಪಟ್ಟಣ ಅಂತ ನಾವೆಲ್ಲಾ ರಾಜರುಗಳ ಕಥೆಯಲ್ಲೂ ಕೇಳ್ತೀವಿ. ಇದು ಬಹಳ ವಿಶೇಷವಾದ ಕತೆ. ಯಾವುದು? ಭಕ್ತ ಮಹಂದಾತ. ಧಾತ್ರಿ ನಗರ ಎಂಬತಕ್ಕಂಥ ಸಾಮ್ರಾಜ್ಯ. ಅಲ್ಲಿ ಯೌವನಾಶ್ವ ಮಹಾರಾಜ, ಸತ್ಯವತಿ ಎಂಬ ಧರ್ಮಪತ್ನಿ, ಮಕ್ಕಳಿಲ್ಲದ ಅನಂತ ವರ್ಷಗಳ ಕಾಲ ಒಂದು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಿರ್ತಾನೆ ಯೌವನಾಶ್ವ ಮಹಾರಾಜ.
ಆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವ ಸಂದರ್ಭದಲ್ಲಿ 21 ದಿವಸ ಯಾಗ ಮಾಡೋದು ಋಷಿಗಳೆಲ್ಲ ಸೇರಿಕೊಂಡು. ಆ 21 ದಿವಸ ಯಾಗ ಮುಗಿದು ಕೊನೆಯ ದಿವಸ ಆವತ್ತು ಮೌನ ವ್ರತ. ಆವತ್ತು ಎಲ್ಲರೂ ಭಕ್ತಿಯಿಂದ ಕಣ್ಣು ಮುಚ್ಚಿ ಮೌನದಲ್ಲಿ ಕೂತವ್ರೆ. ಅವತ್ತು ವ್ರತ ಮಾಡಿದ್ರೆ ಮಕ್ಕಳ ಫಲ ಖಂಡಿತ ಆಗುತ್ತೆ ಅಂತ 21 ಋಷಿಗಳು ಮಾಡ್ತಿರುವಂತಹ ಯಾಗ. ಕೊನೆ ದಿವಸ ಅರ್ಧರಾತ್ರಿ ಏನಾಗುತ್ತೆ ಗೊತ್ತೇ, ಈ ಯೌವನಾಶ್ವ ಮಹಾರಾಜನಿಗೆ ಅತೀವವಾದಂತ ಬಾಯಾರಿಕೆ ಶುರುವಾಗೋಗುತ್ತೆ. ಅಯ್ಯೋ, ಹೋಮದ ಹೊಗೆಯನ್ನು ಕುಡಿದು ಈ ಬಾಯಾರಿಕೆ ತಡೆಯಕ್ಕಾಗ್ತಾ ಇಲ್ವಲ್ಲ, ಪ್ರಾಣ ಹೋಗೋ ತರ ಆಗ್ತಿದೆಯಲ್ಲ, ಏನ್ ಮಾಡ್ಲಿ ಅಂತ. ಪ್ರಾಣ ಇದ್ರೆ ತಾನೇ ಮಕ್ಕಳಾಗೋದು, ನಾನೇ ಸತ್ತೋದ್ರು ಮಕ್ಕಳೆಲ್ಲ ಆಗ್ತವೆ ಅಂತ ಆ ಕಡೆ ಈ ಕಡೆ ನೋಡ್ತಾನೆ. ಎಲ್ಲ ಎದ್ದು ನೋಡಿದ್ರೆ ಎಲ್ಲ ಕಣ್ಣು ಮುಚ್ಕೊಂಡು ಕೂತವ್ರೆ ಮೌನ ವ್ರತ. ಮುಂದೆ ಗಿಂಡಿಲಿ ಯಾಗದ ತೀರ್ಥ ತುಂಬಿಟ್ಟಿತ್ತಲ್ಲ, ಅದನ್ನ ಎತ್ತಿ ಗಟ 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 ಗಟನೆ ಕುಡಿದು ಬಿಟ್ಟ. ಅಮೃತ ಕುಡ್ದಂಗಾಯ್ತು ಅವನಿಗೆ. ಹಬ್ಬ, ಜೀವ ಉಳಿತು ಅಂತ ಯಾಗ ತೀರ್ಥ ಕುಡಿದು ಬಿಟ್ಟ. ಋಷಿಗಳು ಕಣ್ಬಿಟ್ಟು ನೋಡ್ತಾರೆ, ಅಯ್ಯಯ್ಯೋ ನಡೆಯಬಾರ್ದು, ನಡೆದೋಯ್ತಲ್ಲಪ್ಪ ಜಗದೊಳಗೆ. ಏನಾಯ್ತು ಸ್ವಾಮಿ? ಯಾಗ ತೀರ್ಥವನ್ನ ರಾಣಿ ಕುಡಿದು ಗರ್ಭ ಧರಿಸಬೇಕಾಗಿತ್ತು, ರಾಜ ಕುಡಿದು ಬಿಟ್ನಲ್ಲ ಸ್ವಾಮಿ. ಈಗ ಆಗ ಏನೂ ಇಲ್ಲ, ಗರ್ಭ ಧರಿಸಲೇಬೇಕು, ಗಂಡಾಗ್ಲಿ ಹೆಣ್ಣಾಗ್ಲಿ ಮಗು ಹುಟ್ಟಲೇಬೇಕು ಆ ಯಾಗ ತೀರ್ಥದ ಫಲದಿಂದ ಅಂದಾಗ ಗಂಡಸನ ಹೊಟ್ಟೆ ಒಳಗೆ ಮಗು ಹುಟ್ಟೋದೆ ಅಂತೆಲ್ಲ ನಗ್ತಾರೆ. ನಿಜ ಆಗೋಯ್ತು. ದಿನೇ ದಿನೇ ಮಗು ಹೊಟ್ಟೆ ಒಳಗೆ ಬೆಳೀತಾ ಇದೆ ಯೌವನಾಶ್ವ ಮಹಾರಾಜನ ಹೊಟ್ಟೆ ಒಳಗೆ. ದಿನಗಳು ಉಳಿತವಾರವಾಗಿ ತಿಂಗಳಾಗಿ ನವಮಾಸಗಳು ತುಂಬುತ್ತಿರಬೇಕಾದ್ರೆ ಬಲವಟ್ಟೆಯನ್ನು ಸೀಳ್ಕೊಂಡು ಬಂದು ಸುಜರಿನ್ ಮಾಡೋದು ಅಂತಾರಲ್ಲ ನೋಡ, ಆ ಕಾಲದಲ್ಲೇ ಆಗದೆ, ಈಗೇನು ಹೊಸ್ತಲ್ಲ ಯಾರು ಕಂಡಿಡಿದಿರೋದಲ್ಲ. ಆ ಬಲವಟ್ಟೆಯನ್ನು ಸೀಳ್ಕೊಂಡು ಮಗು ಈಚೆಗೆ ಬಂದು ಬಿಡ್ತಲ್ಲ. ಜ್ಞಾನ ತಪ್ಪಿ ಮಲಗಿದಾನೆ ಯೌವನಾಶ್ವ ಮಹಾರಾಜ. ಆ ಮಗು ಕಿಟ್ಟೋಟ ಕಿರ್ತಾ ಇದೆ. ಯಾವ್ದು ಈ ತರ ಅನ್ಸುತ್ತೆ. ಆ ಮಗು ಅಳ್ತಾ ಇದೆ, ಎಲ್ಲ ನಗ್ತಾವ್ರೆ. ಗಂಡಸ್ ತೊಟ್ಟಲ್ಲಿ ಹುಟ್ಟುದು ಮಗು. ಹೆಂಗಸ್ ತೊಟ್ಟೆ ಒಳಗೆ ಹುಟ್ಟಿದ್ರೆ ತಾಯಿ ಅದೇ ಹಾಲಾದ್ರೂ ಸಿಕ್ತಿತ್ತು. ಗಂಡಸ್ ತೊಟ್ಟೆ ಒಳಗೆ ಹುಟ್ಟಿರೋ ಮಗು ಇದಕ್ಕೆ ಯಾರಪ್ಪ ಹಾಲು ಕೊಡ್ತಾರೆ? ಈ ಮಗುನ ದೇವರೇ ಕಾಪಾಡಬೇಕು ಅಂತ ಎಲ್ಲ ನಗ್ತಾವ್ರೆ. ಆಗ ದಿಗ್ಗನೆ ಇಂದ್ರಾದಿ ದೇವತೆಗಳು ಪ್ರತ್ಯಕ್ಷರಾದ್ರು ಭೂಲೋಕ. ಇಂದ್ರಾದಿ ದೇವತೆಗಳು ಪ್ರತ್ಯಕ್ಷವಾಗಿ ಅಳುತ್ತಿರುವ ಮಗುವಿನ ಎಡಗೈನ ಹೆಬ್ಬೆರಳನ್ನು ತೆಗೆದು ಬಾಯಿಬಿಟ್ರು. ಇಟ್ಟ ಕೂಡಲೇ ಮಗು ಪಟ್ಟ ಅಂತ ಅಳು ನಿಲ್ಲಿಸ್ಬಿಡ್ತು. ಅದಕ್ಕೆ ಕೆಲವು ಮಕ್ಕಳು ನೋಡಿ ನಿಂಗೆ ಎಷ್ಟೊತ್ತಲೇ ಬೆಳಕಂಡು ಚೀಪ್ತಾ ಇರ್ತವೆ. ಇವು ಮೊನ್ನೆ ಬಿಟ್ಬಿಟ್ಟದೆ ಜ್ಞಾಪಕ ಆಗೋಯ್ತು, ಪುನಃ ಹಾಕೊಂಡ್ಬಿಡ್ತಾನೆ. ಅದಕ್ಕೆ ನೋಡಿ, ಆ ಹೆಬ್ಬೆರಳನ್ನು ಚೀಪಿದ್ರೆ ಮಕ್ಕಳಿಗೆ ತಾಯಿ ಎದೆ ಹಾಲು ಊಟ ಮಾಡಿದ ತೃಪ್ತಿ ಬರುತ್ತಂತೆ. ಸ್ಕೂಲ್ಗೆ ಹೋಗೋ ಹೊತ್ತಿಗೆ ಹೊಡೀರಿ ಎಷ್ಟಾರು ಬಾಯಿಗೆ ಬೆಳ್ಳಾಕೊಂಡು ನಿಂತಿರ್ತವೆ. ಅಂದ್ರೆ ಇದಕ್ಕೆ ಆ ದೇವೇಂದ್ರ ಹೇಳ್ತಾನೆ, ಇವನು ಸಾಮಾನ್ಯನಾದ ಕಂದನಲ್ಲ, ಗಂಡಸನ ಹೊಟ್ಟೆಯಲ್ಲಿ ಹುಟ್ಟದವನು. 6 ರಾಯರ ಗಂಡ 3 ರಾಯರ ಮಿಂಡ, ಜಗದೊಳಗೆ ವಿಧಿಯನ್ನ ಗೆದ್ದಂತ ಮಹಂದಾತ ಭೂಪಾಲ ವಿಜಯೀಭವ. ಮಹಂದಾತ ಅಂದ್ರೆ ಬೆರಳನ್ನ ಪಾನ ಮಾಡುವಂತ ಅರ್ಥ, ಅದರ ಹೆಸರು ಮಹಂದಾತ ಅಂದ್ರೆ. ಅದಕ್ಕೆ ಅವನಿಗೆ ಮಹಂದಾತ ಎಂಬುದಾಗಿ ಹೆಸರು ಕರೆದಿರಬೇಕಾದ್ರೆ ಗಂಡಸನ ಹೊಟ್ಟೆಯಲ್ಲಿ ಹುಟ್ಟದವನೇ ಇವತ್ತಿನ ನಮ್ಮ ಕಥಾನಾಯಕ. ಆ ಇಂದ್ರಾದಿ ದೇವತೆಗಳ ಅಭಯ ಕೊಟ್ಟರಲ್ಲ, ಹೊಟ್ಟೆ ಎರೆದು ಮಲಗಿದ್ದಂತ ಯೌವನಾಶ್ವ ಮಹಾರಾಜನಿಗೆ ಆ ಹೊಟ್ಟೆ ಎರೆದಿರುವ ಗಾಯ ಮಾಯವಾಗಿ ಎದ್ದು ಕೂತ್ಕೊಂಡ. ಇವನು ಪ್ರಾಪ್ತ ವಯಸ್ಸಿಗೆ ಸರಿಯಾಗಿ ಭೂಮಂಡಲದಲ್ಲಿ ಮಹಾಕೀರ್ತಿಯನ್ನು ಪಡಿತಾನೆ ಅಂತ ದೇವತೆಗಳೆಲ್ಲ ಆಶೀರ್ವಾದ ಮಾಡಿ, ಮಹಂದಾತ ಮುಂದೆ ಈ ಜಗತ್ತಿಗೆ ಭೂಪಾಲಕನಾಗಿ ನೀನು ಕೀರ್ತಿವಂತನಾಗುವೆ, ನೀನು ಮಾಡುವ ಪೂಜೆ ವಿಷ್ಯನ್ನು ನಾವು ಪಡ್ಕೋತೀವಿ ಅಂತ ದೇವತೆಗಳ ಅಭಯ ಕೊಟ್ಟು ಮಹಂದಾತ ಅಂತ ಹೆಸರು ಕರೆದು ಸ್ವರ್ಗದ ಕಡೆ ಹೊರಟರು. ದಿನೇ ದಿನೇ ಬೆಳೀತಾ ಇದ್ದಾನೆ. ಗಂಡಸನ ಹೊಟ್ಟೆಯಲ್ಲಿ ಹುಟ್ಟದಂತ ಮಹಾನುಭಾವ ಇವನು. ಇಲ್ಲಿ ಯೌವನಾಶ್ವ ಮಹಾರಾಜ ವಿದ್ಯೆ ಪ್ರತಿಯೊಂದನ್ನು ಕೂಡ ಅವನಿಗೆ ಕಲಿಸಿ ಪ್ರಾಪ್ತ ವಯಸ್ಸಿಗೆ ಬರ್ತಿರಬೇಕಾದ್ರೆ ಪಕ್ಕದ ಸಾಮ್ರಾಜ್ಯದ ಶತಬಿಂದು ಮಹಾರಾಜನ ಮಗಳಾಗಿರ್ತಕ್ಕಂಥ ಬಿಂದುಮತಿ ಎಂಬತಕ್ಕಂಥ ರಾಜಕುಮಾರಿಯನ್ನ ಮದುವೆ ಮಾಡಿ ಇವನಿಗೆ ಪಟ್ಟಾಧಿಕಾರ ಮಾಡ್ತಾನೆ. ಪಟ್ಟಾಧಿಕಾರದಲ್ಲಿ ಕೂತ್ಕೊಂಡಂತ ಸತ್ಯಸಂಧ ಅತುಳೈಶ್ವರ್ಯ ಸಂಪನ್ನನೇ ಇವತ್ತಿನ ನಮ್ಮ ಕಥಾನಾಯಕನಾದಂತ ಮಹಂದಾತ ಭೂಪಾಲ. ಹೆಂಡತಿಯಾದ ಬಿಂದುಮತಿ ಸಮೇತವಾಗಿ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ. ಮಂತ್ರಿಗಳೇ, ಮಹಾಪ್ರಭು, ಈ ವರ್ಷ ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಲ್ಲಿ ಯಾವ ರೀತಿ ಆಗ್ತಾ ಇದೆ? ಚೆನ್ನಾಗಿದೆ ಮಹಾಪ್ರಭು. ಯಾರಿಗೂ ಯಾವ ಕುಂದು ಗೊತ್ತಿಲ್ಲ ಮಹಾಪ್ರಭು. ಚಂದಾಗಿದ್ದು ಮಹಾಪ್ರಭು, ಬರಾಗ ಆಯ್ತಲ್ಲ ಮಹಾಪ್ರಭು. ಈಗ ನಾಕನಿ ಬಿತ್ತಲ್ಲ ಅದ ಮಹಾಪ್ರಭು, ಆ ಮಳ ಕಟ್ಕೊಂಡ್ಬಿಟ್ರೆ ಏನೂ ಇಲ್ಲ. ಏನಪ್ಪ ನಿಮ್ಮ ಕೆಲಸಗಳು ಯಾವ ರೀತಿ ನಡೀತಾ ಇದೆ? ಊಟ ಅಲ್ಲ,
ಬಲ ಬಲ. ನಮ್ಮ ಸಾಮ್ರಾಜ್ಯ ಎಂದೆಂದು ಹೀಗೆ ಸುಭಿಕ್ಷವಾಗಿರಬೇಕು ಅಂತ ಪ್ರತಿನಿತ್ಯ ಮಹಾನುಭಾವನಾಗಿರ್ತಕ್ಕಂಥ ಸತ್ಯಸಂಧನಾದ ತುಳೈಶ್ವರ ಸಂಪನ್ನನಾಗಿರ್ತಕ್ಕಂಥ ಮಹಂದಾತ ಭೂಪಾಲ ವೈಭೋಗವಾದ ಸಾಮ್ರಾಜ್ಯವನ್ನು ಪರಿಪಾಲ ಮಾಡ್ತಾನೆ. ಧನ್ಯನಾದೆ ನಾನು ಜಗದೊಳು, ಧನ್ಯನಾದೆ ನಾನು ಜಗದೊಳು, ಮನ್ಯನಾದೆ ನಾನು ಇಳೆಯೊಳು, ಧನ್ಯನಾದೆ ನಾನು ಜಗದೊಳು. ಮಂತ್ರಿಗಳೇ, ಬಲ ಬಲ. ಎನ್ನ ಪುಣ್ಯದ ಫಲವಿಲ್ಲಿಗೆ ನಿಮ್ಮ ದಯದಿ ಪಾವನವಾಯಿತು. ಎನ್ನ ಪುಣ್ಯದ ಫಲವಿಲ್ಲಿಗೆ ನಿಮ್ಮ ದಯದಿ ಪಾವನವಾಯಿತು. ಧನ್ಯನಾದೆ ನಾನು ಜಗದೊಳು, ಮಾನ್ಯನಾದೆ ನಾನು ಇಳೆಯೊಳು, ಧನ್ಯನಾದೆ ನಾನು ಜಗದೊಳು. ದಾನ ಧರ್ಮವ ಮಾಡುತ್ತ ನಾನು ಪಡೆದ ದಿವ್ಯ ಪುಣ್ಯವನ್ನು ಸರ್ವ ಜನರ ಹೇಳಿಕೆಗಾಗಿ ಮುಡಿಪ ಮಾಡುವೆ. ದಾನ ಧರ್ಮವ ಮಾಡುತ್ತ ನಾನು ಪಡೆದ ದಿವ್ಯ ಪುಣ್ಯವನ್ನು ಸರ್ವ ಜನರ ಹೇಳಿಕೆಗಾಗಿ ಮುಡಿಪ ಮಾಡುವೆ. ಗುರು ಮುನಿಪಾದ ಪೂಜೆಯ ಮಾಡಿ ಎಲ್ಲ ಕರಗಳು ಪಾವನವಾದವು. ಗುರು ಮುನಿಪಾದ ಪೂಜೆಯ ಮಾಡಿ ಎಲ್ಲ ಕರಗಳು ಪಾವನವಾದವು. ಧನ್ಯನಾದೆ ನಾನು ಜಗದೊಳು, ಮಾನ್ಯನಾದೆ ನಾನು ಇಳೆಯೊಳು, ಧನ್ಯನಾದೆ ನಾನು ಜಗದೊಳು, ನಾನು ಜಗದೊಳು, ನಾನು ಜಗದೊಳು. ರಾಧಾಧಿರಾಜ ರಾಜಗಲಗನುಧೀರ ಶ್ರೀನಗರ ಪುರಾಧೀಶ್ವರ ಭುವನಾಶ್ವ ಕುಮಾರ ಶ್ರೀ ಶ್ರೀ ಮಾತಾತ ಭೂಪಾಲನಿಗೆ ವಿಜಯ ಭವ, ವಿಜಯ ಭವ, ವಿಜಯ ಭವ. ಈ ಮಹಂದಾತನ ಕಾಲ ಅಂದ್ರೆ ಯಾವುದು ಗೊತ್ತೇ? ಇನ್ನು ಶನೇಶ್ವರ ಭೂಲೋಕಕ್ಕೆ ಹುಟ್ಟೇ ಇಲ್ಲ, ತಿಳ್ಕೊಳ್ಳಿ. ಅಂಥ ಮನ್ವಂತರದ ಕಾಲ. ನ್ಯಾಯ ನೀತಿ ಧರ್ಮಗಳ ಮಾತ್ರ ಇವನು ಸಾಮ್ರಾಜ್ಯದಲ್ಲಿ ತುಂಬಿ ತೊಳಕಾಡ್ತಿರ್ಬೇಕಾದ್ರೆ ಶನೇಶ್ವರ ಇನ್ನು ಭೂಲೋಕಕ್ಕೆ ಹುಟ್ಟಿಲ್ಲ. ನೋಡಿ ಯಾವ ಕಾಲ ಅದು, ಆದಿಕಾಲ. ಲಕ್ಷ್ಮಿ ಮಾತ್ರ ಭೂತಳಕವತರಿಸಿದಾಳೆ. ಯಾವಾಗ? ಪರಮ ಪವಿತ್ರವಾಗಿರ್ತಕ್ಕಂಥ ಭೂಮಂಡಲಕ್ಕೆ ಪ್ರಥಮದಲ್ಲಿ ಸಮುದ್ರ ಮತನ ಮಾಡುವ ಸಂದರ್ಭದಲ್ಲಿ ನಂಜುಂಡೇಶ್ವರ ತಾನು ನೆಲೆಯಾಗಿ ಕೂತವನಲ್ಲ. ನಮ್ಮ ನಂಜನಗೂಡು ತಾಲೂಕು ಅಂದ್ರೆ ನಂಜುಂಡೇಶ್ವರನ ತಾಣ. ಉತ್ತರ ಭಾರತದಿಂದ ಹುಡುಕಿ ಬರ್ತಾರೆ ಜನ ಈ ಪವಿತ್ರ ಪುಣ್ಯ ಕ್ಷೇತ್ರಕ್ಕೆ. ಕಾರಣ ಏನಪ್ಪಾ ಅಂದ್ರೆ ವಿಷವನ್ನ ಕುಡಿದು ಗಂಟಲಲ್ಲಿ ಇಟ್ಟುಕೊಂಡಂತ ನಂಜುಂಡಪ್ಪನ ತಾಣ ಆ ತಾಲೂಕು. ಅದರಲ್ಲೂ ನಮ್ಮ ಸೂರಳ್ಳಿ ಗ್ರಾಮ ಪುರಾತನ ಪ್ರಸಿದ್ಧವಾದದ್ದು. ಬಸವೇಶ್ವರ ದೇವಸ್ಥಾನ ಪುನರ್ ನಿರ್ಮಾಣಗೊಳ್ತಾ ಇದೆ. ಮಾರಮ್ಮನ ದೇವಸ್ಥಾನ ಪುನರ್ ನಿರ್ಮಾಣಗೊಳ್ತಾ ಇದೆ. ಬಹಳ ಅದ್ಭುತವಾಗಿ ಮತ್ತು ಅಂಕಸ್ಥಾಪನೆಯನ್ನು ಕೂಡ ಮಾಡಬೇಕು ಮುಂದೆ ಅಂತ ದೇವಸ್ಥಾನಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಹಳ ಆಸೆ ಇಟ್ಕೊಂಡೆಲ್ಲ ಮಾಡ್ತಾ ಇದ್ದಾರೆ. ಈ ಪವಿತ್ರವಾದ ನಂಜನಗೂಡಿನಲ್ಲಿ ನಮ್ಮ ಪವಿತ್ರವಾದಂತ ಈ ದೇವಾಲಯಗಳು ತುಂಬಿದೆ. ಎಲ್ಲ ಒಳ್ಳೆ ಚೆನ್ನಾಗಾಗ್ಲಿ, ಜೋರಾಗಿ ಆವತ್ತು ಕರೆಸ್ಬಿಡಿ ಬಂದ್ಬಿಡ್ತೀವಿ. ಅಂದ್ರೆ ಪರಮ ಪವಿತ್ರವಾಗಿರ್ತಕ್ಕಂಥ ನಂಜುಂಡೇಶ್ವರನ ತಾಣ. ಅದರಲ್ಲಿ ನಮ್ಮ ನಂಜನಗೂಡು ತಾಲೂಕಿನಲ್ಲಿರುವಷ್ಟು ಕಲಾವಿದರು ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ನಮ್ಮ ನಂಜನಗೂಡು ತಾಲೂಕಿನಲ್ಲಿ
ಸಾವಿರಾರು ಜನ ಕಲಾವಿದರಿದ್ದಾರೆ. ಅದರಲ್ಲೂ ಈ ಮೊಬೈಲ್ ಫೇಸ್ಬುಕ್ ಅನ್ನೋದು ಬಂದ ಮೇಲೆ ಪ್ರಪಂಚಕ್ಕೆ ಕೆಲವರು ನಾವು ಕಥೆಗೀತೆ ಮಾಡ್ತಿದ್ವು ಅಲ್ಲಿ ಇಲ್ಲಿ, ಕರ್ನಾಟಕ ಅಲ್ಲ ಹೊರದೇಶಕ್ಕೂ ಕೂಡ ಪ್ರಚಾರ ಆಗುವಂತಹದ್ದು ಈ ಮೊಬೈಲ್ ಎಲ್ಲಾದ್ರಲ್ಲೂ ಕೂಡ ಪರಿಚಯ ಮಾಡ್ತು. ಅದರಿಂದ ಎಲ್ಲಾ ಕಲಾವಿದರು ಕೂಡ ನಮ್ಮ ನಂಜನಗೂಡಿನ ನಂದಾದೀಪಗಳು ಅಂತ ನಾನು ಹೇಳ್ತೀನಿ. ಅವ್ರನ್ನೆಲ್ಲ ನಂಜನಗೂಡಿನ ನಂದಾದೀಪಗಳು ಅಂದ್ರೇನು ಎಲ್ಲ ಕಡೆ ಹೋಗಿ ಬೆಳಗ್ತವೆ, ಎಲ್ಲ ಕಡೆ ಇವ್ರನ್ನ ಕರೀತಾರೆ. ಬಹಳ ಅದ್ಭುತವಾದಂಥ, ನಾನು ಕೂಡ ನಂಜನಗೂಡು ತಾಲೂಕಿನಲ್ಲಿ ಹುಟ್ಟಿದವನು. ಇಂಥ ಒಂದು ಸೂರಳ್ಳಿ ಗ್ರಾಮದಲ್ಲಿ ಇವತ್ತು ನಂಜುಂಡೇಶ್ವರನ ತಾಣವಾಗಿರ್ತಕ್ಕಂಥ ಈ ಸ್ಥಳದಲ್ಲಿ ಆ ನಂಜುಂಡಪ್ಪನ ಒಂದು ಧ್ಯಾನ ಮಾಡಿಬಿಡೋಣ. ಎಡಗಾಲಯ್ಯನ ತೇರು ಬಲಗಾಲಯ್ಯನ ತೇರು ರಾಟಾಳೆ ತೇರು ಕೈ ತೇರು ನಂಜುಂಡೇಶ್ವರನ ಬಾರಕ್ಕೆ, ನಂಜನಗೂಡು ನಂಜುಂಡೇಶ್ವರನ ಬಾರಕ್ಕೆ, ಗರಳಪುರಿ ವಾಸನ ಬಾರಕ್ಕೆ, ಶ್ರೀಕಂಠೇಶ್ವರನ ಬಾರಕ್ಕೆ. ತಿಂಗಳಿಗೂ ಚಂದ ನಂಜನಗೂಡು ಗಂಗಾ ತುಂಬೈತೆ ಗುಡಿಗೆಲ್ಲ, ಗಂಗಾ ತುಂಬೈತೆ ಗುಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು. ತಿಂಗಳಿಗೂ ಚಂದ ನಂಜನಗೂಡು ಗಂಗಾ ತುಂಬೈತೆ ಗುಡಿಗೆಲ್ಲ, ಗಂಗಾ ತುಂಬೈತೆ ಗುಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು. ಎಡಗಾಲಯ್ಯನ ತೇರು ಬಲಗಾಲಯ್ಯನ ತೇರು ರಾಟಾಳೆ ತೇರು ಕೈ ತೇರು. ಎಡಗಾಲಯ್ಯನ ತೇರು ಬಲಗಾಲಯ್ಯನ ತೇರು ರಾಟಾಳೆ ತೇರು ಕೈ ತೇರು, ರಾಟಾಳೆ ತೇರು ಕೈ ತೇರು ಆರೆ ಅಪ್ಪ ನಂಜುಂಡು ನೆಲೆಗೊಂಡು. ತಿಂಗಳಿಗೂ ಚಂದ ನಂಜನಗೂಡು ಗಂಗಾ ತುಂಬೈತೆ ಗುಡಿಗೆಲ್ಲ, ನಂಜುಂಡ ಎಪ್ಪತ್ತು ಸುಖನಿಗೆ ಆನೆ ಬಂದಾವೆ ಅರಮನೆಗೆ. ನಂಜುಂಡ ಎಪ್ಪತ್ತು ಸುಖನಿಗೆ ಆನೆ ಬಂದಾವೆ ಅರಮನೆಗೆ, ಆನೆ ಬಂದಾವೆ ಅರಮನೆಗೆ ನಂಜುಂಡು ಭಕ್ತರು ಬಂದವರೇ ದರ್ಶನಕ್ಕೆ, ನಿನ್ನ ಭಕ್ತರು ಬಂದವರೇ ದರ್ಶನಕ್ಕೆ. ತಿಂಗಳಿಗೂ ಚಂದ ನಂಜನಗೂಡು ಗಂಗಾ ತುಂಬೈತೆ ಗುಡಿಗೆಲ್ಲ, ನಂಜನಗೂಡಾದೀನಿ ಕಲ್ಲಿಲ್ಲ ಮುಳ್ಳಿಲ್ಲ, ಹಾಸುವೆ ಆಕಾರದ ಗಿಡವಿಲ್ಲ. ನನ್ನ
ಜನಗೂಡಾದಿಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸುವೆಯ ಆಕಾರದ ಗಿಡವಿಲ್ಲ ಸಾಸುವೆಯ ಆಕಾರದ ಗಿಡವಿಲ್ಲ ನಂಜುಂಡ ಸೋಸಿ ಬಿದ್ದವರೇ ಜವರಾವ ನಿನಗೆ ಸೋಸಿ ಬಿದ್ದವರೇ ಜವರಾವ ತುಂಗಾ ತಿಂಗಳಿಗೂ ಚಂದ ನನಗೂನು ಚಂದ ತುಂಬೈತೆ ಹುಡಿಗಲ್ಲ ಚಂದ ತುಂಬೈತೆ ಹುಡಿಗಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲಗೊಂಡು ಅಪ್ಪ ನಂಜುಂಡು ನೆಲಗೊಂಡು ಅಪ್ಪ ನಂಜುಂಡು ನೆಲೆಗೊಂಡು ನಂಜುಂಡೇಶ್ವರನ ಬಾರಿಕೆ. ಈ ಶನೇಶ್ವರ ಹುಟ್ಟೋದಕ್ಕಿಂತ ಮುಂಚೆ ಧಾತ್ರಿ ನಗರವನ್ನ ಆಳ್ವಿಕೆಯನ್ನು ಮಾಡುತ್ತಿರುವಂತ ಯೌವನಾಶ್ವ ಮಹಾರಾಜನ ಮಗನಾದಂತ ಈ ಮಹಂದಾತ ಭೂಪಾಲ ಅವನ ಕಾಲ ಇದು. ಲಕ್ಷ್ಮೀ ಭೂಲೋಕಕ್ಕೆ ಬಂದಿದ್ದಾಳೆ. ಎಲ್ಲರಲ್ಲೂ ಆನಂದ ನೆಮ್ಮದಿ ತುಂಬಿದೆ. ಶನೇಶ್ವರನೇ ಹುಟ್ಟಿಲ್ಲ, ಮನುಷ್ಯನಿಗೆ ಕಷ್ಟವೇ ಇಲ್ಲ ಅಂದಾಗೆ ಮನುಷ್ಯ ಹೆಂಗಿದ್ದ. ಈಗ ಬೆಳಗಾಯ್ತವ್ರು ನೂರಾರು ಕಷ್ಟ ಚಿಂತೆಗಳಿದ್ರು ಕೂಡ ಇವನ್ ತಡ್ಕೊಳಕ್ ಆಗ್ತಾ ಇಲ್ಲ. ಚಿಂತೆ ದುಃಖ ಕಷ್ಟ ಅನ್ನೋದೇ ಇಲ್ಲ ಅನ್ನುವಾಗ ಇವನು ಹೆಂಗಿದ್ದ ಮನುಷ್ಯ. ನಾನೇ ದೇವರು ಅಂತಿದ್ದ. ಇದನ್ನ ಅರಿತ ಭಕ್ತಾದಿಗಳು ದೇವಗಂಧರ್ವರು ಭೂಲೋಕಕ್ಕೆ ಬಂದವರು ಇದನ್ನೆಲ್ಲವನ್ನ ತಿಳ್ಕೊಂಡು ಏನು ಮಾಡ್ತಾರೆ, ಕೈಲಾಸದಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ. ಏನು ಸಭೆ? ಭೂಲೋಕದಲ್ಲಿ ಭಕ್ತಿಯ ಪೂಜೆಗಳು ಧ್ಯಾನಗಳು ವ್ರತಗಳು ಕಡಿಮೆ ಆಗುತ್ತಿದೆ. ಕಾರಣ ಲಕ್ಷ್ಮಿ ಕಟಾಕ್ಷದಿಂದ ಮಾನವ ಮೆರಿತಾ ಇದ್ದಾನೆ. ಆ ಲಕ್ಷ್ಮಿಯ ಎದುರಿಗೆ ನಿಂತು ಮಾನವರಿಗೆ ಪಾಠ ಕಲಿಸುವುದಕ್ಕೆ ಯಾರಾದರೂ ಒಬ್ಬ ಸಮರ್ಥನಾಗಿರ್ತಕ್ಕಂಥವನು ಭೂಲೋಕಕ್ಕೆ ಹೋಗಬೇಕು. ಯಾರನ್ನು ಕಳಿಸೋದು? ಈಗ ಶಿವನ್ ಹೇಳ್ತಾನೆ, ಸೂರ್ಯನ ಹೆಂಡತಿಯ ಬಟ್ಟೆಯಲ್ಲಿ ಹುಟ್ಟಿದವನು ಲಕ್ಷ್ಮಿಗೆ ಎದುರಾಗಿ ನಿಲ್ಲಬಲ್ಲ. ಅದೇನು ಸ್ವಾಮಿ, ಸೂರ್ಯನ ಹೆಂಡತಿ ಹೊಟ್ಟೆ ಒಳಗೆ ಯಾಕೆ ಹುಟ್ಟಬೇಕು ಅಂದ್ರೆ, ಸೂರ್ಯ ಅಂದ್ರೆ ಕೋಟ್ಯಾಂತರ ಮೈಲಿ ದೂರದಲ್ಲಿದ್ದಾನೆ. ಇವತ್ತು ನಾವು ನೇರವಾಗಿ ಕಣ್ಬಿಟ್ಟು ನೋಡಕ್ಕಾಗಲ್ಲ. ಕಣ್ಣು ನೀರು ತುಂಬ್ಕೋತಾವೆ, ಏನೋ ಬೆಂಕಿನೇ ಕಣ್ಣಿಗೆ ಸುಟ್ಟಂಗಾಗುತ್ತೆ. ಅಂದ್ರೆ ಕೋಟ್ಯಾಂತರ ಮೈಲಿ ದೂರದಲ್ಲಿರೋ ಸೂರ್ಯನನ್ನು ನೋಡಕ್ಕಾಗಲ್ಲ. ಸೂರ್ಯನ ಜೊತೆಯಲ್ಲಿ ಸಂಸಾರ ಮಾಡ್ತಾಳಲ್ಲ ಹೆಂಡತಿ, ಅವಳೆಂತ ಪತಿವ್ರತಿ ಆಗಿರ್ಬೇಕು. ಆ ಬೆಂಕಿಯ ಜೊತೆಯಲ್ಲಿದ್ದಾಳಲ್ಲ, ಆ ಬೆಂಕಿಯ ಜೊತೆಯಲ್ಲಿರುವವಳು ಬೆಂಕಿಯಷ್ಟೇ ಶ್ರೇಷ್ಠಳಾಗಿರ್ತಾಳೆ. ಅವಳ ಹೊಟ್ಟೆಯಲ್ಲಿ ಹುಟ್ಟಿದವನು ಲಕ್ಷ್ಮಿಗೆ ಎದುರಾಗಿ ನಿಲ್ತಾನೆ. ಭೂಮಂಡಲದಲ್ಲಿ ಶಕ್ತಿ ಪ್ರದಾಯಕನಾಗಿರ್ತಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ದುಷ್ಟ ಶಿಕ್ಷಕನಾಗಿ ಶಿಷ್ಟ ಪರಿಪಾಲಕನಾಗಿ ಲೋಕವನ್ನೇ ಬೆಳಗ್ತಾನೆ. ಶಿವನ ರುದ್ರಾಂಶದಿಂದ ಹುಟ್ಟಿದರೆ ಮಾತ್ರ ಅಂತ ತೀರ್ಮಾನ ಆಗೋಯ್ತು. ಆಗ ಸೂರ್ಯ ಲೋಕದಲ್ಲಿ ಏನಾಗಿದೆ ನೋಡಿ. ಸೂರ್ಯನ ಹೆಂಡತಿ ಶೌಜ್ಞಾದೇವಿ ಅಂತ ಅವಳ ಹೆಸರು. ವಿಶ್ವಕರ್ಮ ದೇವನ ಮಗಳು. ಯಮುನೆ ಮನು ವೈವಸ್ವತ ಅಂತ ಅನೇಕ ಮಕ್ಕಳ ಜೊತೆಯಲ್ಲಿ ಕಾಲ ಕಳಿತಿರ್ಬೇಕಾದ್ರೆ ತನ್ನ ಗಂಡನ್ ಕೇಳ್ತಾಳೆ, ನಡೀರಿ ತವ್ರ ಮನೆಗೆ ಹೋಗಿದ್ ಬರೋಣ. ಸೂರ್ಯ ಹೇಳ್ತಾನೆ, ಯಾವ ನೋಡಿ ಹೆಣ್ಮಕ್ಳಿಗೆ ತವ್ರ ಮನೆ ಸಮಯ ಬಂದಾಗ ಹೋಗ್ಬೇಕು ಹೊರತು ಯಾವಾಗ್ಲೂ ಹೋಗಬಾರ್ದು. ಕೆಲಸ ನೋಡೋ. ಅಲ್ಲಪ್ಪ, ಹೆಣ್ಮಕ್ಳನ್ನ ಅಪ್ಪನ ಮನೆಗೆ ಹೋಗ್ಬೇಡ ಅಂದ್ಬಿಟ್ರು, ಅಥವಾ ಅಪ್ಪನ ಮನೆ ಬಗ್ಗೆ ಏನಾರ ಮಾತಾಡ್ಬಿಟ್ರೆ ಕ್ಯಾಣೆ ಪಟ್ ಬತ್ತಿದ ಗೊತ್ತಿಲ್ಲ, ನಮಗೆ ಬೇಕಾದ್ರು ಹೊಡೆದು ಬಿಟ್ಟರು. ಅವ ನಮ್ಮ ಅಪ್ಪನ ಮನೆ ಮಗ್ಗ ಮಾತಾಡ್ತಾನ, ಅಪ್ಪನ ಮನೆಗೆ ಹೋಗಬೇಡ ಅಂತಾನ. ಇವ್ ಮಾತ್ರ ಕೋಟಿ ಕಂಡು ಜುಬ್ಬ ಹಾಕೊಂಡು ಜುಟ್ ಕಟ್ಕೊಂಡು ಹೋಯ್ತಾನ. ನಾವ್ ಇಲ್ಲೇ ಇರವೇನೋ, ಇವಿದ್ರು ಒಂದೇ ಇದ್ದಾರೋ ಒಂದೇ ಸುಮ್ಮನೆ ವಾಂಗಿ ಬತ್ಕಾಕ ನಿಗರ್ಸ್ ಮನ್ಗಿಸ್ತೀನಿ ಇವನ. ಮತ್ತ ನಮ್ಮ ಅಪ್ಪನ ಮನೆಗೂ ಹೋಗಬೇಡ ಅಂತಾನ. ತವ್ರನ ಪ್ರೀತಿ ಯಾವ ವೀಕ್ನೆಸ್ ಬಿಟ್ಕೊಟ್ರು ಅಪ್ಪನ ಮನೆ ವೀಕ್ನೆಸ್ ಬಿಟ್ಕೊಡಲ್ಲ. ತಲೆ ಬೆಳ್ಳಗಾಗಿ 80 ವರ್ಷ ತುಂಬೋಗಿರುತ್ತೆ. ಅವಳು ವಾದ ಮಾಡ್ತಾಳ. ನನ್ನ ತಮ್ದಿರು ವಾದ ವರ್ಷ ಹಬ್ಬಕ್ಕೆ ಕರೆದಿದ್ರು ಕೂಸು, ಯಾರು ಬಿಡದೆ ಕರೆದ್ಬಿಟ್ಟು ಕಿರಿಯವನ್ನ ಅಂಜನಗೂಡ್ ಕರ್ಕೋಗ್ಬಿಟ್ಟು ಮಿಡಿ ತಕ ಅಂತ ಕೂತಿದ. ಈ ವಯಸ್ಸೇ ಬೇಡನ ಆಚೆ ತಕ ಹೋಗು ಅಂದಿ. ಆಮೇಲೆ ಇನ್ನೊಬ್ಬ ಡ್ರೆಸ್ ತಕೋ ಅನ್ನ ತಕೊಂಡೆ, ಬೇಡಕೊಂಡು ಹೋಗುವಂತ ಬಸ್ ಗಿಸ್ ಡ್ಯಾಶ್ ಹೊಡೆದ್ಬಿಟ್ಟದು ಒಂದಿ. ಆಮೇಲೆ ಯಾರು ಬಿಡದೆ ಕಿರಿಯವ 5,000 ರೂಪಾಯಿ ಕೊಟ್ಬಿಟ್ಟು ದಾರಿ ಸಿಪನ್ ಸೀರೆ ಉಡಿಸ್ದ. ಆ 3 ಜನ ಬಡ್ಡೆಗಳು ಹಬ್ಬಕ್ಕೆ ಕರೆದಿಲ್ಲ ಇವಳನ್ನ. ಇವಳೇ ಎತ್ತಿನ ಒಂದ್ ಸೀರೆ ತಕೊಂಡು ಬಸ್ ಬೇರೆ ಫ್ರೀ ಅಲ್ವಾ, ಹತ್ಕೊಂಡು ಹತ್ತಿಂದ ಓಡಾಡಿ ನಮ್ಮ ಅಪ್ಪನ ಮನೆದು ಅಂತ ಏನ್ ಕೊಂಡಾಡ್ತ. ಹಂಗಂದ್ರೆ ಸುಮಾರು ಜನಕ್ಕೆ ಹೆಣತ್ಗತ್ತ, ಸುಮಾರು ಜನಕ್ಕೆ ಅನುಭವನೂ ಅದ. ಆಯ್ತು, ಅವ್ರ ಮನೆ ಪ್ರೀತಿ ಅಲ್ವೇ. ಯಾವ ವೀಕ್ನೆಸ್ ಬಿಟ್ಕೊಟ್ರಿ. ಇಲ್ಲಿ ಸೂರ್ಯನ ಹೆಂಡತಿ ಏನ್ ಮಾಡ್ತಾಳೆ ನೋಡಿ. ಶನೇಶ್ವರ ಹುಟ್ಟಬೇಕಲ್ಲ. ಈಗ ಗಂಡ ಅಪ್ಪನ ಮನೆಗೆ ಹೋಗ್ಬೇಡ ಅಂದ್ರು ನಾನು ಹೋಗ್ಲೇಬೇಕು ಅಂತ ಅರ್ಧರಾತ್ರಿಯಲ್ಲಿ ಮಕ್ಕಳನ್ನ ಮಲಗಿಸಿ ಒಬ್ಳೆ ಬರ್ತಾ ಇದ್ದಾಳೆ. ಏನಂತ? ವೇದ ಸಾರುವ ದೇವರೇ ತಾಯಿ, ಜ್ಞಾನದಾತ ಗುರುದೇವನೇ ತಂದೆ,
ಸಾರುವ ದೇವರೇ ತಾಯಿ ಜ್ಞಾನದಾತ ಗುರುದೇವನೇ ತಂದೆ ಪ್ರೇಮ ಸಾಗರ ಮೂರ್ತಿಯವರ ಪ್ರೇಮ ಸಾಗರ ಮೂರ್ತಿಯವರ ಅಣ್ಣನೆ ಕಡು ಬಾಗಿ ನಾನು ತಾಯಿ ತಂದೆಯ ಸೇವೆಯ ಯೋಗ ಬಲವಾಗದೆ ಈ ಮಾಡಿನಲ್ಲಿ ಬೇಗ ತಾಯಿ ತಂದೆಯ ಸೇವೆಯ ಯೋಗ ಅಮ್ಮ ಅಮ್ಮ ಅರ್ಧ ದಾರಿಗೆ ಬಂದಲ್ಲಿರುವ ಮನಸ್ಸು ಒಡೆದೋಯ್ತು. ಚಚೆ, ನನ್ನ ಗಂಡನಿಗೆ ಹೇಳ್ದೆ ಕೇಳದೆ ಹೋಗ್ತಿರೋದು ಅಪರಾಧವಲ್ಲವೇ? ಒಂದು ವೇಳೆ ಅವ್ರು ಗೊತ್ತಾಗ್ಬಿಟ್ರೆ ಏನ್ ಗತಿ? ಮಾಡಿರೋ ಪತಿವ್ರತ ಭಕ್ತಿ ಎಲ್ಲ ಹಾಳಾಗುತ್ತಲ್ಲ. ನಾನು ಅಪ್ಪನ ಮನೆಗೂ ಹೋದಂಗ ಆಗ್ಬೇಕು, ಗಂಡನ ಮನೇಲೂ ಇದ್ದಂಗ ಆಗ್ಬೇಕು. ಆ ರೀತಿ ನನಗೆ ಯಾರಾದ್ರೂ ಸಹಾಯ ಮಾಡೋರಿದ್ದಾರೆ ಅಂತ ಸುತ್ತಲೂ ನೋಡ್ತಾಳೆ. ಯಾರಿದ್ದಾರೆ? ಇವಳ ಶರೀರದ ನೆರಳು ಇವಳ ಜೊತೆಲಿ ಬರ್ತಿತ್ತು. ನಾವು ಹೋದ್ರೆ ನಮ್ಮ ನೆರಳು ನಮ್ಮ ಜೊತೆಲಿ ಬರುತ್ತೆ. ಆ ಮಂದವಾದ ನೆರಳು ಬರ್ತಿತ್ತಲ್ಲ, ಆ ನೆರಳನ್ನ ಕರಿತಾಳೆ. ಏನಂತ ಕರಿತಾಳೆ? ಛಾಯಾ, ಶರೀರದ ಛಾಯಾ, ನೀ ಎನ್ನ ತಂಗಿಯಾಗಿ ಬಾರೆ ಛಾಯಾ ಛಾಯಾ. ಅರ್ಥ ಮಾಡಿ. ಶನಿದೇವರ ಪಾಲಕ್ಕೆ ಗೋವಿಂದ ಗೋವಿಂದ, ಛಾಯಾದೇವಿಯ ಪಾಲಕ್ಕೆ ಗೋವಿಂದ ಗೋವಿಂದ, ನೀಲವರ್ಣನ ಪಾಲಕ್ಕೆ ಗೋವಿಂದ ಗೋವಿಂದ, ಶನಿದೇವರ ಪಾಲಕ್ಕೆ. ಗೆ ಖರ್ಚಿಗಿಚ್ಕೊಂಡ್ಬಿಡೋದು ನೋಡಿ. ಅದು ಇಲ್ಲೇನಾಗಿದೆ? ಅವಳೇ ಛಾಯಾದೇವಿ, ಯಾವ ಸೂರ್ಯನ ಹೆಂಡತಿ ಶೌಗ್ನಾದೇವಿಯ ನೆರಳಲ್ಲುಟ್ಟದವಳು. ಛಾಯಾದೇವಿ ಅಂತ ಅವಳಿಗೆ ಹೆಸರಾಗಿರ್ಬೇಕಾದ್ರೆ ನೋಡು, ನೀನು ನನ್ನ ನೆರಳಲ್ಲಿ ಹುಟ್ಟದವಳು, ಪರಮಶ್ರೇಷ್ಠಳು ನೋಡಿ. ಇವಳು ಹೆಣ್ಣಿನ ಹೊಟ್ಟಲ್ಲಿ ಹುಟ್ಟದವಳಲ್ಲ ಛಾಯಾದೇವಿ, ಭಗವಂತನ ಎತ್ತವಳು, ನೆರಳಲ್ಲಿ ಹುಟ್ಟದವಳು. ಅದಕ್ಕೆ ಇವಳಿಗೆ ಬಹಳ ಶಕ್ತಿ, ತ್ರಿಶಕ್ತಿಯರಿಗಿಂತಲೂ ಹೆಚ್ಚಿನ ಶಕ್ತಿ. ಅದಕ್ಕೆ ಶನೇಶ್ವರನನ್ನ ಪೂಜೆ ಮಾಡೋದಕ್ಕೆ ಮುಂಚೆ ಛಾಯಾದೇವಿಗೆ ಒಂದ್ಸಾರಿ ಕೈ ಮುಗಿದು ಬಿಟ್ರೆ ಈ ನಮ್ಮಪ್ಪ ತಾಯಿ ಕಡೆಯಿಂದ ಒಳ್ಳೇದಾಯ್ತದಂತೆ. ಅದಕ್ಕೆ ಛಾಯಾದೇವಿ ಪಾದಕ್ಕೆ ಗೋವಿಂದ ಗೋವಿಂದ. ನೀನು ನನ್ನ ಗಂಡನ ಮನೇಲಿದ್ದು ನನ್ನ ಗಂಡನ ಸೇವೆ ಮಾಡ್ಕೊಂಡಿರು. ಯಾವುದೇ ಕಾರಣಕ್ಕೂ ನೀನು ಛಾಯಾದೇವಿ ಅಂತ ಯಾರಿಗೂ ಗೊತ್ತಾಗಬಾರದು ಅಂತ ನೆರಳಲ್ಲಿ ಹುಟ್ಟಿದ ಛಾಯಾದೇವಿನ ಗಂಡನ ಮನೆ ಕಳಿಸಿ ಇವಳ ಅಪ್ಪನ ಮನೆಗೆ ಬಂದ್ಲು. ವಿಶ್ವಕರ್ಮ ದೇವ ನೋಡ್ದ, ನಿಂತ್ಕೋ, ಎಲ್ಲಿ ನಿನ್ನ ಗಂಡ? ಅವರಿಲ್ಲಿ ಬರೋದಕ್ಕೆ ಒಪ್ಪಲಿಲ್ಲ. ನಿಮ್ಮ ನೋಡ್ಲೇಬೇಕು ಅನ್ನೋ ಆಸೆಯಿಂದ ನಾನು ಒಬ್ಳೆ ಕದ್ದು ಬಂದೆ. ಮುಚ್ಚು ಬಾಯಿ. ಅರ್ಧರಾತ್ರಿ ಕದ್ದು ಬಂದರು. ನಿನ್ನಂತ ಮಗಳಿಗೆ ಮನೇಲಿ ಸ್ಥಾನ ಇಲ್ಲ, ತೊಲಗಿಲಿಂದ ಆಚೆ. ಅಪ್ಪಾಜಿ, ಒಂದೇ ಒಂದು ಗಳಿಗೆ ಇಲ್ಲಿದ್ದು ಹೊರಟೋಗ್ತೀನಿ. ಓ, ಒಂದು ಗಳಿಗೆ ಇಲ್ಲಿದ್ದು ಯಾರಿಗೂ ಹೇಳದೆ ಕೇಳದೆ ಮೆತ್ಕೋ ಗಂಡನ ಮನೆ ಸೇರ್ಕೋಬೇಕು ಅಂತನ? ನೀನ್ ಇಲ್ಲಿರೋದು ಬೇಕಾಗಿಲ್ಲ, ನೀನು ಗಂಡನ ಮನೆಗೆ ಹೋಗೋದು ಬೇಕಾಗಿಲ್ಲ. ನೀನು ಮಾಡಿರುವ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಗೊತ್ತಾ? ಈ ಕ್ಷಣದಲ್ಲೇ ಒಂದು ಹೆಣ್ಣು ಕುದುರೆಯಾಗುವಂತ ಅಪ್ಪ ಶಾಪ ಕೊಟ್ಟರು. ಸೂರ್ಯನ ನಿಜವಾದ ಹೆಂಡತಿ ಶೌಗ್ನಾದೇವಿ ಹೆಣ್ಣು ಕುದುರೆ ಆಗೋದು. ಅಪ್ಪಾಜಿ, ನನ್ನ ಶಾಪ ವಿಮೋಚನೆ ಆಗೋದೆ ಅವಾಗ. ಬ್ರಹ್ಮಾಂಡವನ್ನು ಬೆಳಗುವ ನಿನ್ನ ಗಂಡನಾದ ಸೂರ್ಯದೇವನಿಗೆ ಯಾವತ್ತು ಕುಷ್ಠರೋಗ ಬರುತ್ತೋ ಆವತ್ತಿಗೆ ನಿನ್ನ ಶಾಪ ಕೊನೆ. ಅನುಭವಿಸಿ ಹೋಗು. ಅವಳೇ ಅಶ್ವಿನಿ ದೇವತೆ ಅಂತ ಏನು ಹೇಳ್ತೀವೋ ಆ ಕುದುರೆಯ ರೂಪದಲ್ಲಿರ್ತಕ್ಕಂಥ ದೇವತೆಗಳಾಗಿ ಕಾಡೊಳಗೆ ಅಲಿತಿರ್ಬೇಕಾದ್ರೆ ಹೆಣ್ಣು ಕುದುರೆಯಾಗಿ ಇಲ್ಲಿ ಶೌಗ್ನಾದೇವಿಯ ನೆರಳಲುಟ್ಟಿದಂತ ಛಾಯಾದೇವಿ ಗಂಡನ ಸೇವೆ ಮಾಡ್ತಾ ಇದ್ದಾಳೆ. ಸೂರ್ಯನಿಗೇನೂ ಗೊತ್ತಿಲ್ಲ. ದಿನಗಳ ಕಳಿತ ವಾರವಾಯಿತು, ವಾರ ಕಳಿತ ತಿಂಗಳಾಯಿತು, 3 ತಿಂಗಳ ಕಳೆಯಿತಲ್ಲ, ಗರ್ಭವತಿ ಆಗ್ಬಿಟ್ಟವಳೆ. ಅಯ್ಯಯ್ಯೋ, ನನ್ನ ಹೊಟ್ಟೆ ಒಳಗೆ ಒಂದು ಮಗು ಬೆಳೀತಾ ಇದೆ. ನಾವಾಡಿರೋ ನಾಟಕ ಏನಾಗುತ್ತೋ ಅಂತ ಇವಳು ಪೇಚಾಡ್ತಿರ್ಬೇಕಾದ್ರೆ ಸೂರ್ಯ ಎಲ್ರಿಗೂ ಹೇಳ್ಕೋತಾವನೆ. ಇಂದ್ರ, ಅಗ್ನಿ, ವಾಯು, ವರುಣ, ಯಮ, ಬ್ರಹ್ಮಾಂಡವನ್ನು ಬೆಳಗುವ ಸೂರ್ಯದೇವ ನಾನು. ನನ್ನೊಟ್ಟೆಲ್ಲುಟ್ಟ ಮಗ ನನಗಿಂತ ಸುಂದರವಾಗಿರ್ತಾನೆ ಅಂತ ಎಲ್ರಿಗೂ ಹೇಳ್ಕೋತಿರ್ಬೇಕಾದ್ರೆ ಅಂದೊಂದು ದಿನ ತುಂಬು ಅಮಾವಾಸ್ಯೆಯ ದಿನ, ಮೇ ಅಥವಾ ಜೂನ್ ತಿಂಗಳಲ್ಲಿ ಬರುತ್ತಲ್ಲ, ಬಾದಾಮಿ ಅಮಾವಾಸ್ಯೆ ಅಂತ ಬರುತ್ತಲ್ಲ, ಅದೇ ಪರಮಾತ್ಮನ ಹುಟ್ಟದ ಅಮಾವಾಸ್ಯೆ. ಆ ಅಮಾವಾಸ್ಯೆಯ ಅರ್ಧರಾತ್ರಿಯಲ್ಲಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಛಾಯಾದೇವಿ. ಅವನೇ ಈ ನಮ್ಮಪ್ಪ. ಸೂರ್ಯದೇವ ತಿಳ್ಕೊಂಡಿರುವಂತ ಮಗ ಹುಟ್ಟಿಲ್ಲ. ಕೆಂಜರುಗಣ್ಣು ಉಳ್ಳವನಾಗಿ, ನೀಳವಾದ ಕೈಕಾಲು, ವಿಶಾಲವಾದ ವಕ್ಷಸ್ಥಳ, ನೀಲಾವರಣ, ಗುಂಗುರು ತಲೆ. ಇವನು ಛಾಯಾದೇವಿಯ ಗರ್ಭ ಸಂಜಾತನಾಗುಟ್ಟುಬಿಟ್ಟ. ಸೂರ್ಯನ್ಗೋಗಿ ಹೇಳ್ಬಿಟ್ರು, ನಿನ್ನ ಗಂಡು ಮಗ ಆಯ್ತಂತ ಕಣೆಯ ಅಂತ. ಒಂಟಿ ಚಕ್ರದ ರಥಕ್ಕೆ 7 ಕುದುರೆಗಳನ್ನು ಕಟ್ಟಿ ಅರುಣನೆಂಬ ಗಂಧರ್ವನನ್ನು ಸಾರಥಿ ಮಾಡಿಕೊಂಡು ಬರಬರನೆ ಬಂದು ನೋಡ್ತಾನೆ. ಇವನ್ ತಿಳ್ಕೊಂಡಿರುವಂತ ಮಗ ಹುಟ್ಟಿಲ್ಲ.
ಶೌಗ್ನಾದೇವಿ ನೋಡಿ, ಅವಳು ಛಾಯಾದೇವಿ ಅಂತ ಇನ್ನೂ ಗೊತ್ತಿಲ್ಲ ಅವನಿಗೆ. ಇದು ನಿಯತ್ತ ಮಗುವೆ ಹೌದು ಅಂದ್ರೆ ಮುಚ್ಚು ಬಾಯಿ. ಬ್ರಹ್ಮಾಂಡವನ್ನು ಬೆಳಗುವ ನನ್ನ ರೂಪದಲ್ಲಿ, ನೋಡಲು ಅಸಹ್ಯವಾಗಿರ್ತಕ್ಕಂಥ ಈ ದರಿದ್ರ ರೂಪದಲ್ಲಿ ಇಂಥ ಮಗುವನ್ನಿರೋದಕ್ಕಿಂತ ನೀ ಬಂಜಿಯಾಗದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಾಚಿಕೆಗೆ ಇಡುವಂತಹ ಅಸಹ್ಯಪಟ್ಟು ಸೂರ್ಯ ಈ ಕಡೆ ತಿರಿ ಕಣ್ಣಂತೆ ಮೊರದಲ್ಲಿ ಮಲಗಿದ್ದ ಈ ಪರಮಾತ್ಮ ಅಪ್ಪಾಜಿ, ಜನ್ಮ ಕೊಟ್ಟ ತಂದೆಯಾದ ನೀನೇ ಮಗನ್ನ ಕಂಡು ಅಸಹ್ಯ ಪಟ್ಟುಕೊಂಡ್ರೆ ಇನ್ನು ಮುಂದೆ ನನ್ನ ಜನ ಕಾಲು ಕಸಕ್ಕಿಂತಲೂ ಕಡೆಯಾಗಿ ಕಾಣ್ತಾರೆ. ಮೊದಲ ದೃಷ್ಟಿಯನ್ನು ನಿನ್ನ ಮೇಲೆ ಬೀರ್ಬಿಟ್ರೆ ಅಪ್ಪನನ್ನು ಬೆಳೆದವನು ನಮ್ಮನ್ನು ಬಿಡುವನೆಂಬ ಭಯ ಮಾನವರಿಗೆ ಹುಟ್ಟಬೇಕು, ಆ ರೀತಿ ಮಾಡ್ತೇನೆ ಅಂತ ಎಡಮಗ್ಗಲಾಗಿ ಮಲಗಿದ್ದವನು ಪಟ್ಟನೆ ಬಲಮಗ್ಗಲಾಗಿ ತಿರುಗಿ ಮೊದಲ ದೃಷ್ಟಿಯನ್ನು ತಂದೆಯಾದ ಸೂರ್ಯದೇವನ ಮೇಲೆ ಕೈಕಾಲು ರಕ್ತ ಮಾಂಸಗಳೆಲ್ಲ ಕಿವು ಕಟ್ಟಿಕೊಂಡು ಕುಷ್ಠರೋಗ ಬಂದ ಅಮ್ಮಾತ ಕೆಳಗಡೆ ಬಿದ್ದೋದ ಸೂರ್ಯ. ಹೊರಗಡೆ ಅರುಣ ಇದ್ನಲ್ಲ ಇವನು ಸಾರಥಿ, ಅಲ್ಲಪ್ಪ ಮಗನ್ ನೋಡಕ್ ಹೋಗಿ ಇವನೇ ಬಾಯಿ ಬಡ್ಕತಾನಲ್ಲ, ಇವನಿಗೇನಾಯ್ತು ಅಂತ ಓಡೋಡ್ ಬಂದ ನೋಡಿದ್ರೆ ಕುಷ್ಠರೋಗ ಬಂದ್ ಬಿದ್ದವನೇ. ಅವನು ಹೇಳ ಮಾತು ಬೈದು ಬಿಟ್ಟ. ಎಂಥ ಕೂಸೆತ್ತು ಬಿಟ್ಟೆವ, ಹುಟ್ಟದ ಕೂಡಲೇ ಅಪ್ಪನಿಗೆ ಕುಷ್ಠರೋಗ ಕೊಟ್ಟು ಬಿಡ್ತಲ್ಲ ಪಾಪಿ ಮಗು. ಮೊರದಲ್ಲಿ ಮಲಗಿದ್ದ ಪರಮಾತ್ಮ ಎರಡನೇ ದೃಷ್ಟಿಯನ್ನು ತಂದೆಯ ಸಾರಥಿಯಾದ ಹರಡನ ಮೇಲೆ ಬಿಟ್ಟ. ಹರಡನಿಗೆ ಕೈಕಾಲುಗಳೆಲ್ಲ ಸೇದು ಹೋಗಿ ಎಳವನಾಗಿ ಕೆಳಗೆ ಬಿದ್ದವನ. ಮೂರನೇ ದೃಷ್ಟಿನ ಹೊರಗಡೆ ಕಟ್ಟಿರುವ 7 ಕುದುರೆಗಳ ಮೇಲೆ ಬಿಟ್ಟ ಪರಮಾತ್ಮ ಕುದುರೆಗಳಿಗೆ ಕಣ್ಣು ಕಿವಿ ಕೇಳದಾಗೆ ದಿಕ್ಕಾಪಾಲ. ಹುಟ್ಟದಗಳಿಗೆಲ್ಲ ಅಪ್ಪನಿಗೆ ಕುಷ್ಠರೋಗ ಕೊಟ್ಟು ಹರಣಿನಗಳ ಕೊಟ್ಟು ಕುದುರೆಗಳಿಗೆ ಕಣ್ಣು ಕಿವಿ ಕೇಳದ ಮಾಡವನೇ ಈ ಪರಮಾತ್ಮ. ಸೂರ್ಯನ ನಿಜವಾದ ಹೆಂಡತಿ ಏನಾಗವಳೆ? ಕುರೆ. ಯಾವ್ದಾ ಹೇಳಿ, ಒಂದು ಒಳ್ಳೇದ ಕೆಟ್ಟದ ಸರ್ ಮಾಡ್ಕೊಳವ. ಏನಾಗಲಿತಾವಳೆ ಅವಳು? ಕುದುರೆ. ಯಾವ ಕುದುರೆ? ಲೇಡೀಸ್ ಕುದುರೆ ಅಂತ. ಆ ಹೆಣ್ಣು ಕುದುರೆ ಆಗಿ ಅಲಿತಿದ್ದವಳಿಗೆ ಅವರ ಅಪ್ಪ ಶಾಪ ಕೊಟ್ಟಿದ್ದೇನಂತ, ನಿನ್ ಗಂಡನಿಗೆ ಯಾವತ್ತು ಕುಷ್ಠರೋಗ ಬರುತ್ತಾ ಅವತ್ತಿಗೆ ನಿನ್ ಶಾಪ ಕೊನೆ. ಇಲ್ಲಿ ಸೂರ್ಯನ ಕುಷ್ಠರೋಗ ಬಂತಲ್ಲ, ಅವಳು ನಿಜರೂಪ ಬಂದ್ಬಿಡ್ತು. ಏನು ಅಂದ್ರೆ ನೀನ್ ಯಾರ, ಇವಳು ಯಾರೇ? ನಾನು ಅವಳೆ, ಅವಳು ನಾನೇ. ನೀವು ನಮ್ಮ ಅಪ್ಪನ ಮನೆಗೆ ಹೋಗ್ಬೇಡ ಅಂದ್ಬಿಟ್ರಲ್ಲ, ನನ್ನ ನೆರಳಲ್ಲಿ ಹುಟ್ಟದ ಛಾಯಾದೇವಿ. ಅಕ್ಕ ಹಾ ಆಯ್ತು. ಏನು ಉಕ್ಕ ಎರೆದು ಬಿಡ್ತು ಅಕ್ಕ ತಂಗಿರ್ ಪ್ರೀತಿ. ನೀವ್ಯಾರಾದ್ರೂ ಆಗಿ ನನ್ನೊಟ್ಟಲ್ಲಿ ಹುಟ್ಟದ ಮಗನೇ ಈ ರೀತಿ ಮಾಡಿ ಮಲಗಿಸಿದಾನಲ್ಲ, ಇವನ್ ಯಾರೇ ಅಂತ ಸೂರ್ಯದೇವ ಕೇಳುವಾಗ ದೇವತೆಗಳೆಲ್ಲ ಒಟ್ಟಾಗಿ ಸೇರಿ ನಾರದರ ಜೊತೆಗೂಡಿ ಸೂರ್ಯ ಲೋಕಕ್ಕೆ ಬಂದ್ರು. ಆಗ ಹೇಳದಂತೆ ನಮ್ಮ ಅಪ್ಪನಿಗೆ, ಅಪ್ಪ ಹುಟ್ಟದಗಳಿಗೆಲ್ಲ ಅಪ್ಪನಿಗೆ ಕುಷ್ಠರೋಗ ಕೊಟ್ಟವನು, ಎಲ್ರಿಗೂ ಈ ರೀತಿ ಕುಷ್ಠರೋಗ ಕೊಟ್ಕೊಂಬಂದ್ರೆ ಪ್ರಪಂಚ ಎಲ್ಲುಳಿತಪ್ಪ. ಯಾರು ಭಕ್ತಿ ನಿನ್ನ ಪೂಜೆ ಮಾಡುವರೋ, ಯಾರು ನಿನ್ನ ಚರಿತಾಮೃತವನ್ನು ಸಂಪೂರ್ಣವಾಗಿ ಕೇಳುವರೋ, ಎಲ್ಲಿ ಪೂಜ್ಯತೆ ಇರುವುದೋ ಅಲ್ಲಿ ಭವದ ಕಷ್ಟಗಳನ್ನು ದೂರ ಮಾಡು. ಯಾರು ನಿನ್ನ ಮರೆಯುವರೋ, ಯಾರು ನಿನ್ನ ಜರಿಯುವರೋ, ಯಾರು ನಿನ್ನ ಕಥೆಯನ್ನು ಅಪೂರ್ಣ ಮಾಡಿ ಹೋಗುವರೋ ಅವ್ರಿಗೆ ಇದಕ್ಕಿಂತ ಹೆಚ್ಚಿನ ಕಷ್ಟ ಕೊಡು. ಅಪೂರ್ಣ ಅಂದ್ರ ನಾವು ಒಬ್ಬೇಕು ನೋಡೋಣ, ಚೆನ್ನಾಗದಲ್ಲ, ಅರ್ಧಂಪರ್ಧಂ ಕೇಳ್ಬಿಟ್ಟು ಹೋದವರು ಅಂತ. ಅವ್ರಿಗೆ ಇದಕ್ಕಿಂತ ಹೆಚ್ಚಿನ ಕಷ್ಟ ಸೂರ್ಯನಿಗೆ ಬಂದಿರೋದೇ ಕುಷ್ಟ. ಇನ್ನು ಅದಕ್ಕಿಂತ ಹೆಚ್ಚಿಂದು ಅಂದ್ರೆ ಅವರ ಲೆಕ್ಕಾಚಾರ ಮಾಡ್ಕೊಳ್ಳಿ. ಇಲ್ಲೇನಾಗದೆ, ಇವನಿಗೆ ಸನೇಶ್ಚರ, ಸೂರ್ಯಕುಮಾರ, ಛಾಯಾ ಸುತ, ರವಿನಂದನ, ರವಿತೇಜ ಅಂತ ಹೆಸರು ಕರೆದ್ರು. ಸನೇಶ್ಚರ ಅಂದ್ರೆ ಅದು ಹೆಸರಲ್ಲ, ಸಂಸ್ಕೃತದಲ್ಲಿ ನಿಧಾನಗತಿಯಲ್ಲಿ ಸಾಗುವಂತ ಅರ್ಥ. ಅದಕ್ಕೆ ಇವನನ್ನು ಮಂದರಾಜ ಗ್ರಹ. ಬಂದ್ರೆ ರಾಶಿಗೆ ಕಡಿಮೆ ಅಂದ್ರೆ 2.5 ವರ್ಷ, ಬಿಟ್ರೆ 5.5, ಬಿಟ್ರೆ 7.5, ಬಿಟ್ರೆ 12.5 ಎಲ್ಲ ಲೆಕ್ಕ ಜಮ ಸರ್ ಮಾಡ್ಕೊಂಡೆ ಕೆಳಕಿಳಿಯೋದು. ಪ್ರತಿಯೊಬ್ಬರ ರಾಶಿಗೂ ಈ ಪರಮಾತ್ಮ ಬರ್ತಾನೆ. ಕ್ರೂರನಾಗಿ ಬರಬಾರದು, ಕರುಣಾಮಯಿಯಾಗಿ ಬರಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಅವನ ಧ್ಯಾನ ಮಾಡಬೇಕು. ವರ್ಷದಲ್ಲಿ ಒಮ್ಮೆಯಾದ್ರೂ, ಅದರಲ್ಲೂ ಶ್ರಾವಣ ಮಾಸ ಅಂದ್ರೆ, ಶ್ರವಣ ಅಂದ್ರೆ ಕೇಳುವಂತ. ಎಲ್ಲಾದ್ರೂ ಕೂತ್ಕೊಂಡು ಸುಮ್ಮನೆ ಕೇಳು ಈ ಭಗವಂತನ ಕಥೆನ, ನಿನ್ನ ಕಷ್ಟಕಾರ್ಪಣ್ಯಗಳೆಲ್ಲ ದೂರವಾಗಿ ಹೋಗುತ್ತೆ ಎಂಬುದಕ್ಕೆ ಇವತ್ತು ನಮ್ಮ ಸೂರಳ್ಳಿ ಗ್ರಾಮದಲ್ಲಿ ಭಕ್ತಿಯಿಂದ ಕೇಳ್ತಾ ಇದ್ದೀವಿ. ಅವನೇ ಸನೇಶ್ಚರ ಭೂಲೋಕಕ್ಕೆ ಹುಟ್ಟದ. ಇದು ಮಹಂದಾತನ ಕಾಲದಲ್ಲಿ ದೇವತೆಗಳೆಲ್ಲ ಒಟ್ಟಾಗಿ ಸೇರಿ ಈ ಪರಮಾತ್ಮನಿಗೆ ಸೃಷ್ಟಿ ಕೊಟ್ಟರು. ಜೊತೆಗೆ ಶಿವನ ರುದ್ರಾಂಶದಿಂದ ಹುಟ್ಟದ ಇವನು. ಈಗ ಲಕ್ಷ್ಮಿ ಮೊದಲೇ ಹುಟ್ಟಿದಾಳೆ, ಇವನು ಈಗ ಹುಟ್ಟದ. ಅನೇಕ ಮನ್ವಂತರಗಳ, ಅನೇಕ ವರ್ಷಗಳ ಕಳೀತಿರ್ಬೇಕಾದ್ರೆ ಒಂದು ದಿನ ಲಕ್ಷ್ಮೀ ಸನೇಶ್ವರಿಬ್ರು ಎದರ ಬದರ ಬಂದರು. ಓಹೋ ಲಕ್ಷ್ಮೀದೇವಿ ಶರಣು ಶರಣಾರ್ಥಿ, ಇವಳಂದು ಸನೇಶ್ವರ ನಿನಗೂ ಶರಣು ಶರಣಾರ್ಥಿ. ಲಕ್ಷ್ಮಿ, ಇವತ್ತಿಲ್ಲಿರ್ತೀಯ, ನಾಳೆ ಅಲ್ಲಿಗೆ ಹೋಗ್ತೀಯ, ಒಬ್ಬರು ಕಣ್ಣೀರು ಹಾಕಿಸ್ತೀಯ, ಒಬ್ಬರನ್ನ ಸಂತೋಷ ಪಡಿಸ್ತೀಯ. ಏನಿದು ನಿನ್ನ ಕತೆ? ಏನು ನಿನ್ನ ಚಂಚಲಾಟ? ಶನೇಶ್ವರ, ಜಗದೊಳಗೆ ನಾನಿದ್ರೆ ಎಲ್ಲಾ ಕಾರ್ಯವೂ ನಡೆಯೋದು. ಒಂದು ವೇಳೆ ನೀನಿಲ್ದರೂ ಏನೋ ಆಗುತ್ತೆ. ನಾನಿಲ್ದೇ ಇದ್ರೆ ಯಾವ ಕೆಲಸನೂ ಆಗಲ್ಲ. ಹಣವೆಂದರೆ ಹೆಣವೂ ಬಾಯಿ ಬಿಡುವುದಯ್ಯ ಅಂತ ಮಾತಲ್ಲೇ ಹೇಳ್ಬಿಟ್ಟವ್ರೆ. ಅಲ್ಲಿಗೆ ಕಳ್ಳನಿಗೂ ಬೇಕು, ಸುಳ್ಳನಿಗೂ ಬೇಕು, ಒಳ್ಳೆಯವ್ರಿಗೂ ಬೇಕು, ಕೆಟ್ಟವ್ರಿಗೂ ಬೇಕು.
ವೇದ ಓದವನಿಗೂ ಬೇಕು, ಏಣವನ್ನು ಉಳೋನ್ಗೂ ಬೇಕು. ನಾನಿದ್ರೆ ಎಲ್ಲಾ ಕೆಲಸ, ನಾನೇ ಜಗತ್ತಿಗೆ ದೊಡ್ಡವಳು. ಲಕ್ಷ್ಮಿ, ನೀನು ಚಂಚಲೆ. ನಾನು ಹೇಳದ್ನಲ್ಲ, ಒಂದಿನ ಎಲ್ಲಿರ್ತೀವಿ, ಒಂದಿನ ಅಲ್ಲಿಗೆ ಹೋಗ್ತೀವಿ, ಒಬ್ರಿಗೆ ಸಂತೋಷ ಪಡಿಸ್ತೀವಿ, ಒಬ್ರಿಗೆ ದುಃಖ ಪಡ್ತೀವಿ. ಎಲ್ಲೂ ಇರೋಳಲ್ಲ ನೀನು. ಜನ ನಿನ್ನಿಂದ ಪಡಬಾರ್ದ ಕಷ್ಟ ಪಡ್ತಾರೆ, ಮಾಡಬಾರ್ದ ಕೆಲಸಗಳು ಪಾಡ್ತಾರೆ, ಎಲ್ಲ ನಿನಗೋಸ್ಕರ, ನಿನ್ನಿಂದ. ಆದ್ರೆ ನನ್ನನ್ನು ನೋಡು, ಭಯಭಕ್ತಿಯಿಂದ ಜನ ಗಡಗಡನ ನಡುಗುತ್ತಾ ನನ್ನ ಕತೆ ಕೇಳ್ತಾರೆ, ಪೂಜೆ ಮಾಡ್ತಾರೆ. ನಾನೆಂತವನು? ಜಗತ್ತಿಗೆ ನಾನು ದೊಡ್ಡವನೋ ನೀನ್ ದೊಡ್ಡವಳೋ? ಅಯ್ಯೋ ಸನೇಶ್ವರ, ನಿನ್ನನ್ನ ಜನ ಭಯಭಕ್ತಿಯಿಂದ ಯಾಕೆ ಪೂಜೆ ಮಾಡ್ತಾರೆ ಗೊತ್ತಾ? ಕಷ್ಟ ಕೊಟ್ಬಿಡ್ತಾನೆ ಅಂತ ಪೂಜೆ ಮಾಡ್ತಾರೆ. ಇಲ್ಲದ್ರೆ ನಿನ್ಯಾರು ತಿರುಗಿ ನೋಡ್ತಿದ್ರು? ಅಂದ್ರೆ ಹಾವು ಬುಸ್ಗುಟ್ಟುತ್ತೆ, ಅದರ ಶರೀರವೆಲ್ಲ ರೋಮಾಂಚನವಾಗಿ ಚೆನ್ನಾಗಿರುತ್ತೆ ಹಿಡ್ಕೊಂಡು ಆಟ ಆಡೋಕೆ. ಯಾವ್ದನ್ನ? ನಾಗರಾವನ ಹಟ್ಟಿಲ್ ಮನೇಲಿ 2-3 ಸಾಕಾಳರು ಐಕ ಮಕ್ಳಿಗೆಲ್ಲ ಆಡಕಾಯ್ತಾ ಅಂತ. ಅದರಲ್ಲಿ ವಿಷ ತುಂಬಿರೋದ್ರಿಂದ ಅದ್ರ ಕಂಡ್ರೆ ಬಿದ್ದೋಡ್ತಾರೆ. ಹಾಗೆ ನೀನು ಕಷ್ಟ ಕೊಟ್ಬಿಡ್ತೀಯಾ ಅಂತ ನಿನ್ನ ಪೂಜೆ ಮಾಡ್ತಾರೆ ಹೊರತು ನಿನ್ಯಾರು ಪೂಜೆ ಮಾಡ್ತಾರೆ? ಜಗತ್ತಿಗೆ ನಾನು ದೊಡ್ಡವಳು, ನಾನು ದೊಡ್ಡವನು ಎಲ್ಲ ಹೊಂಟಾಯ್ತದೆ. ಇದ್ದಕ್ಕಿದ್ದಾಗೆ ಪ್ರಾಯ ಬಂದ್ಬಿಡ್ತದೆ. ನೋಡು ನನ್ನ ಶಕ್ತಿ ಏನು ಅಂತ ತೋರಿಸ್ತೀನಿ ಅಂತ ಲಕ್ಷ್ಮಿ ಏನ್ ಮಾಡಿದ್ಲು? ನಡ್ಕೊಂಡ್ ಬರ್ತಿರೋ ಗಂಡ ಹೇಳ್ತೀನಿ ಇಬ್ಬರ ಎದುರಿಗೆ 2 ದಪ್ಪದಾದ ಚಿನ್ನದ ಗಟ್ಟಿ ಬಿಸಾಕದ್ಲು. ನೋಡಿ ಈಗ ಗೊತ್ತಾಯ್ತದೆ. ಸುಸ್ತು ಸಂಕಟ ಎಲ್ಲ ಹೊಂಟಾಯ್ತದೆ. ನೋಡಿ ಈಗ ನನ್ ಗಟ್ಟಿ ಸಿಕ್ಕದೆ ಇಟ್ಗೆ. ಸನೇಶ್ವರ ಹೇಳ್ತಾನೆ, ಓಹೋ ನೀನು ಚಿನ್ನದ ಗಟ್ಟಿ ಬಿಸಾಕದೆ ಅಲ್ವಾ? ಈಗ ನನ್ನ ಶಕ್ತಿ ನೋಡುವಂತ ಆ ಗಂಡ ಹೇಳ್ತೀನಿ ಇಬ್ಬರಿಗೂ ಕಣ್ಣುಗಳನ್ನೇ ಮಂಜು ಮಾಡ್ಬಿಟ್ಟ. ಇದೇನು ಇದಕ್ಕಿದಾಗ ಕಣ್ಣಿಗೆ ಮರಳು ತುಂಬ್ಕೊಂಡಾಗಾಯ್ತು? ನಂಗೂ ಹಂಗಾಗದ ಕಣ್ರಿ. ನಿನಗೂ ಹಂಗೆ ಆಗೋಯ್ತು? ಅಲ್ಲ, ಇಬ್ರಿಗೂ ಒಟ್ಟಿಗೆ ಕಣ್ಣಿಂಗ್ ಹೋದ್ರ ಬದುಕದ ಹೆಂಗೆ? ಒಂದ್ ಕೆಲಸ ಮಾಡಿ, ಕೈ ಹಿಡ್ಕೋ, ಅರಳಿ ಮರ ತನಕ ಸುಮ್ಮನೆ ನೆಟ್ಟಿಗೆ ಹೋಗವ. ಬೀಳ್ದೆ ಹೇಳ್ದೆ ಹೋಗಲ್ಲ, ಸೇರಿದ್ರೆ ಕಣ್ಣು ಹೋದ್ರು ಬದುಕ್ತಿವಿ ಅಂತ. ಹಿಡ್ಕೋ ಕೈನಾ ಅಂತ ಕಂಡೇ ಹಿಡ್ತಾರೆ. ಇಬ್ರು ಹಿಡ್ಕೊಂಡು ಬಂದ್ರು, ಥಡಾರ್ ಅಂತ ಒದ್ರು. ಏನೇ ಅದು? ಅದೇನೇ ಇಟ್ಕಾದ ಕಣ ಒದ್ರಿ ಅತ್ತಗ. ಇಬ್ರು ಒದ್ಬಿಟ್ಟು ಬಂದು ಅರಳಿ ಮರ್ತ ಕಣ್ಣು ಬಿಟ್ರು. ಲೇ ಸರಿಯಾಗ ಬಂದ್ಬಿಟ್ಟಿವಲ್ಲ. ಕಣ ಒದ್ಕೊ ಬಂದದೇನನ್ನ? ಚಿನ್ನದ ಗಟ್ಟಿನ. ಲಕ್ಷ್ಮಿ, ನೀನು ಚಿನ್ನದ ಗಟ್ಟಿ ಬಿಸಾಕದೆ ಅದನ್ನೇ ಒದ್ಕೊ ಬಂದ್ರು. ನಾನು ಕಣ್ಣು ಕೊಟ್ಟದ್ದಕ್ಕೆ, ಕಣ್ಣನ್ನ ಕಿತ್ತುಕೊಂಡದ್ದಕ್ಕೆ ಎಲ್ಲ ನಡೀತು. ಅದೇ ಕಣ್ಣಿದ್ದು ಬಿಟ್ಟಿದ್ರೆ ನಿನ್ನ ಚಿನ್ನದ ಗಟ್ಟಿನೂ ನೋಡ್ತಿದ್ರು, ಸಂತೋಷನೂ ಪಡ್ತಿದ್ರು. ಅದನ್ನ ನೋಡೋ ಭಾಗ್ಯನೇ ಇಲ್ದಾಗ ಮಾಡಿದೆ ಅಂದ ಮೇಲೆ ನಾನ್ ದೊಡ್ಡವನೋ ನೀನ್ ದೊಡ್ಡವನೋ? ಇಲ್ಲ, ಜಗತ್ತಿಗೆ ನನ್ನದೇ ಶಕ್ತಿ. ಜಗತ್ತಿಗೆ ನಾನಿದ್ದರೆ ಎಲ್ಲವೂ ನಡೆಯೋದು. ಈಗ ನಮ್ಮಿಬ್ಬರ ಪಂಥ ನಿಜವಾಗ್ಲೇಬೇಕು. ಅದೇ ಕೈಲಾಸಕ್ಕೆ ಹೋಗೋಣ. ಲಕ್ಷ್ಮೀ ಸನೇಶ್ವರಿಬ್ರು ಕೈಲಾಸಕ್ಕೆ ಬರ್ತಾ ಇದ್ದಾರೆ. ಹೇ ಶಂಕರ ನಾಗಾಭರಣ ಶೃಂಗಾರ ಶೃಂಗಾರ ಶ್ರೀಹರ ಪರಮೇಶ್ವರ ಕೈಲಾಸವಾಸ. ಜಯ ಗೌರಿ ಶಂಕರ ನಮೋ ನಮೋ ಕೈಲಾಸವಾಸ ಜಗದೀಶ ನಮೋ ಜಯದಾರಿ ತೋರಿಸಯ ನಮೋ ನಮೋ ಜಯ ಗೌರಿ ಶಂಕರ ನಮೋ ನಮೋ. ಓಂಕಾರನಾದ ರೂಪ ಜಯ ಮಂಗಳ ಸ್ವರೂಪ. ಓಂಕಾರನಾದ ರೂಪ ಜಯ ಮಂಗಳ ಸ್ವರೂಪ. ಶಿವ ಬ್ರಹ್ಮಾಂಡ ಕದಿಪ. ಪರಮೇಶ್ವರ ಶಿವ ಬ್ರಹ್ಮಾಂಡ ಕದಿಪ. ಕರುಣಾಳು ವರದಾತ ಪುರಪೂಜಿತ. ಕರುಣಾಳು ವರದಾತ ಪುರಪೂಜಿತ. ಜಯ ಗೌರಿ ಶಂಕರ ನಮೋ ನಮೋ ಕೈಲಾಸವಾಸ ಜಗದೀಶ ನಮೋ ಜಯದಾರಿ ತೋರಿಸಯ ನಮೋ ನಮೋ ಜಯ ಗೌರಿ ಶಂಕರ ನಮೋ ನಮೋ. ಹೇ ಶಂಕರ
ಪರಮೇಶ್ವರ. ಜಗದೊಳಗೆ ಚಂಚಲೆಯಾದ ಲಕ್ಷ್ಮಿ ದೊಡ್ಡವಳು, ನಿನ್ನ ರುದ್ರಾಂಶದಿಂದ ಹುಟ್ಟಿರುವ ನಾನು ದೊಡ್ಡವನು. ನಿಖರವಾಗಿ ನೇರವಾಗಿ ಹೇಳು ಪರಮೇಶ್ವರ. ಶಿವ ಹೇಳ್ತಾನೆ, ತಪ್ಪು ತಪ್ಪು, ನಿಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅಂತ ನಾನು ಹೇಳಕ್ಕಾಗತ್ತೆಯೇ? ಮತ್ತೆ ಜಗನ್ನಾಟಕ ಸೂತ್ರಧಾರಿಯಾದ ವೈಕುಂಠವಾಸನಾದ ಶ್ರೀಮನ್ ನಾರಾಯಣನ ಹತ್ರ ಹೊರಟೋಗೋಣ, ನಾನು ನಿಮ್ ಜೊತೆಲೆ ಬರ್ತೀನಿ. ಅವನು ಎಲ್ಲವನ್ನ ಬಲ್ಲವನು, ದಶಾವತಾರಗಳಂತಾಳದವನು, ನಿಮಗೆ ಯೋಗ್ಯವಾದ ಉತ್ತರವನ್ನು ಕೊಡ್ತಾನೆ. ನಡಿನಿ ಹೊರಡೋಣ ಅಂತ ಶಿವ ತಪ್ಪಿಸ್ಕೊಂಡ್ಬಿಟ್ಟ. ವೈಕುಂಠದ ಕಡೆ ಬರ್ತಾವ್ರೆ. ನಾರಾಯಣ ನೋಡ್ದ, ಅಯ್ಯಯ್ಯೋ, ಈ ಶಿವ ಏನೋ ಉತ್ತರ ಕೊಟ್ಟು ಕಳಿಸೋದ್ ಬಿಟ್ಟು ಇಬ್ಬರನ್ನೂ ಕರ್ಕೊಂಡು ನನ್ನ ಹತ್ರಕ್ಕೆ ಬರ್ತಾವನಲ್ಲ. ಅಲ್ಲಿ ಶನೇಶ್ವರನೇನೋ ಸರಿ, ಲಕ್ಷ್ಮಿ ಬೇರೆ ಅವಳ, ನನ್ನ ಹೆಂಡತಿ ಅವಳು, ಲಕ್ಷ್ಮಿ ದೊಡ್ಡವಳು ಅಂದ್ಬಿಟ್ರೆ ಶನೇಶ್ವರ ಹೆಂಡತಿದಕ್ಕೆ ನ್ಯಾಯ ಮಾಡ್ಬಿಟ್ಟ ಅಂತಾನೆ. ಇಲ್ಲ, ಶನೇಶ್ವರನೇ ದೊಡ್ಡವನು ಅಂತ ಹೇಳ್ಬಿಟ್ರೆ ಸಂಸಾರ ಮುರಿದೋಯ್ತದ. ಎಂತ ಕೆಲಸ ಮಾಡ್ತಾವನು ಈ ಶಿವ ಅನ್ನುವಾಗ ಇಲ್ಲೇನಾಗಿದೆ? ಲಕ್ಷ್ಮೀ ಶನೇಶ್ವರರು ಪರಶಿವನ ಸಮೇತವಾಗಿ ವೈಕುಂಠಕ್ಕೆ ಬರ್ತಾ ಇದ್ದಾರೆ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ಕರುಣಾಬಲ ಶ್ರೀಕೇಶ ಶಯನ, ಕರುಣಾಭರಣ ಶ್ರೀಕೇಶ ಶಯನ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ನಾರಾಯಣ. ನಿಖರವಾದ ತೀರ್ಪನ್ನು ನೀನು ಕೊಡಬೇಕು. ಏನ್ ಕೂತಿದ್ದವ್ರು ಸರಿಯಾಗಿದ್ದಾರ? ನಿಖರವಾದ ತೀರ್ಪನ್ನು ನೀನು ಕೊಡಬೇಕು. ಲಕ್ಷ್ಮಿ ದೊಡ್ಡವಳೋ ನಾನು ದೊಡ್ಡವನೋ? ಶನೇಶ್ವರ, ತಪ್ಪು ತಪ್ಪು. ಇಲ್ಲಿ ಯಾರ ಕಡೆ ನ್ಯಾಯ ಹೇಳಿದ್ರು ತಪ್ಪಾಯ್ತದೆ. ಲಕ್ಷ್ಮಿ ದೊಡ್ಡವಳು ಅಂದ್ರೆ ನೀ ಮುನ್ಸ್ಕತೀಯ, ನೀನು ದೊಡ್ಡವನು ಅಂದ್ರೆ ನನ್ನ ಹೆಂಡತಿ ಲಕ್ಷ್ಮಿ ಮುನ್ಸ್ಕತಾಳೆ. ಮತ್ತೆ ಅಯ್ಯ, ನಮ್ಮೆಲ್ರಿಗೂ ದೊಡ್ಡವಿದಾನಲ್ಲ ಬ್ರಹ್ಮ, ಸೃಷ್ಟಿಕರ್ತ. ಅವನು ಬಹಳ ಅರ್ಧ ಕುಡಿದು ಬಿಟ್ಟವನೇ, ಎಲ್ಲರನ್ನೂ ಸೃಷ್ಟಿ ಮಾಡಿರವನೇ ಅವನು ತಾತ. ಈಗ ನಾವೆಲ್ಲರೂ ಅವನ ಹತ್ರ ಕೊಟ್ಟೋಗೋಣ. ನಾರಾಯಣನು ತಪ್ಪಿಸ್ಕೊಂಡ, ಶಿವನು ತಪ್ಪಿಸ್ಕೊಂಡ, ಇಬ್ರು ಸತ್ಯಲೋಕದ ಕಡೆ ಬರ್ತಿರ್ಬೇಕಾದ್ರೆ ಬ್ರಹ್ಮ ಅಂತಾನೆ, ಇವ್ರ ಮನೆ ಹಾಳಾಗ ಏನೋ ಒಂದು ಹೇಳಿ ಕಳಿಸೋದು ಬಿಟ್ಬಿಟ್ಟು ಇಬ್ರು ತಕೊಂಬಂದು ನನ್ನ ಹತ್ರಕ್ಕೆ ಹಾಕ್ತಾವ್ರಲ್ಲ, ನಾ ಯಾರಿಗ ಹಾಕ್ಲಿ? ಈಗ ಒಳ್ಳೆ ಕತೆ ಆಯ್ತಲ್ಲ. ಪಕ್ಕದಲ್ಲಿದ್ದ ಸರಸ್ವತಿ ಕೇಳ್ತಾಳೆ, ಮತ್ತೀಗೇನ್ ಮಾಡ್ತೀರಾ? ಏನೋ ಒಂದ್ ಮಾಡ್ಬೇಕು ಅನ್ನೋ ಬಂದೇ ಬಿಟ್ರು. ಬ್ರಹ್ಮದೇವ, ವಾಗೀಶ್ವರಿ, ನೇರವಾಗಿ ಹೇಳಿ ನಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಅಂತ. ಬ್ರಹ್ಮ ಆ ಕಡೆ ಈ ಕಡೆ ನೋಡ್ತಿದ್ದ. ಶನೇಶ್ವರ ಕೇಳದ, ನೀ ಯಾರ ಮೇಲೆ ಹೇಳ್ಬೇಕು ಅಂತ ಇದೀಯಪ್ಪ? ಅಯ್ಯೋ, ನಾ ಯಾರ ಮೇಲೆ ಹೇಳಪ್ಪ, ನಾನೇ ಮುಗ್ದೋಯ್ತು ಕತೆ. ಬ್ಯಾಡ ಅಂದಾಗಲೆಲ್ಲ ನನ್ನ ಮಗ ಇಲ್ಲೇ ಇರ್ತಾನೆ, ಬೇಕು ಅಂದಾಗ ಎಲ್ಲೋದ್ನೋ. ಯಾರು? ಬ್ರಹ್ಮನ ಮಗ ಯಾರು? ನಾರದ. ಮಗನೇ ಎಲ್ಲಿದೆಯೋ ಬಾರೋ ಬೇಗ, ಇವ್ರದ್ದು ಸರಿಯಾದ ಒಂದು ನ್ಯಾಯ ತಂದು ನನ್ನ ಹತ್ರಕ್ಕೆ ಹಾಕವ್ರೆ, ಬಾರೋ ಅನ್ನುವಾಗ ಬಂದೇ ಬಿಟ್ರು ನೋಡಿ ನಾರದರು. ಏನಂತ ಬಂದ್ಬಿಟ್ರು? ಜಯ ಜಯ ಲೋಕವನ ನಾರಾಯಣ ಭವಭಯ ಹರಣ ಕರುಣಾಕರಣ, ಜಯ ಜಯ ಲೋಕವನ ನಾರಾಯಣ ಭವಭಯ ಹರಣ ಕರುಣಾಕರಣ, ಜಯ ಜಯ ಲೋಕವನ ನಾರಾಯಣ. ಪಾವನ ಚರಣ ಶೋಭಿತ ನಯನ, ಪಾವನ ಚರಣ ನಾರಾಯಣ, ನಾರಾಯಣ ನಾರಾಯಣ. ಚರಣ
ಜಯ ಸದನ ಕರುಣಾಭರಣ ಜಯ 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 ಲೋಕಾವನ ನಾರದರು ಅಂದ್ಮೇಲೆ ಕೇಳಬೇಕೆ, ಎಲ್ಲಾ ಊರ್ಲೂ ಇರ್ತಾರೆ. ನಾನು ಸುಮಾರು 50ರಿಂದ 60 ಬಾರಿ ನಾರದನ ಪಾತ್ರ ಮಾಡಿದ್ದೀನಿ. ಬರೋ ತಿಂಗಳು 28ನೇ ತಾರೀಕು, ಸೆಪ್ಟೆಂಬರ್ 28ನೇ ತಾರೀಕು ಕಲಾಮಂದಿರದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಭಕ್ತ ಪ್ರಹ್ಲಾದ ಎಂಬ ವಿಶೇಷವಾದ ನಾಟಕ. ಚಿಕ್ಕಳ್ಳಿ ಪುಟ್ಟಣ್ಣನವರು ಅನೇಕ ಬಾರಿ ಹಿರಣ್ಯಕಶಿಪುವಿನ ಡಿಠೋ ರಾಜ್ಕುಮಾರ್ನಂತೆ ಮಾಡುವಂತ ಅವರ ಕೊನೆ ನಾಟಕ. 75ನೇ ವರ್ಷ ಅವರಿಗೆ. ಅವ್ರ ಕೊನೆ ನಾಟಕ. ಕೆರಹಳ್ಳಿ ದೊರೆಸ್ವಾಮಿಯವರು ಪೊಲೀಸ್ ಇಲಾಖೆ, ಡಿಠೋ ತೂಗ್ದೀಪ್ ಶ್ರೀನಿವಾಸರಂತೆ ಹಿರಣ್ಯಾಕ್ಷನ ಪಾತ್ರವನ್ನು ಮಾಡ್ತಕ್ಕಂಥ ಅವರು. ಅವರ ಮಧ್ಯದಲ್ಲಿ ನಾನೊಬ್ಬ ನಾರದ. ನಾಟಕದಲ್ಲಿ ಮಾತ್ರ, ನಿಜ ಜೀವನದಲ್ಲಿ ನನ್ನಂತ ಒಳ್ಳೆಯವನೇ ಇಲ್ಲ. ಹಂಗಂದ್ಬಿಟ್ಟು ನನ್ನನ್ನು ನಾರದ ಅಂತ ತಿಳ್ಕೊಂಡ್ಬಿಟ್ಟಿಲ್ಲ. ಆದ್ರಿಂದ ಸುತ್ತೂರು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ವಿಶೇಷವಾಗಿ ನಾಟಕ ಪ್ರದರ್ಶನ ಮಾಡಿಸ್ತಾ ಇದ್ದಾರೆ. ಅವರೇ ಮುಂದೆ ವೇದಿಕೆಯಲ್ಲಿ ಇರ್ತಾರೆ ಹೊತ್ತಿಗೆ. ಆ ನಾಟಕ ಸೆಪ್ಟೆಂಬರ್ 28ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ. ರಾತ್ರಿ ಕಾರ್ಯಕ್ರಮ ಇದ್ರು ಹೋಗ್ಬೋದು, ಬನ್ನಿ. ಎಲ್ಲ ಬರಗೈಲಿ ಬಂದ್ಬಿಟ್ಟಾರೆ, ಮುಯಿ ತಕ ಬನ್ನಿ. ಉಂಗರ ಗಿರ ಏನು ಬೇಡ, ದುಡ್ಡು ಕೊಡಿ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ನಾರದರು ದಯಮಾಡಿ ಬರೋ ತಿಂಗಳು 28ನೇ ತಾರೀಕು ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ತಾವೆಲ್ಲರೂ ಕೂಡ 11 ಗಂಟೆಗೆ ಮೈಸೂರು ಕಲಾಮಂದಿರದಲ್ಲಿ ಅದ್ಭುತವಾದ ನಾಟಕ. ಸುಮಾರು ಒಂದು 4,000ರಿಂದ 5,000 ಜನ ಸೇರುವ ನಿರೀಕ್ಷೆ ಇದೆ. ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಸುತ್ತೂರು ಶ್ರೀಗಳವರ ಘನ ಅಧ್ಯಕ್ಷತೆಯಲ್ಲಿ ಭಕ್ತ ಪ್ರಹ್ಲಾದ ನಾಟಕ. ಎಲ್ಲ ನುರಿತ ಕಲಾವಿದರು, ನುರಿತ ಕಲಾವಿದೆಯರು, ಒಳ್ಳೊಳ್ಳೆ ವಾದ್ಯಗೋಷ್ಠಿಯವರೆಲ್ಲರೂ ಕೂಡ ಸೇರ್ತಾ ಇದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ಬನ್ನಿ. ನಾರದ ಅಂದದಕ್ಕೆ ಜ್ಞಾಪಕ ಆಯಿತು, ಅದಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಬನ್ನಿ. ಸೆಪ್ಟೆಂಬರ್ 28ನೇ ತಾರೀಕು ಸೋಮವಾರ ಬೆಳಗ್ಗೆ 11 ಗಂಟೆಗೆ. ಇಲ್ಲಿ ನಮ್ಮ ಕಥೆಯಲ್ಲಿ ನಾರದರು ಬಂದ್ರಲ್ಲ ಅಪ್ಪಾಜಿ, ಯಾಕೆ, ಏನಾಯ್ತು? ಶಿವನಾರಾಯಣರು, ಲಕ್ಷ್ಮಿ ಮತ್ತು ಸನೇಶ್ವರ ಎಲ್ಲ ಒಟ್ಟಿಗೆ ಇದ್ದಾರೆ. ಅಯ್ಯೋ ಅದೇ ಕಾಣೋ ದೊಡ್ಡ ಕತೆ. ಈ ಸನೇಶ್ವರ ಲಕ್ಷ್ಮಿ ನಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಅಂತ ಶಿವನಾರಾಯಣ ಇಬ್ರು ತಪ್ಪಿಸ್ಕೊಂಡು ನನ್ನ ಹತ್ರ ಕಾಕವ್ರ ನ್ಯಾಯವಲ್ಲ. ಈಗ ಏನ್ ಮಾಡೋದು ಅಂತ ನೀನೇ ಹೇಳೋ. ಲಕ್ಷ್ಮಿ, ಸನೇಶ್ವರ ನಿಮ್ಮಿಬ್ಬರು ಪಂತ ಇಷ್ಟೇನಾ? ಏನಂದೆ? ಇಷ್ಟೇನಾ ಅಂತ ಕೇಳುತ್ತಿರುವೆಯ? ಹಾಗಾದ್ರೆ ನೀನು ತೀರ್ಪು ಕೊಡುವೆಯೋ? ನೀವೆಲ್ಲಿಂದ ಬಂದ್ರಿ? ಭೂಲೋಕದಿಂದ ಬಂದು. ಅಲ್ಲೇ ಗೊತ್ತಾಗ್ತಿತ್ತಲ್ಲ ನಿಮ್ಗೆ ತೀರ್ಪು ಏನು. ಹರಿಹರ ಬ್ರಹ್ಮಾದಿ ದೇವತೆಗಳಿಂದ ಅಸಾಧ್ಯವಾದಂತ ಈ ಒಂದು ಕಷ್ಟಕರವಾದಂತ ಸಮಸ್ಯೆಗೆ ಭೂಲೋಕದಲ್ಲಿ ತೀರ್ಪು ಕೊಡುವವನು ಅವನಿರುವನು. ಇದಾರೆ. ನೀವೆಲ್ಲಿಂದ ಬಂದ್ರಿ? ಅಲ್ಲೇ ಇದ್ದಾರೆ. ಯಾರವನು? ಭೂಲೋಕದ ದಾತ್ರಿ ನಗರದ ಗಂಡಸಿನ ಹೊಟ್ಟೆಯಲ್ಲಿ ಹುಟ್ಟಿ ರಾಜ್ಯಭಾರವನ್ನು ಮಾಡುತ್ತಿರುವ ಮಹಂದಾತ ಭೂಪಾಲ ನಿಮಗೆ ತೀರ್ಪನ್ನು ಕೊಡಬಲ್ಲ. ನೋಡಿ, ಪುಡಿಯ ನಾರದ್ರು ಎಲ್ಲಿಂದ ಎಲ್ಲಿಗೆ ಬಿಟ್ರು. ಖಾರದ ಪುಡಿ ಇಟ್ಬೇಕಾದ್ರು ತಪ್ಪಿಸ್ಕೋಬಹುದು. ಕಣ್ಣು ನೀರು ಹಾಕ್ಬಿಟ್ಟು ಸ್ವಲ್ಪ ತಣ್ಣಗಾಯ್ತದೆ. ಈ ಬುಡಿಯಕ ಕೆಲವ್ರು ಬಿಡ್ತಾರ ನೋಡ್ಬೇಕು. ಪುಡಿಯ ನೀನು ಓಹೋ ಸರಿಯಾದ ಪುಡಿ ಬಿಟ್ಬಿಡೋದವ್ರು. ಏನೋ ಎಂಗೇಜ್ಮೆಂಟ್ ಆಯ್ತಂತ ಆಯ್ತಲ್ಲಣ್ಣ. ಅದೇ ಹುಡುಗ ಅದೇ ಹುಡುಗ ಅದೇನು ಕರೆಕ್ಟೇನ ನೀನು ಹೇಳೋಕೇನಿದ್ದು ಹೋಗಪ್ಪ. ಬಿಟ್ಬಿಟ್ಟ ಗಂಡ ಪುಡಿ ಏನೂ ಇಲ್ಲ. ಅಲ್ಲಿ ಮೂರಾದಿ ಮಣ್ಣ ಉಸಿರು ಬಿಟ್ಬಿಟ್ಟು ಪುಡಿ ಬಿಟ್ಬಿಟ್ಟ. ಇಲ್ಲೂ ಆಗಿದ್ದ ಯಾರಿಗ ಬುಲ್ಲಿಗ ಆ ಪುಡಿ ಬಿಟ್ಬಿಟ್ಟ. ಯಾವನೋ ಬಡದೆಲ್ಲ ರೆಡಿಯಾಗಿತ್ತು. ಯಾವನ್ ಬಿಟ್ನ ಗೊತ್ತಿಲ್ಲ ಪುಡಿ. ಆ ಗಂಡಿಗೆ ಅದೇ ಒಂದು ಮನರೋಗ ಶುರುವಾಗೋಯ್ತು. ಟೀನು ಕುಡಿಯೋಲ್ಲ, ಊಟನೂ ಮಾಡೋಲ್ಲ, ನಿದ್ದನೂ. ಅವಣ್ಣ ಅದೇನು ಹಂಗನ್ನಲ್ಲ. ಏನ್ ಪ್ರಾಬ್ಲಮ್ಮು? ಬಿಟ್ಬಿಟ್ರ ಎಣ್ಣೆ ಐಕಳು ಸಿಕ್ಕಲ್ಲ. ಸಿಕ್ಕಿರೋದೇ ಒಂದು ಚಾನ್ಸು. ಅದು ಇಲ್ಲ. ತಮಿಳೊಂದು ಗಾದೆ ಹೇಳ್ತಾರೆ, ಕೆಡಕಿರೋದು ಒಂದು ಚಾನ್ಸು, ಅದು ಒಂದು ಕ್ಯಾನ್ಸಲ್ ಅಂತ. ಅಂದ್ರೆ ಏನ್ ಮಾಡೋದೀಗ? ಆ ಹುಡುಗನಿಗೆ ಲಗ್ನ ಪತ್ರಿಕೆ ಬೇರೆ ಪ್ರಿಂಟ್ ಮಾಡಿಸ್ಬಿಟ್ಟು ಪುನಃ ಸ್ಕೂಟರ್ ತಗೊಬಂದ. ಆ ತಾತನ ಡೀಟೇಲೇ ಕೇಳ್ಬಿಡೋ ತಾಳು ಇಲ್ಲಿ ಅಂತ. ಈಗಲೂ ಕರೆಕ್ಟ್ ಆಗಿ ನಿಲ್ಸ್ಬಿಡ್ತೀನಿ ಮದುವನ. ಅಂದ್ರೆ ಮೊದಲು ನಿಲ್ಸ್ಬಿಡ್ತೀನಿ ಕರೆಕ್ಟ್ಗಳು ಅಂತ. ಲಗ್ನ ಪತ್ರಿಕೆ ಎಲ್ಲ ಮಾಡಿಸಿದ ಕೊಡಕ್ಕೆ ಬಂದಿನಿ ನಿಮ್ಗ. ಮತ್ ಕೊಡೋಗು. ಲಗ್ನ ಪತ್ರಿಕೆ ಎಲ್ಲ ಮಾಡಿಸ್ಕೊಂಬಂದು ಏನ ನಿಲ್ಸ್ಬಿಡೋದ್ ನೀನು? ನಿನ್ ಕಥ ಮುಗಿತಕ್ಕ ಹೋಗು. ಅಲ್ಲೊಂಚೂರು ಬಿಟ್ಬಿಟ್ಟ ಪುಡಿಯ. ಇನ್ನು ಲೈಫ್ ಪೂರ್ತಿ ಗಂಡು ಸುಮ್ಕ ಹೊರಗದೆ. ಇಂಥ ಪುಡಿ ಮೇಸ್ಟ್ರುಗಳು ಮಸ್ತಾಗವ್ರ. ಸೂರಳ್ಳಿ ಸ್ವಲ್ಪ ಕಮ್ಮಿ.
ಮಧ್ಯೆ ಎದ್ದು ಹೋದ್ರೆ ನೀವು ಅವರು ಅಂತ. ನಿಮಗೆಲ್ಲ ಟೀಗಿ ಎಲ್ಲ ವ್ಯವಸ್ಥೆ ಮಾಡೋಣ ಮಹಾದೇವ. ಅದಕ್ಕೆ ಯಾರು ಹೋಗಬಾರ್ದು, ನವಗ್ರಹಗಳ ಪೂಜೆ ಮುಗಿದ ಮೇಲೆ ಕೊಡ್ತೀವಿ, ಈಗಲಲ್ಲ. ಇಲ್ಲೇನಾಗಿದೆ, ಯಾವಾಗ ನಾರದ್ರೆ ಈ ಮಾತು ಹೇಳಿದ್ರು, ಶನೇಶ್ವರ ಹೇಳ್ತಾನೆ, ನಾರದ ನಿನ್ನ ತಂದೆ ಉತ್ತರ ಕೊಡಕ್ಕಾಗ್ಲಿಲ್ಲ ಅನ್ನೋ ಮಾತಿಗೆ ನೀನು ಈ ರೀತಿಯಾಗಿ ತಪ್ಪಿಸ್ಕೋತಾ ಇದೀಯಾ? ನಾರಾಯಣ ನಾರಾಯಣ, ನಾನೇ ಯಾಕಪ್ಪ ಸುಳ್ಳು ಹೇಳಲಿ? ನಿಮಗೆ ಎಷ್ಟೇ ಹೊತ್ತಾದ್ರೂ ತೀರ್ಪು ಗೊತ್ತಾಗೋದು ಮಾತ್ರ ಮಾಂದಾತನಿಂದೆ, ಇನ್ಯಾರಿಂದಲೂ ಸಾಧ್ಯವಿಲ್ಲ. ಲಕ್ಷ್ಮಿ, ನಮಗೇನ್ ಕೆಲಸ, ಹೊರಡೋಣ ನಡೆ. ಲಕ್ಷ್ಮಿ ಶನೇಶ್ವರಿಬ್ರು ಕೂಡ ಸತ್ಯಲೋಕದಿಂದ ಭೂಲೋಕದ ಕಡೆ ಹೊರಟ್ರು. ಇಲ್ಲಿ ಭೂಲೋಕದಲ್ಲಿ ಏನಾಗಿದೆ, ಒಂದು ತಟ್ಟೆ ಕರ್ಪೂರ ಕೊಡಪ್ಪ. ಆ ಭೂಲೋಕದಲ್ಲಿ ಏನಾಗಿದೆ ಗೊತ್ತೇ? ಮಹಂದಾತ ಮತ್ತು ಬಿಂದುಮತಿ ರಾಣಿ, ತುಂಬು ಗರ್ಭಿಣಿಯವಳು ಹೆಂಡತಿ ಬಿಂದುಮತಿ, ದಿನ ತುಂಬಿದ ಬಸರಿ, ತನ್ನ ಗಂಡನ್ ಕೇಳ್ಕೋತಾಳೆ, ಸ್ವಾಮಿ ಇವತ್ತು ನಾನೊಂದು ಪೂಜೆ ಮಾಡಬೇಕು ಅಂತ ಆಸೆ ಪಟ್ಟಿದ್ದೀನಿ. ಏನ್ ಪೂಜೆ ದೇವಿ? ನವಗ್ರಹಗಳ ಪೂಜೆ. ಆ ನವಗ್ರಹಗಳ ಪೂಜೆ, ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಶ್ಚ ರಾಹುವೇ ಕೇತುವೆ ನಮಃ ಎಂಬತಕ್ಕಂತ 9 ನವಗ್ರಹಗಳ ಆಚಾರ ವಿಚಾರ ನಾನಿವತ್ತು ಪೂಜೆ ಮಾಡಿ ಆಗಮಿಸಿ ಬರುವ ಸಾಧು ಶರಣರ ಪಾದಗಳಗದಗಿ ಅಯ್ಯ ಸಲಹಿಯಂತು ಹುಟ್ಟುವ ನನ್ನ ಕಂದನಿಗೆ ಆಶೀರ್ವಾದ ಪಡೆಯುವುದಕ್ಕೆ ಆಗಮಿಸಿರುವ ಸಾಧು ಸಂತರು ಮತ್ತು ಪುಣ್ಯವಂತರ ಪಾದಗಳಿಗೆ ಎರಗಿ ನಾನು ಪುಣ್ಯವಂತಿಯಾಗಬೇಕು. ಆ ಪೂಜೆಗೆ ಏರ್ಪಾಡು ಮಾಡಿ ನೋಡಿ ಹೆಂಗಿದೆ ಲೆಕ್ಕಾಚಾರ. ಶನೇಶ್ವರನೇ ಬತ್ತಾವನೆ ಈಗ ಲೆಕ್ಕಾಚಾರ ಎಲ್ಲ ಚುಕ್ತ ಮಾಡಕ್ಕೆ. ಇಲ್ಲಿ ಆ ಶನೇಶ್ವರನ ನವಗ್ರಹಗಳ ಪೂಜೆ ಮಾಡ್ತಾ ಇದ್ದಾರೆ ಅಂತಾಪುರದಲ್ಲಿ. ಗಂಡ ಹೆಂಡತಿರಿಬ್ರು ಹೆಂಗಿರ್ಬೇಕು ಸಂಬಂಧ, ಹೆಂಗಿರ್ಬೇಕು? ಮುಂದೆ ಗಂಡಾಂತರನೂ ಬರ್ತಾ ಇದೆ, ಅವ್ರ ಪೂಜೆನೇ ಇವರು ಮಾಡ್ತಾ ಇದ್ದಾರೆ. 9 ಜನ ಪಂಡಿತೋತ್ತಮರು ಬಂದು ಸಾಲಾಗಿ ಕುಳಿತು ಭಕ್ತಿಯಿಂದ ಪೂಜೆ ಸಲ್ಲಿಸುವಾಗ, ಇದು ಶ್ರಾವಣ ಮಾಸದಲ್ಲಿ ನವಗ್ರಹಗಳ ಪೂಜೆ, ಭಗವಂತನ ಕತೆ ಕೇಳ್ತಾ ಭಗವಂತನ ನಾವು ಪ್ರತಿಷ್ಠಾಪನೆ ಮಾಡಿದ ಮೇಲೆ ಅಲ್ಲಿ ಪೂಜೆ ನಡೀಬೇಕು. ನಮ್ಮ ಚೆನ್ನನಾಯ್ಕರವರ ಕುಟುಂಬ ವರ್ಗದವರಿಗೆ, ಸಣ್ಣಮ್ಮನವರ ಕುಟುಂಬ ವರ್ಗದವರಿಗೆ, ಮಹಾದೇವ ನಾಯಕರು ಮತ್ತು ಮನೆತನದ ಹೆಣ್ಣು ಮಕ್ಕಳು ಬಂಧು ಬಳಗದವರು, ಎಲ್ಲಾ ಭಕ್ತಮಾಶೆಯರು ಮತ್ತು ನಮ್ಮ ಸೂರಳ್ಳಿ ಎಲ್ಲರಿಗೂ ಕೂಡ ನವಗ್ರಹಗಳ ಈ ಪೂಜಾ ಫಲದಿಂದ ವಿಶೇಷವಾಗಿರ್ತಕ್ಕಂಥ ಧನಧಾನ್ಯಗಳು, ಅಷ್ಟೈಶ್ವರ್ಯ ಭಾಗ್ಯಗಳು. ಒಂದು ಗ್ರಹ ಒಳ್ಳೇದು ಮಾಡಿದ್ರೆ ಒಂದು ಗ್ರಹ ಕೆಟ್ಟದ್ದು ಮಾಡುತ್ತಂತೆ. ಒಂದು ವಿಜಯದ ಹಾದಿಯನ್ನು ತೋರಿಸಿದ್ರೆ ಇನ್ನೊಂದು ಬಾಹುಬಲ ಶಕ್ತಿಯನ್ನು ಕೊಡುತ್ತಂತೆ. ಒಂದು ಸಿರಿಯನ್ನ ಕೊಟ್ಟರೆ ಇನ್ನೊಂದು ದರಿದ್ರವನ್ನ ಕೊಡಕ್ ನೋಡ್ತಿರುತ್ತಂತೆ. ಒಂದಕ್ಕೆ ಆದಾಯ ಮತ್ತೊಂದು ನಷ್ಟ, ಇದು ಮಾಡ್ತಾನೆ ಇರುತ್ತಂತೆ. 9 ಗ್ರಹಗಳು ಒಟ್ಟಿಗೆ ಎಲ್ಲೂ ಮಾಡಲ್ಲ. ಈ 9 ಗ್ರಹಗಳಿರ್ಲಿ, 2 ಗ್ರಹಗಳು ಒಳ್ಳೇದು ಮಾಡ್ಬಿಟ್ರೆ ಭೂಮಿ ಮೇಲೆ ನಿಂತ್ಕೊಳ್ಳಲ್ಲ ನಾವು. ಅದಕ್ಕೆ ಗ್ರಹಗಳ ದಶೆ, ಗ್ರಹಗಳ ಭಕ್ತಿ, ಗ್ರಹಗಳ ಫಲ 3 ತರ ಇದೆ. ಯಾವ್ದಾದ್ರು ಒಂದು ಸಿಕ್ಲಿ ನಿಮ್ಗೆ, ಇದೇ ಇಳಿದು ಬಿಡ್ತಾವ್ರ ಅವರು. ಕೂಡಿಸ್ತಾರೆ. ನೀ ಬಾವಿ ಕಟ್ಟೆ ಮೇಲೆ ಕೂತಿರೋರು, ಇದ್ರ ಮೇಲೆ ಕೂತಿರೋರು ಕಷ್ಟ. ಯಾರೋ ಒಬ್ಬ ಬಾವಿ ತ ನಿಂತ್ಕೊಂಡು 21 ಅಂತಿದ್ದ. ಏನು ಅಷ್ಟೊತ್ತಿಂದ ಈಚೂರು ಕಥಾ ಮಾಡ್ತೀರ, ಬಾವಿ ತ ನಿಂತ್ಕ 21 ಅಂತಾನಲ್ಲ ಅಂದ್ಬಿಟ್ಟು ಗೌಡ್ರು ಹೋದ್ರಂತ. ಏನಡಾವ್ ಅಂತ ಎತ್ತಿ ಒಳಕ ಅವ್ರನ್ನ ಇಟ್ಬಿಟ್ಟು 27 ಅನ್ನಂತ. ಅಷ್ಟೊತ್ತು ಗಂಟೆ 27 ಜನ ಇಟ್ಟನೆ ಎತ್ತಿ ಒಳಕಾವ. ಆಗ ಅರ್ಧ ಜನ ಉಳ್ಕೊಂಡಿದ್ರು, ಅರ್ಧ ಜನ ಹೊಂಟಾಗಿದ್ರು. ಇದು ಮೇಲ್ ಕೂತಿರೋರು ನೋಡಿ ಮೆತ್ತ ಕೆಳಗಿಳಿದು ಕೂತ್ಕೊಂಡ್ರು. ಇದು ಯಾಕೆ ನಿದ್ದ ತೂ ಕುಡಿಸ್ತದ ಬಾಯಿಲಿ ಅಂತ. ಇಂಥದ್ದು ಬಹಳ ಕಷ್ಟ. 23 ಆಗೋದ್ದು ಅಂತ. ಆಮೇಲೆ ಪಕ್ಕದಲ್ಲಿ ಇನ್ನೊಬ್ಬ ಬಂಡಿದ್ದಲ್ಲ 24 ಆಯ್ತದ. ಆಮೇಲೆ ಅಂದ್ರೆ ನಿದ್ದೆಗಣ್ಣು ಏನು ಮಾಡಕ್ಕಾಗಲ್ಲ. ನಿದ್ದೆಗೆಡವನು ಮತ್ತೆ ತಲೆಕೆಟ್ಟವನು ಇಬ್ರು ಒಂದೇ ಅಂತೆ. ನಾವೆಲ್ಲ ಗೂಬೆಗಳಿದ್ದಂಗೆ. ಕಲಾವಿದ್ರು ಅಂತ ನಮ್ಗೆ ಓನರ್ ಆಗ್ತಾರೆ. ನಾವೆಲ್ಲ ಗೂಬೆ ವಂಶದಲ್ಲಿ ಉಂಟ್ರವರು. ರಾತ್ರಿ ಹೊತ್ತು ಕಣ್ಣು ಬಿಡ್ತೀವಿ, ಆಗಲೊತ್ತು ಕಣ್ಣು ಮುಚ್ಕೊಳ್ಳೋದು. ಜನಗಳೆಲ್ಲ ಎದ್ದು ಓಡಾಡಾಗ ಮನಗಿರೋದು, ಜನಗಳೆಲ್ಲ ಮನಗಿರುವಾಗ ಎದ್ದು ನಾವು ಆಡೋದು. ಎಲ್ಲ ಗೂಬ ಜನ್ಮ. ಅದರಲ್ಲೆಲ್ಲ ಸ್ವಲ್ಪ ಕಲರ್ ಹಾಕೊಂಡು ಜುಟ್ಗಿಟ್ ಬಿಟ್ಕೊಂಡು ಪೆಸಲ್ ಗೂಬ, ಮಾಮೂಲಿ ಗೂಬ, ಇನ್ನೊಂದು ಯಾತಕ್ಕೂ ಬೇಡದ ಗೂಬ, ಇದರಲ್ಲಿ ಹಿಂಗಿರ್ತವ. ಒಟ್ಟಿನಲ್ಲಿ ಎಲ್ಲ ಅವೇ. ಒಂದು ಸ್ವಲ್ಪ ಪೆಸಲ್ ಹಾಕೋಣ. ಇಲ್ಲಿ ನಮ್ಮ ಕಥೆಯಲ್ಲಿ ಏನಾಗಿದೆ, ಹಂಗೆ ತಾನೆ ಹುಚ್ಚರ ಕತೆ. ಇಬ್ರು ಎಲ್ಲಿಂದ ನಿಮಾಸದಿಂದ ತಪ್ಪಿಸ್ಕೊಂಡ್ರಂತೆ. ತಪ್ಪಿಸ್ಕೊಂಡು ಏನ್ ಮಾಡ್ಬಿಟ್ರು, ಕೂಟ್ರ ಎತ್ಬಿಟ್ರು. ಅದು ಯಾವ್ದೋ ಒಂದು ಕೂಟ್ರ ನಿಂತಿತ್ತು. ಒಬ್ಬ ದಡಾರ್ನ ಓದ್ಬಿಟ್ಟ ಅಂತ ಬಿಟ್ಕೊ ಹೋಯ್ತಿದೆ. ಏನು 80 ಬಿಟ್ಕೊ ಹೋಯ್ತಾವನೆ. ಒಳ್ಳೆ ಮುಸ್ಸಂಜೆ ಟೈಮು. ಹಿಂದ್ಗಡೆ ಕೂತಿರವ ಡೈರೆಕ್ಷನ್ ಹೇಳದತ್ತು. ಇಬ್ರು ಹುಚ್ಚರ ಬಡೇಕ. ಎಡಕ್ ಬಿಟ್ಕೊ ಲೈಟ್ ಬತ್ತದ ಅಂದ್ರೆ ಇವ್ ಎಡಕ್ ಬಿಟ್ಕೊಳ್ಳೋದು. ಇನ್ನಷ್ಟು ಹೋಯ್ತೋ ಲೈಟ್ ಕಾಣ್ತದ ಬಲಕ್ ಬಿಟ್ಕೋ.
ತಪ್ಲ ಶಿವಣ್ಣ ಅಂತೆ ಅವ ನೈನು ಅವ ನೈನು ಅನ್ನ ರೈಟಿಯೋ ಟೈಟೋ ಒಂದು ಗೊತ್ತಿಲ್ಲ ಇವ ಒಂದ್ ದಿವಸ ಕಬಳ್ಳಿಯಿಂದ ಬರ್ಬೇಕಾದ್ರೆ ಅವನು ರೋಡ್ ಗೊತ್ತಿತ್ತು ಶಿವಣ್ಣಗೆ ನೈನು ನೈನು ಅಂದ ಅವ ಇವ ಲೆಟ್ ಹೋಯ್ತಿದ್ದ ನೈಟು ಅದನ್ನ ಅಂತ ನೈಟು ಏಳು ಒಂದೇ ಬತ್ತಿತ್ತು ಅವನ ಬಾಯಿಲಿ. ಸರಿ ಏನಾಯ್ತು ಆ ಹುಚ್ಚ ಹೇಳ್ಕೊಡ್ತಿದ್ನಲ್ಲ ಬಲಕ್ ಮುಟ್ಕೋ ಅಂತ ಗೌರ್ಮೆಂಟ್ ಬಸ್ ಬತ್ತಿತ್ತು. ಅಣ್ಣ 8 ಲೈಟ್ ಬತ್ತಾವಲ್ಲ ಏನ್ ಮಾಡ್ಲಿ, ಮಧ್ಯದಲ್ಲಿ ಸೆಂಟರ್ ಬಿಡುವಂದ್ ನಾವು ಹಿಂದ್ಗಡೆ ಕೂತಿದ್ದ ತಕೊಂಡೋದದ್ದೇ ಮಧ್ಯ ಕೊಟ್ಟಲ್ಲ ದಾಡಾರ್ನ ಮೇಲೆ ಹತ್ತು ಬಿಡ್ತು ಇಬ್ರು ಮೇಲೆ. ನಿದ್ದಿಗೆಟ್ಟವನು ಬುದ್ಧಿಗೆಟ್ಟವನು ಅಂತ ಇಬ್ರು ಒಂದೇ. ಇರ್ಲಿ, ಆ ಶನೇಶ್ವರನ ನವಗ್ರಹಗಳ ಪೂಜೆಯನ್ನು ಭಕ್ತಿಯಿಂದ ಪೂಜೆ ಮಾಡ್ತಾ ಅಲ್ಲಿ ಮಂಗಳಾರತಿ ಮಾಡಿ ಆ ಭಗವಂತನ ಪುಣ್ಯಕಥೆ ಬರೋಣ. ಸ್ವಾಮಿ ಶನಿದೇವಾ ಮೂಲೋಕದ ಒಡೆಯ ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ. ಗೋವಿಂದ ನೀಲಮರ್ಯನ ಪಾಲಕ್ಕೆ ಗೋವಿಂದ, ಗೋವಿಂದ ತುಳಸಿ ಪೂಜೆ ಪಾಲಕ್ಕೆ ಗೋವಿಂದ, ಗೋವಿಂದ ಹೋಗ್ರಣ್ಣ ಗೋವಿಂದ ಗೋವಿಂದ. ಸ್ವಾಮಿ ಶನಿದೇವಾ ಮೂಲೋಕದ ಒಡೆಯ ತಂದೆ ಕಂದ ಬಂದು ಕಾಪಾಡೆಯ. ಸ್ವಾಮಿ ಶನಿದೇವಾ ಶಕಟಾತ್ರಿಯ ಒಡೆಯ ತಂದೆ ಕಂದ ಬಂದು ಕಾಪಾಡೆಯ. ಶನಿದೇವ ಜೀವನ ಸಂತೆಯಲ್ಲಿ ಬರೀ ಕಷ್ಟ ನಷ್ಟಗಳೇ ಚಿಂತೆಯು ಚಿತೆಯಾಗಿ ಸ್ವಾಮಿ ಚಿಂತೆಯು ಚಿತೆಯಾಗಿ ನಾನು ಕಂಡಿರುವೆ. ಸ್ವಾಮಿ ಶನಿದೇವಾ ಮೂಲೋಕದ ಒಡೆಯ ತಂದೆ ಕಂದ ಬಂದು ಕಾಪಾಡೆಯ. ಸ್ವಾಮಿ ಶನಿದೇವಾ ಶಿವನೀನು ಸ್ವಾಮಿ ಪರಿಗಯ್ಯ ನಾನು. ಶನಿದೇವ ಸ್ವಾಮಿ ಶನಿದೇವ ಶನಿದೇವ ಸ್ವಾಮಿ ಶನಿದೇವ ಕೊಡುಗಯ್ಯ ಶಿವನೀನು ಸ್ವಾಮಿ ಪರಿಗಯ್ಯ ನಾನು. ನಿನಗೆ ಕೊಡಲಿದ ಸ್ವಾಮಿ ನಿನಗೆ ಕೊಡಲಿದ ನಿಜ ಭಕ್ತಿಯ ನೀಡುವೆನು. ಸ್ವಾಮಿ ಶನಿದೇವಾ ಶಕಟಾತ್ರಿಯ ಒಡೆಯ ತಂದೆ ಕಂದ ಬಂದು ಕಾಪಾಡೆಯ. ಸ್ವಾಮಿ ಶನಿದೇವಾ
ಶನಿದೇವ ಶನಿದೇವ ಸ್ವಾಮಿ ಶನಿದೇವ ತಂದೆ ತಾಯಿಯು ನೀನೇ ಸ್ವಾಮಿ ಬಂಧು ಬಳಗ ನೀನೇ ನಂಬಿ ಬಂದಿರುವ ನಿನ್ನ ನಂಬಿ ಬಂದಿರುವ ನಿಜ ಭಕ್ತನ ನೀ ನೋಡೆಯ ಸ್ವಾಮಿ ಶನಿದೇವ ಶಕಟಾದ್ರಿಯ ಒಡೆಯ ತಂದೆ ನೀನು ಕಂಗಾರು ಬಂದು ಕಾಪಾಡೆಯ ತಂದೆ ನೀನು ಕಂಗಾರು ಬಂದು ಕಾಪಾಡೆಯ ಬಂದು ಕಾಪಾಡೆಯ ಶನಿದೇವ ಬಂದು ಕಾಪಾಡೆಯ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ನವಗ್ರಹಗಳಲ್ಲಿ ಮೊದಲನೆಯ ಗ್ರಹ ಸೂರ್ಯ. ಇವನಿಲ್ಲದ ಮಳೆ ಬೆಳೆಗಳಾಗಲ್ಲ, ಮನುಷ್ಯನಿಗೆ ಆಯಸ್ಸು ಮುಗಿಯಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಕಲ್ಲು ಬಂಡೆ ಒಳಗೆ ವಾಸ ಮಾಡುವ ಕಪ್ಪಿಗೂ ಕೂಡ ಶಕ್ತಿಯನ್ನು ಕೊಡೋನು ಯಾರಪ್ಪ ಅಂದ್ರೆ ಸೂರ್ಯ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯ ಭಾಗ್ಯವನ್ನು ಕೊಡೋನು ಯಾರಪ್ಪ ಅಂದ್ರೆ ಈ ಸೂರ್ಯ. ಕೋಟಿ ಸಂಪಾದನೆ ಮಾಡಬಹುದು, ಕೋಟಿ ಕಳಿಬಹುದು, ಯಾವ್ದು ಚೆನ್ನಾಗಿದ್ರೆ ಆರೋಗ್ಯವನ್ನು ಚೆನ್ನಾಗಿದ್ರೆ. ತಿಳ್ಕೊಳ್ಳಿ, ಈ ಆರೋಗ್ಯ ಭಾಗ್ಯವನ್ನು ಕೊಡೋನು ಯಾರಪ್ಪ ಅಂದ್ರೆ ಈ ಸೂರ್ಯ. ಅದಕ್ಕೆ ಇವನನ್ನ ಭಕ್ತಿಯಿಂದ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೋಬೇಕು, ಒಲಿಸ್ಕೋಬೇಕು. ಈ ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ಕೆಂಪು ರೇಷ್ಮೆ ಬಟ್ಟೆ, ಕೆಂಪು ಹೂಗಳನ್ನು ಪೂಜೆಗಿಟ್ಟು ಮಧ್ಯ ಮಂಡಲಾಕಾರವಾಗಿರ್ತಕ್ಕಂಥ ಸೂರ್ಯನಿಗೆ ಅಲಂಕಾರ ಮಾಡಿ, ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಗೋಧಿ ಕಾಳು, ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು ಕೆಂಪು ಮಾಣಿಕ್ಯ. ಸೂರ್ಯನನ್ನ ಪೂಜೆ ಮಾಡದೇ ಇರತಕ್ಕಂಥ ಅವರು ಶಿವನಾರಾಯಣರನ್ನ ಪೂಜೆ ಮಾಡಿದ್ರು ಕೂಡ ಸೂರ್ಯನನ್ನ ಪೂಜೆ ಮಾಡಿದಷ್ಟು ಪುಣ್ಯ. ಸೂರ್ಯನ ವಾಹನ ಒಂಟಿ ಚಕ್ರದ ರಥ ಕೇಳು ಕುದುರೆಗಳನ್ನು ಕಟ್ಟಿ ಸಂಚಾರ ಮಾಡತಕ್ಕಂಥವನು ಅಂದಾಗ ಅಲ್ಲಿ ಮಹಂದಾತ ಭೂಪಾಲ ಹೆಂಡತಿಯಾದ ಬಿಂದುಮತಿ ಜೊತೆಯಲ್ಲಿ ಇಲ್ಲಿ ನಮ್ಮ ಮಹಾದೇವನಾಯಕರು ಮತ್ತು ದಂಪತಿಗಳು ಮತ್ತು ಕುಟುಂಬವರ್ಗ ಪರವಾಗಿ ಎಲ್ಲರೂ ಕೂಡ ಇವತ್ತು ಆ ಸೂರ್ಯನಿಗೆ ಅಖಂಡವಾದ ಪೂಜೆಯನ್ನು ನಾವೆಲ್ಲರೂ ಕೂಡ ಸಲ್ಲಿಸೋಣ. ನಮಗೆ ನಿಮಗೆಲ್ಲರಿಗೂ ಸೂರ್ಯನ ಒಂದು ಶಕ್ತಿ, ಅವನ ಆರೋಗ್ಯ ಭಾಗ್ಯ. ಕೋಟಿ ಸಂಪಾದನೆ ಮಾಡ್ಬೋದು, ಕೋಟಿ ಕಳಿಬಹುದು, ಯಾವ್ದು ಚೆನ್ನಾಗಿದ್ರೆ ಆರೋಗ್ಯ ಭಾಗ್ಯವನ್ನು ಚೆನ್ನಾಗಿದ್ರೆ. ಕೋಟಿ ಕೋಟಿ ಹಣ ಇದ್ದು ಅನ್ನನೇ ತಿನ್ಬೇಡ ಅಂತ ಡಾಕ್ಟರ್ ಹೇಳಿದ್ಬಿಟ್ರೆ ಅವ್ನು ಕೋಟಿ ಮಡಗಿತ್ತಾನೆ ಏನು ಪ್ರಯೋಜನ? ಅದಕ್ಕೆ ಈ ಸೂರ್ಯನಿಗೆ ಅಖಂಡವಾದ ಪೂಜೆಯನ್ನು ನಾವೆಲ್ಲರೂ ಕೂಡ ಸಲ್ಲಿಸೋಣ. ಎಲ್ಲರೂ ಕೈ ಮುಗಿದು ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಪ್ರಣತೋಸ್ಮಿ ದಿವಾಕರಂ. ಸೂರ್ಯದೇವನ ಪಾದಕ್ಕೆ ಗೋವಿಂದ ಗೋವಿಂದ ಸೂರ್ಯದೇವನ ಪಾದಕ್ಕೆ ಗೋವಿಂದ ಗೋವಿಂದ ಸೂರ್ಯದೇವನ ಪಾದಕ್ಕೆ. ಹೋಗಿ ಒಂಚೂರೇನು ಆರೋಗ್ಯ ಬೇಡವಾ? ಎಷ್ಟು ಆಸ್ಪತ್ರೆಗಳು ಕಟ್ಟಿದ್ರು ಬೆಡ್ಗಳೇ ಸಾಕಾಯ್ತಿಲ್ಲ. ಅದು ಯಾವ್ಯಾವುದೋ ಬತ್ತಾದ ಕೊರೋನಾ ಏನೇನೋ ಅನ್ಕೊಂಡು ಅದಕ್ಕೆ ನಾವೆಲ್ಲ ಕೂಗಬೇಕು ಸೂರ್ಯದೇವರ ಪಾದಕ್ಕೆ. ಸೂರ್ಯನಾದ ಕೂಡಲೇ ಚಂದಿರ ಬಲು ಸುಂದರ ಲಕುಮಿಯ ಸಹೋದರ ಆಲ್ಕಡಲಲ್ಲಿ ಜನಿಸಿದ ರಜನೀಕರ ಚಂದಿರ ದಕ್ಷ ಬ್ರಹ್ಮನ ಜಾಮಾತ ಚಂದಿರ ಶಿವನ ಜಟೆಯಲ್ಲಿ ವಾಸ ಮಾಡಿ ಶಿವನಾದ ಚಂದ್ರಶೇಖರ ಚಂದಿರ ಚಂದ್ರ ಚಂದ್ರ. ಇವನಿಗೆ 27 ಜನ ಹೆಂಡತಿರು. 27 ಕಟ್ಕೊಂಡ್ರೆ ಅವನೇ ಸುಮ್ಮನೆ ನೀ ಯಾಕೆ ಆಡ್ತಾ ಇದೆ? ನಮ್ಗೆ ಒಂದೂ ಇಲ್ಲ ಅಂತ ಒಂದು ಇಲ್ಲ ಅಂತ ನಿನ್ನಂತ